Yes, sir. Audible, sir. ಓಕೆ. ಎಲ್ಲರಿಗೂ ನಮಸ್ಕಾರ. ವಿಧಿ ಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆ ವತಿಯಿಂದ ಹೊಸ ಕ್ರಿಮಿನಲ್ ಕಾನೂನು ಕಾರ್ಯಾಗಾರವನ್ನ ನಾವು ಡಿಸೆಂಬರ್ 8ನೇ ತಾರೀಕು ಏನು ಶುರು ಮಾಡಿದ್ದು. ಈ ದಿನ ಡಿಸೆಂಬರ್ 29, 2024ನೇ ಒಂದು ದಿನ ನಾವು ಸರಿಸುಮಾರು 15 ದಿನದ ಏನು ಆನ್ಲೈನ್ ಕಾರ್ಯಾಗಾರವನ್ನ ಹಮ್ಮಿಕೊಂಡಿದ್ದು, ಸುಮಾರು 1024 ಜನ ನಮ್ಮ ಒಂದು ಹೊಸ ಕ್ರಿಮಿನಲ್ ಕಾನೂನು ಕಾರ್ಯಾಗಾರದ ಗ್ರೂಪ್ಗೆ ಸೇರ್ಕೊಂಡ್ರು. ತದನಂತರ ನಮ್ಮ ತರಗತಿಗೆ ಸುಮಾರು 50ರಿಂದ 60 ಜನ ಏನು ಪ್ರತಿ ನಮ್ಮ ಒಂದು ಸೆಷನ್ಗೆ ಬರ್ಲಿಕ್ಕೆ ಬರ್ತಾ ಇದ್ರು. ಸೊ ಈ ನಿಟ್ಟಿನಲ್ಲಿ ಇಂದು ಏನು ಆ ಕಾರ್ಯಾಗಾರದ ಮುಕ್ತಾಯ ಸಮಾರಂಭದ ಉಪನ್ಯಾಸವನ್ನು ನಾವು ಇಟ್ಕೊಂಡಿದ್ದೀವಿ. ಈ ನಿಟ್ಟಿನಲ್ಲಿ ನಮ್ಗೆ ಬಹಳಷ್ಟು ಒಂದು ಪಾಸಿಟಿವ್ ಒಂದು ರೆಸ್ಪಾನ್ಸಸ್ ಸಿಕ್ಕಿದೆ. ಈ ನಿಟ್ಟಿನಲ್ಲಿ ಬಹಳಷ್ಟು ಒಂದು ಏನು ಒಳ್ಳೆ ಕೆಲಸ ನೀವು ತಾವು ಮಾಡ್ತಾ ಇದ್ದೀರಿ, ಈ ಕೆಲಸವನ್ನ ತಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತೇಳಿ ಸರಿಸುಮಾರು ಒಂದು 100 ರೆಸ್ಪಾನ್ಸಸ್ ನಮಗ್ ಬಂದಿದೆ. ತಮ್ಮ ಕಾರ್ಯಾಗಾರ ತುಂಬಾ ಅದ್ಭುತವಾಗಿತ್ತು. ಸೊ ಅದು ಸಮಾಜ ಮುಖಿಯಾಗಿ ಇರ್ತದೆ, ಸಾಕಷ್ಟು ವಿಚಾರವನ್ನ ನಾವು ಕಲ್ತ್ಕೊಂಡ್ವಿ ಅಂತ ಹೇಳಿ ಪಾಸಿಟಿವ್ ರೆಸ್ಪಾನ್ಸಸ್ ಅನ್ನ ನಮ್ಗೆ ಏನು ಫೀಡ್ಬ್ಯಾಕ್ ಅನ್ನ ಕೊಟ್ಟಿರ್ತಾರೆ. ಈ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ನಮ್ಮ ಕಲಿಕೆ ಯಾವತ್ತೂ ಸಹ ಅದು ನಿಲ್ಲೋದಿಲ್ಲ. ಸಿ, ಲರ್ನಿಂಗ್ ಇಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ಸೊ ಅದಕ್ಕೆ ದೇರ್ ಇಸ್ ನೋ ಎಂಡ್ ಫಾರ್ ಲರ್ನಿಂಗ್. ಬಟ್ ಎನಿವೇ, ಫಾರ್ ದಿ ಪರ್ಪಸ್ ಆಫ್ ವರ್ಕ್ಶಾಪ್ ವಿ ನೀಡ್ ಟು ಕನ್ಕ್ಲೂಡ್ ಇಟ್. ಸೊ ಇಫ್ ದೇರ್ ಇಸ್ ಅ ಬಿಗಿನಿಂಗ್, ದೇರ್ ಶುಡ್ ಬಿ ಎನ್ ಎಂಡಿಂಗ್. ಸೊ ಈ ನಿಟ್ಟಿನಲ್ಲಿ ಏನು ನಾಟ್ ವಿಸ್ಟ್ಯಾಂಡಿಂಗ್ ದಟ್ ಲರ್ನಿಂಗ್ ಪಾರ್ಟ್ ವಿಲ್ ಬಿ ಎಂಡಿಂಗ್. ಸೊ ಲರ್ನಿಂಗ್ ಅನ್ನೋದು ಕಂಟಿನ್ಯೂಸ್ ಆಗಿ ನಮ್ಮ ಒಂದು ಸಂಸ್ಥೆ ಅಡಿಯಲ್ಲಿ ನಡೀತಾನೆ ಇರ್ತದೆ. ಈ ಮುಂಚೆ ನಾವು ಟೀಚರ್ಸ್ಗೆ ಅಂತ ಮಾಡಿದ್ವಿ, ಈ ಮುಂಚೆ ವುಮೆನ್ ಫ್ರೆಟರ್ನಿಟಿಗೆ ಅಂತ ಮಾಡಿದ್ವಿ, 2 ಬೇಸಿಕ್ ಲೀಗಲ್ ಕಾಮನ್ ಪಬ್ಲಿಕ್ ಗೆ ನಾವು ಕಾರ್ಯಕ್ರಮವನ್ನ ಮಾಡಿಕೊಟ್ವಿ. ಸೊ ಇದು ಒಂದು 5ನೇ ಕಾರ್ಯಕ್ರಮ ಅಂತ ಹೇಳ್ಬೋದು. ಇನ್ನು ಆನ್ಲೈನ್ ಮುಖೇನ ಕರ್ನಾಟಕದ ಜನತೆಯನ್ನ ಕಾನೂನು ಪ್ರಜ್ಞರನ್ನಾಗಿ ಮಾಡಬೇಕು, ಅದು ನಮ್ಮ ಉದ್ದೇಶ. ಸೊ ಇಲ್ಲಿ ನಾವು ಉಚಿತವಾಗಿ ಸಮುದಾಯ ಕಾನೂನು ಶಿಕ್ಷಣವನ್ನ ಕೊಡ್ತಾ ಇದ್ದೀವಿ. ಆನ್ಲೈನ್ ಮೂಲಕ ಸಮುದಾಯ ಕಾನೂನು ಶಿಕ್ಷಣವನ್ನ ಕೊಡ್ತಾರಂತ ಕರ್ನಾಟಕದ ಏಕೈಕ ಸಂಸ್ಥೆ ಇದೆ. ಸೊ ಹಾಗಾಗಿ ಈ ಒಂದು ಸಂಸ್ಥೆಗೆ ಸಾಕಷ್ಟು ಬೆಂಬಲವನ್ನ ಸಾಕಷ್ಟು NGOಗಳು ಕೊಟ್ಟಿದ್ದಾವೆ, ಸಾಕಷ್ಟು ವಿದ್ಯಾಸಂಸ್ಥೆಗಳು ಕೊಟ್ಟಿದ್ದಾವೆ. ಸೊ ಈ ನಿಟ್ಟಿನಲ್ಲಿ ಆ ಹೊಸ ಕ್ರಿಮಿನಲ್ ಕಾನೂನು ಬಂದಂತ ಸಂದರ್ಭದಲ್ಲಿ ಅದ್ರ ಬಗ್ಗೆ ಏನಾದ್ರೂ ಜಾಗೃತಿಯನ್ನ ಮೂಡಿಸೋಣ ಅಂತ ನಮ್ಗೆ ಯೋಚನೆ ಬಂತು. ಈ ನಿಟ್ಟಿನಲ್ಲಿ ಹೊಸ ಕ್ರಿಮಿನಲ್ ಕಾನೂನುಗಳಿಗೆ ನಮ್ಗೆ ಗೊತ್ತಿರಲಿಲ್ಲ ಅದು ಏನು ಅಂತ ಹೇಳಿ. ಸೊ ಈ ನಿಟ್ಟಿನಲ್ಲಿ ಹಳೆ ಕಾನೂನು ಅಲ್ಲಿ ಏನ್ ಕಾನ್ಸೆಪ್ಟ್ ಗಳಿದಾವೆ, ಹೊಸ ಕಾನೂನಲ್ಲಿ ಏನು ಹೊಸ ಕಾನ್ಸೆಪ್ಟ್ ಸೇರ್ಪಡೆ ಆಗಿದಾವೆ, ಈ ನಿಟ್ಟಿನಲ್ಲಿ ಅದನ್ನ ಜನರಿಗೆ ನಾವು ಮೂಡಿಸ್ತಾ ಬಂದ್ವಿ. ಪ್ರತಿದಿನ ನಾವು ರಾತ್ರಿ 8:30 9:30 ವರೆಗೂ ಸಹ ಏನು ಫುಡ್ ಫಾರ್ ಥಾಟ್ ಅನ್ನಂಗೆ ನಾವು ಪ್ರತಿದಿನ ನಾಲೆಜ್ ಅನ್ನ ಕೊಡ್ತಾ ಬಂದಿದ್ದೀವಿ. ಸೊ ಈ ನಿಟ್ಟಿನಲ್ಲಿ ಸಾಕಷ್ಟು ಯಶಸ್ವಿ ಆಗಿದೆ ಅಂತ ನಾನು ಭಾವಿಸ್ತಾ, ಸೊ ಇವತ್ತಿನ ಒಂದು ಸಮಾರಂಭಕ್ಕೆ ಒಬ್ಬ ಮುಖ್ಯ ಅತಿಥಿ ಬಂದಿದ್ದಾರೆ. ಸೊ ಇವ್ರ ಬಗ್ಗೆ ಹೇಳಕ್ಕೆ ಪದಗಳೇ ಸಾಲದು. ನೋಡಿ, ನಮ್ಮಲ್ಲಿ ಈ ಮುಂಚೆ ಒಬ್ರು ಪೊಲೀಸ್ ಇನ್ಸ್ಪೆಕ್ಟರ್ ಬಂದಿದ್ರು. SJP ಪಾರ್ಕ್ ಪೊಲೀಸ್ ಏನು ಸ್ಟೇಷನ್ ಇಂದ ಬಂದಿದ್ರು. ಏನು ಗುರುಪ್ರಸಾದ್ ಸಾಹೇಬ್ರು ಬಂದಿದ್ರು. ಈ ಮುಂಚೆ ಪ್ರಾರಂಭೋತ್ಸವ ಒಂದು ಕಾರ್ಯಕ್ರಮಕ್ಕೆ ಗುರುಪ್ರಸಾದ್ IPS ಫಾರ್ಮರ್ DIG ಏನು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವ್ರು ಬಂದಿದ್ರು. ಸೊ ಮತ್ತೆ ಹೈಕೋರ್ಟ್ ಅಡ್ವೊಕೇಟ್ಗಳು ಬಂದಿದ್ರು. ತದನಂತರ ಸಮಾಜಮುಖಿಯಾಗಿ ಕೆಲಸ ಮಾಡುವಂತಹ ಏನು ಕೆಲವೊಬ್ಬ ವ್ಯಕ್ತಿ ಗಣ್ಯರನ್ನ ನಾವು ಕರೆಸಿದ್ವಿ. ಒಬ್ರು ಕ್ರಿಮಿನಾಲಜಿಸ್ಟ್ ಬಂದಿದ್ರು, ಪ್ರೊಫೆಸರ್ ಬಂದಿದ್ರು, HOD ಬಂದಿದ್ರು, ಕ್ರಿಮಿನಾಲಜಿಸ್ಟ್ ಅಂಡ್ ಫೋರೆನ್ಸಿಕ್ಸ್ ಅಂತ ಹೇಳಿ. ಅವರು ನಮಗೆ ಕ್ರಿಮಿನಾಲಜಿ ಮತ್ತು ಫೋರೆನ್ಸಿಕ್ಸ್ ವಿಚಾರವಾಗಿ ಹೇಳ್ಕೊಟ್ರು. ತದನಂತರ ಏನು ಪೊಲೀಸ್ ಇನ್ಸ್ಪೆಕ್ಟರ್ ಆದಂತ ಗುರುಪ್ರಸಾದ್ ಅವರು ನಮಗೆ ರಾತ್ರಿ 10 ಗಂಟೆವರೆಗೂ ನಮಗೆ ಹೊಸ ಕಾನೂನುಗಳ ವಿಚಾರವನ್ನ ಗ್ರೌಂಡ್ ರಿಯಾಲಿಟಿಯ ಬಗ್ಗೆ ಹೇಳ್ಕೊಟ್ರು. ಈ ಮುಂಚೆ ಪೊಲೀಸ್ ಆಫೀಸರ್ ಆಗಿದ್ದು ಈಗ ಅಡ್ವೊಕೇಟ್ ಆಗಿರಂತ ಶ್ರೀ ಮಾಂತೇಶ್ ಅವರು ಸಹ ಬಂದು
ಒಂದು ಗ್ರೌಂಡ್ ರಿಯಾಲಿಟಿ ಯಾವುದೇ ತರ ಮುಚ್ಚುಮರೆ ಇಲ್ದಲೆ ಆನೆಸ್ಟ್ ಆಗಿ ಏನ್ ನಡೆಯುತ್ತೆ ಕ್ರಿಮಿನಲ್ ಕಾನೂನು ಅಲ್ಲಿ ಹಿಂಗೆ ಪೊಲೀಸ್ನವರು ಕರ್ತವ್ಯವನ್ನ ನಿರ್ವಹಿಸ್ತಾರೆ ಅನ್ನೋ ನಿಟ್ಟಿನಲ್ಲಿ ಇದನ್ನ ಹೇಳಿದ್ರು. ಸೊ ಈ ನಿಟ್ಟಿನಲ್ಲಿ ನಮ್ಗೆ ಕೊನೆಯದಾಗಿ ಒಂದು ಸಲಹೆಗಳನ್ನ ಮತ್ತು ಕೆಲವೊಂದು ಸೂಚನೆಗಳನ್ನ ಜನಸಾಮಾನ್ಯರಿಗೆ ತಲುಪಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಮೇರು ವ್ಯಕ್ತಿ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಜನಸಾ ಜನ ಒಂದು ಸೇವೆಗೆ ಮಾಡ್ಬೇಕು ಅಂತ ಹೇಳಿ ಏನು ಜಿಲ್ಲಾ ನ್ಯಾಯಾಧೀಶರಾಗಿದ್ದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಜಿನರಾಲ್ಕರ್ ಅಂತ ಹೇಳಿ ಬಹಳ ದೊಡ್ಡ ವ್ಯಕ್ತಿತ್ವ ಉಳ್ಳಂತಹ ಏನು ಹಿರಿಯ ವ್ಯಕ್ತಿ. ಇವರು ಸ್ವಯಂ ನಿವೃತ್ತಿಯನ್ನ ತಗೊಂಡಿರ್ತಾರೆ. ಸೊ ಸಾಕಷ್ಟು ಇವ್ರಿಗೆ ಅನುಭವ ಇರ್ತದೆ ನ್ಯಾಯಾಂಗ ಇಲಾಖೆಯಲ್ಲಿ. ಸೊ ಏನು ಮ್ಯಾಜಿಸ್ಟ್ರೇಟ್ ಆಗಿ ಕೆಲಸ ಮಾಡಿರ್ತಾರೆ. ತದನಂತರ ಪ್ರಿನ್ಸಿಪಲ್ ಜಡ್ಜ್ ಆಗಿ ಕೆಲಸ ಮಾಡಿರ್ತಾರೆ, ಪ್ರಿನ್ಸಿಪಲ್ ಮ್ಯಾಜಿಸ್ಟ್ರೇಟ್ ಆಗಿರ್ತಾರೆ, ತದನಂತರ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿರ್ತಾರೆ. ಇವತ್ತು ಡಾಕ್ಟರ್ ಅಂಬೇಡ್ಕರ್ ಏನು ಅಂಬೇಡ್ಕರ್ ನಿಗಮ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಲ್ಲಿ ಸರ್ಕಾರಕ್ಕೆ ಲೀಗಲ್ ಅಡ್ವೈಸರ್ ಆಗಿ ಕೆಲಸವನ್ನ ಮಾಡ್ತಾ ಇರೋಂತ ಸಾಹೇಬ್ರು ಇವತ್ತು ಬಂದಿದ್ದಾರೆ. ಅವ್ರನ್ನ ನಾವು ತುಂಬ ಹೃದಯದಿಂದ ಬರ್ಮಾಡ್ಕೊಳ್ತಾ ಈ ಒಂದು ಹೊಸ ಕ್ರಿಮಿನಲ್ ಕಾನೂನು ಕಾರ್ಯಾಗಾರ ನಿಟ್ಟಿನಲ್ಲಿ ಮುಂಚೆ ನಾನು ಸಂವಿಧಾನದ ಸ್ವಲ್ಪ ಹೇಳ್ತೀನಿ ಅಂತ ಹೇಳಿದ್ರು. ತದನಂತರ ಇಲ್ಲ ಈ ಹೊಸ ಕ್ರಿಮಿನಲ್ ಕಾನೂನು ಕಾರ್ಯಾಗಾರದ ಮುಕ್ತಾಯ ಸಮಾರಂಭಕ್ಕೆ ಹೊಸ ಕ್ರಿಮಿನಲ್ ಕಾನೂನು ಅಂಗವಾಗಿ ನಾನು ಹೇಳ್ತೀನಿ. ಸೊ ಸಂವಿಧಾನದ ಇನ್ನೊಂದು ತರಗತಿಯನ್ನ ನಾವು ಮಾಡೋಣ ಅಂತ ಹೇಳಿ ನಮ್ಮ ಒಂದು ಸಂಸ್ಥೆಗೆ ಸಂಪೂರ್ಣವಾಗಿ ಬೆಂಬಲವನ್ನ ಕೊಟ್ಟು ಜ್ಞಾನಾರ್ಜನೆ ನಿಟ್ಟಿನಲ್ಲಿ ಬಹಳಷ್ಟು ನಮಗೆ ಸಹಕಾರಿಯಾಗಿ ನಿಂತ್ಕೊಂಡಿರ್ತಾರೆ. ಸೊ ಅವ್ರನ್ನ ನಾವು ತುಂಬ ಹೃದಯದಿಂದ ಅವ್ರನ್ನ ಬರ್ಮಾಡ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಏನು ನಾವು ಇದನ್ನ ಮುಕ್ತಾಯ ಅನ್ನೋದಕ್ಕಿಂತ ಸೊ ಇದನ್ನ ನಾವು ಲರ್ನಿಂಗ್ ಪ್ರೋಸೆಸ್ಗೆ ಚಾಲನೆಯನ್ನ ಕೊಡೋಣ ಅಂತ ಹೇಳ್ತಾ ಅವ್ರನ್ನ ನಾನು ತುಂಬ ಹೃದಯದಿಂದ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಈ ಒಂದು ಸಂಸ್ಥೆ ಪರವಾಗಿ ನಾನು ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ತಾವು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಮ್ಗೆ ಬಹಳ ಸಂತೋಷ ಆಗಿದೆ. ದಯವಿಟ್ಟು ಏನು ಈ ಒಂದು ಕಾರ್ಯಕ್ರಮವನ್ನ ತಾವು ಗ್ರೇಸ್ ಮಾಡಬೇಕು, ಆಶೀರ್ವದಿಸಬೇಕು ಅಂತ ಕೇಳ್ಕೊಂತೀವಿ ಸರ್. ಓವರ್ ಟು ಯು ಸರ್. ನಮಸ್ತೆ ಸರ್. ನಮಸ್ಕಾರ ಸರ್. ಕಾರ್ಯಕ್ರಮಕ್ಕೆ ಅದು ಸಮಾರಂಭ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದಕ್ಕಾಗಿ ತಮಗೆ ಮತ್ತು ತಮ್ಮ ಸಂಘಟನೆಗಳಿಗೆ ನಾನು ಆಭಾರಿಯಾಗಿದ್ದೇನೆ. ಈಗಾಗಲೇ ಕಳೆದ 14 ದಿವಸಗಳಿಂದ ವಿವಿಧ ಕ್ಷೇತ್ರದ ಪ್ರಾಜ್ಞರು, ತಜ್ಞರು, ಅನುಭವಸ್ಥರು ಈಗಾಗಲೇ ವಿವಿಧ ವಿಷಯಗಳ ಬಗ್ಗೆ ಪಾಠವನ್ನು ಮಾಡಿದ್ದಾರೆ. ಇವತ್ತು ಸಮಾರಂಭ ಆಗಿರೋದ್ರಿಂದ ಆ ಎಲ್ಲ ವಿಷಯಗಳ ಕ್ರೋಢೀಕರಣವನ್ನ ಮಾಡ್ತಕ್ಕಂಥ ಸೌಭಾಗ್ಯ ನನ್ನ ಪಾಲಿಗೆ ಬಂದಿದೆ. ತಾವು ನನ್ನನ್ನ ಈ ಕಾರ್ಯಕ್ರಮಕ್ಕೆ ಉಪನ್ಯಾಸಕರಾಗಿ ಕರೆಸಿದ್ರಿಂದ ನಾನು ಮತ್ತೆ ಈ ಹೊಸ ಕಾನೂನುಗಳನ್ನ ಓದ್ತಕ್ಕಂಥ ಸಂದರ್ಭವನ್ನ ತಾವು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ತಮಗೆಲ್ಲರಿಗೂ ವಂದಿಸ್ತಾ ನನ್ನ ಮಾತುಗಳನ್ನ ಆರಂಭ ಮಾಡ್ತೇನೆ. ಭಾರತೀಯ ದಂಡ ಸಂಹಿತೆ 1860 ಸ್ಟಿವನ್ಸನ್ ಅವರಿಂದ ಬರೆದಂತ ಈ ಕಾನೂನು ಕಳೆದ 163 ವರ್ಷಗಳಲ್ಲಿ ಭಾರತೀಯ ನ್ಯಾಯಾಂಗದಲ್ಲಿ ಅದು ಜಾರಿಯಲ್ಲಿತ್ತು. ಅದಕ್ಕೆ ಮಿನಿಮಮ್ ಅಮೆಂಡ್ಮೆಂಟ್ಸ್ ಆಗಿತ್ತು. ಇಟ್ ವಾಸ್ ಸೋ ವೆಲ್ ರಿಟನ್. ಆದ್ರೂ ಕೂಡ ಇಂದಿನ ಬದಲಾಗ್ತಕ್ಕಂಥ ಸಂದರ್ಭಗಳಲ್ಲಿ, ಪರಿಸ್ಥಿತಿಗಳಲ್ಲಿ ಕಾನೂನುಗಳನ್ನ ಪರಿಷ್ಕರಿಸಬೇಕು. ಯಾಕಂದ್ರೆ ಕಾನೂನು ನಿಂತ ನೀರಲ್ಲ, ಹರಿಯುವ ನದಿ. ಚಲನಶೀಲ ಸಮಾಜದಲ್ಲಿ ಹೊಸ ಹೊಸ ಅಪರಾಧಗಳು ಘಟಿಸ್ತಾ ಇದ್ದಾವೆ. ಹೊಸ ಸೈನ್ಸ್ ಅಂಡ್ ಟೆಕ್ನಾಲಜಿ ಬರ್ತಾ ಇದೆ. ಆದ್ರಿಂದ ಇವನ್ನೆಲ್ಲ ಓವರ್ಕಮ್ ಮಾಡಲಿಕ್ಕೆ ಸಂಸತ್ತು ಈ 3 ಕಾನೂನುಗಳನ್ನ ರಚನೆ ಮಾಡ್ತಕ್ಕಂಥ ಸಂದರ್ಭ ಬಂತು. ಮೊದಲಿನ ಭಾರತೀಯ ದಂಡ ಸಂಹಿತೆಯಲ್ಲಿ 511 ಕಲಂಗಳಿದ್ದು, ಈಗ ಅದನ್ನ ಭಾರತೀಯ ನ್ಯಾಯ ಸಂಹಿತೆ ಅಂತ ಅದನ್ನ ಕರೀತಾರೆ. ಈಗ ಅದನ್ನ ರೀಆರ್ಗನೈಸ್ ಮಾಡಿದ್ದಾರೆ, ರೀಶೆಡ್ಯೂಲ್ ಮಾಡಿದ್ದಾರೆ ಮತ್ತು ಈ ಕಲಂಗಳ ಸಂಖ್ಯೆಯನ್ನ ಕಡಿಮೆಗೊಳಿಸಿದ್ದಾರೆ. ಈಗಿನ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಕಲಂಗಳ ಸಂಖ್ಯೆ 358ಕ್ಕೆ ಇಳಿಸಿದ್ದಾರೆ. ಮತ್ತು ಭಾರತೀಯ IPCಯಲ್ಲಿ ಇರ್ತಕ್ಕಂಥ ಕೆಲವು ಅಪರಾಧಗಳನ್ನ ಡಿಕ್ರಿಮಿನಲೈಸ್ ಮಾಡಿದ್ದಾರೆ, ಡಿಲೀಟ್ ಮಾಡಿದ್ದಾರೆ.
ಮತ್ತು ಈ ಹೊಸ ನ್ಯಾಯ ಸಂಹಿತೆಯಲ್ಲಿ ಕೆಲವು ಹೊಸ ಕಾನೂನುಗಳನ್ನ ರಚನೆ ಮಾಡಿದ್ದಾರೆ. ಉದಾಹರಣೆಗೆ ಹೇಳ್ಬೇಕಪ್ಪ ಅಂದ್ರೆ ಕಮ್ಯುನಿಟಿ ಸರ್ವಿಸಸ್ ಫಾರ್ ಪೆಟಿ ಅಫೆನ್ಸಿಸ್ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನಾವು ಪಂಜಾಬಿನ ಸುವರ್ಣ ಮಂದಿರದಲ್ಲಿ ಅಲ್ಲಿಯ ಜನ ಯಾರಾದರೂ ತಪ್ಪು ಮಾಡಿದ್ರೆ ಅವರಿಗೆ ಕಮ್ಯುನಿಟಿ ಸರ್ವಿಸ್ ಮಾಡೋದನ್ನ ನಾವು ನೋಡಿದ್ದೇವೆ. ಮೊನ್ನೆ ಮಾಜಿ ಮುಖ್ಯಮಂತ್ರಿ ಬಾದಲ್ ಸಿಂಗ್ ಅವರನ್ನು ಕೂಡ ಕಮ್ಯುನಿಟಿ ಸರ್ವಿಸ್ ಮಾಡಿದ್ರೆ ನೋಡಿದ್ದೇವೆ. ಆದ್ರೆ ಈ ಕಾನೂನಲ್ಲಿ ಕಮ್ಯುನಿಟಿ ಸರ್ವಿಸ್ ಏನು ಅನ್ನೋದನ್ನ ವ್ಯಾಖ್ಯಾನ ಮಾಡಿಲ್ಲ. ಆ ಕಮ್ಯುನಿಟಿ ಸರ್ವಿಸ್ ಏನು ಅನ್ನೋದನ್ನ ಅಲ್ಲಿನ ಮ್ಯಾಜಿಸ್ಟ್ರೇಟ್ರು ಆ ಅಪರಾಧಿಗೆ ಹೇಳ್ತಕ್ಕಂಥ ಹೇಳುವ ಅನಿವಾರ್ಯತೆ ಬರ್ತದೆ. ಮತ್ತು ಇನ್ನೊಂದು ಈ ಕಾನೂನಲ್ಲಿ ಮುಖ್ಯವಾಗಿ ಮಾಡಿದಂಥದ್ದು ಏನಪ್ಪಾ ಅಂದ್ರೆ ಜೆಂಡರ್ ನ್ಯೂಟ್ರಲಿಟಿ ಅಂತ ಮಾಡಿದ್ದಾರೆ. ಅಂದ್ರೆ ಲಿಂಗ ನಿರಪೇಕ್ಷತೆ. ಅಂದ್ರೆ ಮೊದಲು ಏನಿತ್ತಪ್ಪ ಅಂದ್ರೆ ದ ಸಮನ್ಸ್ ಇಸ್ ಟು ಬಿ ಸರ್ವ್ಡ್ ಆನ್ ದ ಅಡಲ್ಟ್ ಮೆಂಬರ್ ಆಫ್ ದ ಫ್ಯಾಮಿಲಿ ಅಂತ ಇತ್ತು. ಅಥವಾ ಅಡಲ್ಟ್ರಿಯಲ್ಲಿ ಮ್ಯಾನ್ ಈಸ್ ಪನಿಷಬಲ್, ವುಮನ್ ಈಸ್ ನಾಟ್ ಪನಿಷಬಲ್, ಇವನ್ ವುಮನ್ ಕೆನಾಟ್ ಬಿ ಕನ್ಸಿಡರ್ಡ್ ಎಸ್ ಅಬೈಟರ್ ಅಂತ ಕೂಡ ಇತ್ತು. ಸೊ ಹೀಗಾಗಿ 497 ಅಡಲ್ಟ್ರಿ ಸೆಕ್ಷನ್ ಕೂಡ ಇವತ್ತು ಈಗಿನ ಹೊಸ ಕಾನೂನಲ್ಲಿ ತೆಗೆದುಹಾಕಿದ್ದಾರೆ. ಆದ್ರಿಂದ ನಾನೇನು ಹೇಳ್ಕೊಳ್ತೀನಿ ಅಂದ್ರೆ ಈ ಕಾನೂನು ಜೆಂಡರ್ ನ್ಯೂಟ್ರಲಿಟಿಯನ್ನ ಇದು ಪ್ರತಿಪಾದಿಸ್ತದೆ. ಅಷ್ಟೇ ಅಲ್ಲದೆ ಈ ಹಳೆಯ ನಿಮ್ಗೆ ಗೊತ್ತಿರೋ ಹಂಗೆ ಸ್ವಾತಂತ್ರ್ಯಕ್ಕಿಂತ ಮುಂಚೆ ನಾವು ಬ್ರಿಟಿಷ್ ಆಳ್ವಿಕೆಗೆ ಒಳಗೊಂಡಿದ್ವಿ ಮತ್ತು ಎಲ್ಲ ನಾವು ಏನ ಕಾನೂನು ಅನ್ವಯಿಸ್ತೀವಿ ಅವೆಲ್ಲ ಬ್ರಿಟಿಷ್ ಕಾನೂನುಗಳೇ ಆಗಿದ್ದಾವೆ. ಈಸ್ಟ್ ಇಂಡಿಯಾ ಕಂಪನಿ 1800ರಲ್ಲಿ ಸ್ಥಾಪನೆಯಾಗಿ ಇಡೀ ಭಾರತದ ಬಹುಭಾಗವನ್ನ ಅದು ಗೆದ್ದುಕೊಂಡು ಅದು ಆಳ್ವಿಕೆ ಮಾಡೋ ಸಂದರ್ಭದಲ್ಲಿ 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ದಂಗೆ ಆಯಿತು. ಅದನ್ನ ಸಿಪಾಯಿ ಮುಟ್ನಿ ಅಂತ ಕೂಡ ಕರೀತಾರೆ. ಸೊ ಅವಾಗ ಆದಂತ ಮುಖ್ಯವಾದ ಬದಲಾವಣೆ ಏನಪ್ಪಾ ಅಂದ್ರೆ ಕಂಪನಿ ಆಡಳಿತದಿಂದ ರಾಣಿಯ ಆಡಳಿತಕ್ಕೆ ಆಗ್ ಬಂತು. ಹಾಗಿರೋದ್ರಿಂದ ಇಡೀ ಬ್ರಿಟಿಷ್ ಕಾನೂನುಗಳು ಭಾರತದ ದೇಶಕ್ಕೆ ಅನ್ವಯ ಆಗ್ತಕ್ಕಂಥ ಸಂದರ್ಭ ಬಂತು. ಹೀಗಾಗಿ 1860ರಲ್ಲಿ ಭಾರತೀಯ ದಂಡ ಸಂಹಿತೆ ಬಂತು. ನಂತರ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಬಂತು, ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಬಂತು. ಎಲ್ಲ ಕಾನೂನುಗಳು, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಇರ್ಬೋದು, ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಇರ್ಬೋದು, ಇಂಡಿಯನ್ ರಿಜಿಸ್ಟ್ರೇಷನ್ ಆಕ್ಟ್ ಇರ್ಬೋದು, ಎಲ್ಲ ಕಾನೂನುಗಳು ಇವೆಲ್ಲ ಬ್ರಿಟಿಷರ ಕೊಡುಗೆ ಆಗಿದ್ದಾವೆ. ಈ ಕಾನೂನುಗಳಲ್ಲಿ ನಾವು ಕೆಲವೊಂದು ಹಳೆಯ ಪದಗಳನ್ನ ಕಾಣ್ತೇವೆ, ಆರ್ಕೇಕ್ ವರ್ಡ್ಸ್ ಅಂತ ಕರೀತಾರೆ. ಉದಾಹರಣೆ ಹೇಳ್ಬೇಕು ಅಂದ್ರೆ ಕ್ವೀನ್ ಅಂತಕ್ಕಂಥ ಪದ ಇರ್ಬೋದು, ಬ್ರಿಟಿಷ್ ಇಂಡಿಯಾ ಅಂತಕ್ಕಂಥ ಪದ ಇರ್ಬೋದು, ಸರ್ವೆಂಟ್ ಆಫ್ ಗೌರ್ಮೆಂಟ್ ಅಂತಕ್ಕ ಪದ ಇರ್ಬೋದು. ಇವೇನು ಆರ್ಕೇಕ್ ವರ್ಡ್ಸ್ ಇದಾವೆ, ಈ ಎಲ್ಲ ಪದಗಳನ್ನ ಈ ಹೊಸ ಕಾನೂನಲ್ಲಿ ತೆಗೆದುಹಾಕಲಾಗಿದೆ. ಇದನ್ನ ನಾವು ಏನಂತ ಕರ್ಕೋತೀವಪ್ಪ ಅಂದ್ರೆ ದೀಸ್ ಲಾಸ್ ಹ್ಯಾವ್ ಬಿನ್ ಮೇಡ್ ಆಸ್ ಇಂಡಿಯನೈಸ್ಡ್, ಇವುಗಳನ್ನ ಭಾರತೀಕರಣಗೊಳಿಸಲಾಗಿದೆ ಅಂತ ನಾವು ಹೇಳ್ತಾ ಇದ್ದೇವೆ. ಮತ್ತು ಇವನ್ ಅಬೇಟ್ಮೆಂಟ್ ಫ್ರಮ್ ಅಬ್ರಾಡ್, ಇವನ್ ಫಾರಿನರ್ ಕ್ಯಾನ್ ಬಿ ಪನಿಷಬಲ್ ನಾವು. ಅಂದ್ರೆ ಈಗ ಆರ್ಗನೈಸ್ಡ್ ಕ್ರೈಮ್ ಅಂತ ಈ ಹೊಸ ಅಪರಾಧವನ್ನ ಮಾಡಿದ್ದಾರೆ. ಸೊ ಇವನ್ ಅ ಪರ್ಸನ್ ಕ್ಯಾನ್ ಅಬೆಟ್, ಆ ಪರ್ಸನ್ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದ ಕ್ರೈಮ್. ಈಗ ವಿದೇಶಗಳಲ್ಲಿ ಕುಂತು ಕೂಡ ಆತ ಅಪರಾಧವನ್ನ ಮಾಡಿದ್ರೆ ಈ ದಂಡನೆಯ ಕೆಳಗೆ ಅವನನ್ನ ಬಂಧಿಸಲಿಕ್ಕೆ, ಅವನಿಗೆ ಶಿಕ್ಷೆಗೊಳಪಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಮೊದಲಿನ ಕಾಲದಲ್ಲಿ ಭಾರತದ ನೆಲದೊಳಗೆ ಕುಂತು ಮಾಡಿದ್ರೆ ಮಾತ್ರ, ಯಾಕಂದ್ರೆ ಟೆರಿಟೋರಿಯಲ್ ಜುರಿಸ್ಡಿಕ್ಷನ್, ನಾವು ಕ್ಷೇತ್ರೀಯ ನ್ಯಾಯಾಧಿಕಾರ ಏನಂತೀವಿ, ಟೆರಿಟೋರಿಯಲ್ ಜುರಿಸ್ಡಿಕ್ಷನ್ ಭಾರತದ ನ್ಯಾಯಾಧಿಕಾರದಲ್ಲಿ ಇದ್ರೆ ಮಾತ್ರ ಆತನ ಪನಿಷ್ ಮಾಡಲಿಕ್ಕೆ ಅವಕಾಶ ಇತ್ತು. ಈಗ ಇವನ್ ಇಫ್ ಅ ಪರ್ಸನ್ ಅಬೆಟ್ಸ್ ಆರ್ ಇಫ್ ಅ ಪರ್ಸನ್ ಆಕ್ಟ್ಸ್ ಫ್ರಮ್ ದಿ ಸಾಯಿಲ್ ಆಫ್ ದಿ ಫಾರಿನ್, he can be prosecuted, he can be penalized. ಮತ್ತೆ ಲವ್ ಜಿಹಾದ್ ಅಂತಕ್ಕಂಥ ಹೊಸ ಅಪರಾಧವನ್ನ ನಾವು ಈ ಹೊಸ ಕಾನೂನಲ್ಲಿ ಕಾಣ್ತೇವೆ. ಯಾಕಂದ್ರೆ ಈ ಲವ್ ಜಿಹಾದ್ ಅಂತಕ್ಕಂಥ ಈ ಕನ್ಸೆಪ್ಟ್ ಇದೆಯಲ್ಲ, ಇದು ಇತ್ತೀಚಿನ ಕನ್ಸೆಪ್ಟ್, ಇದು ಮೊದಲು ಇರಲಿಲ್ಲ. ಸೊ ಆದ್ರಿಂದ ಇವತ್ತು ಲವ್ ಜಿಹಾದ್ ಅನ್ನು ಕೂಡ ಹೊಸ ಒಂದು ಅಪರಾಧವನ್ನಾಗಿ ಅಂಡರ್ ಸೆಕ್ಷನ್ 69 ಆಫ್ BNS ನಲ್ಲಿ ಇದನ್ನ ಅಳವಡಿಸಲಾಗಿದೆ. ಮತ್ತೀಗ ಕೆಲವೊಂದು ಅಫೆನ್ಸ್ ಗಳಿಗೆ ನಾನು ಆಗಲೇ ಹೇಳಿದಂಗೆ ಜನರಲ್ ನ್ಯೂಟ್ರಲಿಟಿ ಇರೋದ್ರಿಂದ ದಟ್ ಇನ್ ಸಮ್ ಅಫೆನ್ಸಸ್ ದ ಜೆಂಡರ್ ಆಫ್ ದಿ ಅಫೆಂಡರ್ ಈಸ್ ನೋ ಲಾಂಗರ್ ರೆಲೆವೆಂಟ್. ಎನಿಬಡಿ ಕ್ಯಾನ್ ಬಿ ಪನಿಷ್ಡ್. ಎನಿಬಡಿ ಅಂದ್ರೆ ಇವನ್ ವುಮನ್, ಇವನ್ ಟ್ರಾನ್ಸ್ಜೆಂಡರ್ ಕ್ಯಾನ್ ಬಿ ಪನಿಷ್ಡ್ ಫಾರ್ ಸಮ್ ಅಫೆನ್ಸಸ್. ಮತ್ತು ಸೆಕ್ಷನ್ 95 ಆಫ್ BNS ಏನ್ ಹೇಳ್ತದೆ ಅಂದ್ರೆ ಇವನ್ ಇಟ್ ಕ್ರಿಯೇಟ್ಸ್ ಅ ನ್ಯೂ ಅಫೆನ್ಸ್ which penalizes hiring, employing or engaging child to commit offense, including sexual exploitation or pornography offense, even if such person himself has committed as an offense. ಅಂದ್ರೆ ನಿಮ್ಗೆ ಗೊತ್ತಿದೆ,
ಸೆಕ್ಷನ್ 6 6 ವರ್ಷಕ್ಕಿಂತ ಕೆಳಗಿನ ಮಗು ಇಟ್ ಕೆನಾಟ್ ಕಮಿಟ್ ಅನ್ ಅಫೆನ್ಸ್ ಬಿಕಾಸ್ ಇಟ್ ಡಸಂಟ್ ಹ್ಯಾವ್ ಮೆನ್ಸ್ ರಿಯಾ, ಅದಕ್ಕೆ ಅಪರಾಧಿಕ ಮನಸ್ಸು ಇರೋದಿಲ್ಲ. ಅದರಿಂದ 6 ವರ್ಷಕ್ಕಿಂತ ಕೆಳಗಿನ ಮಗು ಅಪರಾಧವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವು ಭಾರತೀಯ ದಂಡ ಸಂಹಿತೆಯಲ್ಲಿ ನಾವು ಓದ್ಕೊಂಡಿದ್ದೇವೆ. ಆದ್ರೆ ಈಗ ಮಕ್ಕಳನ್ನ ಬಳಸಿಕೊಂಡು ಅಪರಾಧವನ್ನ ಮಾಡೋದು ಅಥವಾ ಮಕ್ಕಳ ಲೈಂಗಿಕ ನೀಲಿ ಚಿತ್ರಗಳನ್ನ ತಯಾರು ಮಾಡೋದು, ಪೊರ್ನೋಗ್ರಫಿಗೆ ಬಳಸ್ಕೊಳ್ಳೋದು, ಇಂತಹ ಕೃತ್ಯಗಳನ್ನ ಯಾರಾದ್ರೂ ಮಾಡಿದ್ರೆ ದಟ್ ಇಸ್ ಎ ಪೆನಲಬಲ್ ಅಫೆನ್ಸ್. ಮತ್ತು ಇನ್ನೊಂದು, ನಾವು ಸೆಕ್ಷನ್ 377 ಆಫ್ IPC ಕೆಳಗೆ ನಾವು ಅನ್ಯಾಚುರಲ್ ಅಫೆನ್ಸ್ ಅಂತ ನಾವು ಹೇಳ್ಕೊಂಡಿದ್ವಿ. ಅನ್ಯಾಚುರಲ್ ಅಫೆನ್ಸ್ ಅಂದ್ರೆ ದ ಸೆಕ್ಸ್ ವಿತ್ ಅನಿಮಲ್ಸ್, ಪಶುಗಮನ ಅಂತ ನಾವು ಕರಿತೇವೆ. ಸೊ ನಾವು ಇಟ್ ಹ್ಯಾಸ್ ಬಿನ್ ಡಿಲೀಟೆಡ್. ಆ ಅಪರಾಧವನ್ನ ಈ ಭಾರತೀಯ ದಂಡ ಸಂಹಿತೆ ತೆಗೆದುಹಾಕಿದೆ. ಸೆಕ್ಷನ್ 497 ಆಫ್ IPC ಅಡಲ್ಟ್ರಿ, ಅದನ್ನು ಕೂಡ ಇವತ್ತು ನಾವು ತೆಗೆದುಹಾಕಿದ್ದೇವೆ. ಮತ್ತು ಈ ಹೊಸ ಅಪರಾಧವನ್ನ ಏನ್ ತಂದಿದಾರಪ್ಪ ಅಂದ್ರೆ ಮಾಬ್ ಲಿಂಚಿಂಗ್. ಇದೊಂದು ಹೊಸ ಒಂದು ಅಪರಾಧ. ಮೊದಲು ನಮ್ದು ಏನಿತ್ತಪ್ಪ ಅಂದ್ರೆ 1 ರಿಂದ 4 ಜನ ಕೂಡಿ ಅಪರಾಧ ಮಾಡಿದ್ರೆ ನಾವು ಸೆಕ್ಷನ್ 34 ಕಾಮನ್ ಇಂಟೆನ್ಷನ್ ಅಂತ ನಾವು ಕರಿತಿದ್ವಿ. ಮತ್ತು 5ಕ್ಕಿಂತ ಹೆಚ್ಚು ಜನಗಳು ಕೂಡಿ ಅಪರಾಧವನ್ನ ಮಾಡಿದ್ರೆ ಅದಕ್ಕೆ ನಾವು ಕಾಮನ್ ಆಬ್ಜೆಕ್ಟ್ ಸೆಕ್ಷನ್ 149 ಆಫ್ IPC ಅಂತ ಕರಿತಿದ್ವಿ. ಆದ್ರೆ ಈ ಮಾಬ್ ಲಿಂಚಿಂಗ್, ಈ ಜನಜಂಗುಳು ಸೇರಿ ಯಾವುದೋ ಒಂದು ಧರ್ಮದ ಹೆಸರಿನಲ್ಲಿ ಅಥವಾ ಒಂದು ಜಾತಿಯ ಹೆಸರಿನಲ್ಲಿ ಅಥವಾ ಒಂದು ಯಾವುದೋ ಒಂದು ಸಂಸ್ಕೃತಿ ಹೆಸರಿನಲ್ಲಿ ಯಾರನ್ನಾದ್ರೂ ಕೊಂದ್ರೆ ಅದಕ್ಕೆ IPC ಕವರ್ ಮಾಡ್ತಕ್ಕಂತ ಯಾವುದೇ ಸೆಕ್ಷನ್ ಇರಲಿಲ್ಲ. ಅದರಿಂದ ಇವತ್ತು ನಾವು ಮಾಬ್ ಲಿಂಚಿಂಗ್ ಅಂತಕ್ಕಂಥ ಒಂದು ಹೊಸ ಅಫೆನ್ಸ್ ಅನ್ನ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಹೇಳಲಾಗಿದೆ. ಮತ್ತು ನಾವು ಹಳೆಯ ಕಾನೂನಲ್ಲಿ ಸೆಕ್ಷನ್ 309 ಆಫ್ IPC ಯಲ್ಲಿ ಅಬೇಟ್ಮೆಂಟ್ ಆಫ್ ಕಮಿಟಿಂಗ್ ಸುಸೈಡ್ is an offense, was an offense, but now it is no more an offense because section 309 of IPC has been deleted. ಈಗ IPC itself is deleted because ಈ ಯಾವಾಗ ಇವು 3 ಕಾನೂನುಗಳು ಹೊಸವಾಗಿ ಬಂದಿದಾವೆ, they are not the amendments to the acts because the earlier acts no more in existence, they have been deleted. ಹೀಗಾಗಿ ಈ 309 ಅಂತಕ್ಕಂಥ attempt to commit suicide is no more offense as per the new code. ಮತ್ತೀಗ ನಾನು ಆಗಲೇ ಹೇಳ್ದಂಗೆ ಈ ಆರ್ಗನೈಸ್ಡ್ ಕ್ರೈಮ್ ಅಂತಕ್ಕಂಥ ಹೊಸ ಕನ್ಸೆಪ್ಟ್ ಅನ್ನ ಸೆಕ್ಷನ್ 311 ಆಫ್ BNS ನಲ್ಲಿ ಈಗ ಹೇಳಲಾಗಿದೆ. ಮತ್ತು ನಮ್ಮ ಹಳೆ ಕಾನೂನಿನಲ್ಲಿ ಬೆಗ್ರಿ ವಾಸ್ ನಾಟ್ ಕನ್ಸಿಡರ್ಡ್ ಆಸ್ ಅನ್ ಅಫೆನ್ಸ್. ಆದ್ರೆ ಈಗ ಹೊಸ ಕಾನೂನಿನಲ್ಲಿ ಬೆಗ್ರಿ ಸೆಕ್ಷನ್ 143 ಆಫ್ BNS ನಲ್ಲಿ ಬೆಗ್ರಿ ವಾಸ್ ಮೇಡ್ ಆನ್ ಅಫೆನ್ಸ್. ಮತ್ತು ಮೊದಲು ನಮ್ಮ IPC ಯಲ್ಲಿ ಸೆಕ್ಷನ್ 378 ಆಫ್ IPC ಥೆಫ್ಟ್ ಅಂತ ಇತ್ತು ಮತ್ತು ರಾಬರಿ ಅಂತ ಇತ್ತು. ಆದ್ರೆ ಈ ಚೈನ್ ಸ್ನ್ಯಾಚಿಂಗ್, ಈ ಹೆಣ್ಮಕ್ಕಳ ಮಾಂಗಲ್ಯವನ್ನ ಕದಿಯೋದು, ಸರವನ್ನ ಕದಿಯೋದು, ದಿಸ್ ಸ್ನ್ಯಾಚಿಂಗ್ ವಾಸ್ ನಾಟ್ ಮೇಡ್ ಅನ್ ಅಫೆನ್ಸ್ ಬಿಕಾಸ್ ಇಟ್ ವಾಸ್ ಅ ಥಿನ್ ಲೈನ್ ಬಿಟ್ವೀನ್ ಥೆಫ್ಟ್ ಅಂಡ್ ರಾಬರಿ. ಯಾಕಂದ್ರೆ ಥೆಫ್ಟ್ ಅಂದ್ರೆ ಏನದು, whoever moves a movable property without the consent or without the knowledge of the owner is said to be committed theft. ಆದ್ರೆ ಇದರಲ್ಲಿ ಸ್ನ್ಯಾಚಿಂಗ್ ಅನ್ನ with the knowledge of that woman or person it can be snatched. ಅದರಿಂದ ಹಳೆ IPC ಯಲ್ಲಿ ಸ್ನ್ಯಾಚಿಂಗ್ ವಾಸ್ ನಾಟ್ ಮೇಡ್ ಅನ್ ಅಫೆನ್ಸ್. ಆದ್ರೆ ಈ ಹೊಸ ಕಾನೂನಲ್ಲಿ ಸ್ನ್ಯಾಚಿಂಗ್ ಅನ್ನೋದನ್ನ ಅಫೆನ್ಸ್ ಅನ್ನಾಗಿ ಇದನ್ನ ಪರಿಗಣಿಸಿದ್ದಾರೆ. ಮತ್ತು ಹಳೆಯ 2 ಇಂಪಾರ್ಟೆಂಟ್ ಸೆಕ್ಷನ್ಗಳನ್ನ ಈ ಹೊಸ ಕಾನೂನಲ್ಲಿ ನಾವು ಇದನ್ನ ಡಿಲೀಟ್ ಮಾಡಿದ್ದಾರೆ. ಅಂದ್ರೆ ಹಳೆ ಕಾನೂನಲ್ಲಿ ಸೆಕ್ಷನ್ 444 ಲರ್ಕಿಂಗ್ ಹೌಸ್ ಟ್ರೆಸ್ಪಾಸ್ ಬೈ ನೈಟ್ ಅಂತಕ್ಕಂಥ ಒಂದು ಅಫೆನ್ಸ್ ಇತ್ತು. ರಾತ್ರಿ ಹೋಗಿ ಮನೆ ಮುರಿದು ಕಳ್ತನ ಮಾಡಿದ್ರೆ ಅದೊಂದು ಅಫೆನ್ಸ್ ಅಂತ ಇತ್ತು. ಮತ್ತು ಹೌಸ್ ಬ್ರೇಕಿಂಗ್ ಬೈ ನೈಟ್ ಸೆಕ್ಷನ್ 446 ಆಫ್ IPC, ಇವೆರಡು ಅಫೆನ್ಸ್ ಗಳನ್ನ ಈ ಹೊಸ ಕಾನೂನಲ್ಲಿ ಒಮಿಟೆಡ್, ಅವುಗಳನ್ನ ತೆಗೆದುಹಾಕಲಾಗಿದೆ. ಹಾಗಿದ್ರೆ ನಿಮ್ ಅಫೆನ್ಸಸ್ ಈ BNS ನಲ್ಲಿ ಯಾವ ಬಂದಿದಾವ ಅನ್ನೋದನ್ನ ನಾವು ಪಟ್ಟಿ ಮಾಡ್ತಾ ಹೋದ್ರೆ ಮಾಬ್ ಲಿಂಚಿಂಗ್, ಜನಜಂಗುಳು ಸೇರಿ ಒಬ್ಬನ ಹತ್ಯೆ ಮಾಡೋದು, ಮತ್ತು ಟೆರರಿಸ್ಟ್ ಆಕ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಮೊದಲು ಟಾಡಾ ಅಂತ ಇತ್ತು, ಟೆರರಿಸ್ಟ್ ಅಂಡ್ ಡಿಸ್ರಪ್ಟಿವ್ ಪ್ರಿವೆನ್ಷನ್ ಆಕ್ಟ್ ಅಂತ ಇತ್ತು, ಟಾಡಾ ಅಂತ ಇತ್ತು. ಅದು ಸಂಜಯ್ ದತ್ತನ್ನ ನಾವು ಟಾಡಾ ಆಕ್ಟ್ ಅಲ್ಲೇ ಪ್ರಾಸಿಕ್ಯೂಟ್ ಮಾಡಿದ್ದು. ಆದ್ರೆ ಕಸಬನನ್ನ ಟಾಡಾ ಆಕ್ಟ್ ಅಲ್ಲಿ ಪ್ರಾಸಿಕ್ಯೂಟ್ ಮಾಡಲಿಲ್ಲ. ಯಾಕಂದ್ರೆ ಬೈ ದಟ್ ಟೈಮ್ ಟಾಡಾ ಆಕ್ಟ್ ವಾಸ್ ರಿಪೀಲ್ಡ್. ಈಗ UAPA ಅಂತ ಬಂದಿದೆ. UAPAದಲ್ಲಿ ಇಫ್ ಎನಿಬಡಿ ಈಸ್ ಇನ್ವಾಲ್ವಿಂಗ್ ಸಮ್ ಟೆರರಿಸ್ಟ್ ಆಕ್ಟಿವಿಟೀಸ್ he can be booked under UAPA. ಆದ್ರೆ ಇಲ್ಲಿ ಟೆರರಿಸ್ಟ್ ಆಕ್ಟ್ ಅನ್ನೋದನ್ನ ಈ BNS ಅಲ್ಲೂ ಕೂಡ ಸೇರಿಸಲಾಗಿದೆ. ಇಲ್ಲಿ ನಾವು ಒಂದು ಪಾಯಿಂಟ್ ಅನ್ನ ಅರ್ಥ ಮಾಡ್ಕೋಬೇಕು ಏನಪ್ಪಾ ಅಂದ್ರೆ, ಈ BNS ಇರಲಿ, BSSN ಇರಲಿ ಅಥವಾ ಭಾರತೀಯ ಸಾಕ್ಷ್ಯ ಅಧಿನಿಯಮ ಇರಲಿ, ದೀಸ್ ಆರ್ ಆಲ್ ದಿ ಜನರಲ್ ಲಾಸ್. ಸೊ ಒಂದು ನಮ್ಮ ಕಾನೂನಿನ ಮುಖ್ಯವಾದ ಅಂಶ ಏನಪ್ಪಾ ಅಂದ್ರೆ
when there is a special law, that special law prevails over the general law. ಆದ್ರೆ ಇಲ್ಲಿ ಒಂದ್ ಸ್ವಲ್ಪ ಗ್ರೇ ಏರಿಯಾ ಏನಂದ್ರೆ, ಈಗಾಗಲೇ ಟೆರರಿಸ್ಟ್ ಆಕ್ಟಿವಿಟೀಸ್ ಅನ್ನ ಕವರ್ ಮಾಡ್ಲಿಕ್ಕೆ UAPA ಇದೆ, ಮಹಾರಾಷ್ಟ್ರದಲ್ಲಿ ಮೋಕಾ ಇದೆ, ಕರ್ನಾಟಕದಲ್ಲಿ ಕೋಕಾ ಇದೆ. ಆದ್ರೆ ಈ BNS ನಲ್ಲಿ ಈ ಟೆರರಿಸ್ಟ್ ಆಕ್ಟಿವಿಟೀಸ್ ಅನ್ನ ಕೂಡ ಸೇರಿಸೋದ್ರಿಂದ ಪೊಲೀಸರಿಗೆ ವಿಪುಲವಾದಂತ ಅಧಿಕಾರವನ್ನ ಕೊಟ್ಟಂಗಾಗ್ತದೆ ಅಂತಕ್ಕಂತ ಚರ್ಚೆಗಳು ಇವತ್ತು ಕಾನೂನು ವಲಯಗಳಲ್ಲಿ ನಡೆದಿದೆ. ಮತ್ತು ಈ BNS ನಲ್ಲಿ ಹೊಸದಾಗಿ ಆರ್ಗನೈಸ್ಡ್ ಕ್ರೈಮ್ ಅನ್ನೋದನ್ನ ಸೇರಿಸಿದ್ದಾರೆ. ಅಂದ್ರೆ ಕೆಲವು ಜನ ಸೇರಿ ಮಾಡ್ತಕ್ಕಂಥ ಆರ್ಗನೈಸ್ಡ್ ಕ್ರೈಮ್, ಆಗಲೇ ಹೇಳಿದಂತ ಸ್ನ್ಯಾಚಿಂಗ್ ಅನ್ನು ಕೂಡ ಸೇರಿಸಿದ್ದಾರೆ. ಮತ್ತು ಹೈರಿಂಗ್, ಎಂಪ್ಲಾಯಿಂಗ್ ಅ ಚೈಲ್ಡ್ ಟು ಕಮಿಟ್ ಅನ್ ಅಫೆನ್ಸ್, ಅಂದ್ರೆ ಮಗುವನ್ನ ಅಪರಾಧಕ್ಕಾಗಿ ಬಳಸುವುದನ್ನ ಒಂದು ಪೆನಲೆಬಲ್ ಅಫೆನ್ಸ್ ಅಂತ ಪರಿಗಣಿಸಲಾಗಿದೆ. ಮತ್ತು ಇನ್ನೊಂದು, ಈ ಹೆಣ್ಮಕ್ಕಳನ್ನ ಲೈಂಗಿಕವಾಗಿ ಶೋಷಣೆ ಮಾಡೋದು, ಲೈಂಗಿಕವಾಗಿ ಬಳಸಿಕೊಳ್ಳೋದು, ಅದನ್ನ ಮೊದಲು ಇಟ್ ವಾಸ್ ನೈದರ್ ರೇಪ್ ನಾರ್ ಚೀಟಿಂಗ್. ಯಾಕಂದ್ರೆ ರೇಪ್ ಅನ್ನೋದನ್ನ 376 ನಲ್ಲಿ ಡಿಫೈನ್ ಮಾಡಲಾಗಿದೆ, ಚೀಟಿಂಗ್ ಅನ್ನ ಸೆಕ್ಷನ್ 420 ಡಿಫೈನ್ ಮಾಡಲಾಗಿದೆ. ಆದ್ರೆ ಮದುವೆ ಆಗ್ತೀನಿ ಅಂತ ಹೇಳಿ ಒಂದು ಹೆಂಗಸನ್ನ ಲೈಂಗಿಕವಾಗಿ ಬಳಸಿಕೊಂಡ್ರೆ, ಇಲ್ಲವೇ ಅವಳಿಗೆ ಒಂದು ನೌಕರಿಯನ್ನ ಕೊಡ್ತೀನಿ ಅಂತ ಹೇಳಿ ಅವಳನ್ನ ಲೈಂಗಿಕವಾಗಿ ಬಳಸಿಕೊಂಡ್ರೆ, ಅಂಥದನ್ನ ಪನಿಷ್ ಮಾಡ್ಲಿಕ್ಕೆ ಭಾರತೀಯ ದಂಡ ಸಂಹಿತೆಯಲ್ಲಿ ಯಾವುದೇ ವಿಶೇಷವಾದಂತ ಕಲಮು ಇರಲಿಲ್ಲ. ಆದ್ರೆ ಈ ಹೊಸ BNS ನಲ್ಲಿ ಸೆಕ್ಸುವಲ್ ಇಂಟರ್ಕೋರ್ಸ್ ಬೈ ಎಂಪ್ಲಾಯಿಂಗ್ ಅ ಡಿಸೀಟ್ಫುಲ್ ಮೀನ್ಸ್, ಅಂದ್ರೆ ಮೋಸದಿಂದ ಒಬ್ಬ ಹೆಣ್ಮಗಳನ್ನ ಲೈಂಗಿಕವಾಗಿ ಬಳಸಿಕೊಂಡ್ರೆ, ಲೈಂಗಿಕವಾಗಿ ಶೋಷಣೆ ಮಾಡಿದ್ರೆ, ಇಟ್ ಅಮೌಂಟ್ಸ್ ಟು ಎ ಪೆನಲೆಬಲ್ ಅಫೆನ್ಸ್. ಮತ್ತು ಶೆಡಿಷನ್ ಅಂತಕ್ಕಂತ ಒಂದು ಅಪರಾಧ ಇತ್ತು, ರಾಜದ್ರೋಹ ಅಂತ ಅಪರಾಧ ಇತ್ತು. ರಾಜದ್ರೋಹ ಅಂತ ಯಾಕೆ ಹೆಸರಿಟ್ಟಿದ್ರು ಅಂದ್ರೆ, ಸ್ವಾತಂತ್ರ್ಯಕ್ಕಿಂತ ಮುಂಚೆ ಇಂಗ್ಲೆಂಡ್ ರಾಜ ಇರಬಹುದು, ಇಂಗ್ಲಿಷ್ ರಾಣಿ ಇರಬಹುದು, ರಾಷ್ಟ್ರದ್ರೋಹ ಮಾಡಿದ್ರೆ ಅವರಿಗೆ, ರಾಣಿಗೆ, ರಾಜನಿಗೆ ಮಾಡಿದಂತ ದ್ರೋಹ ಅಂತಕ್ಕಂಥ ಶೆಡಿಷನ್ ಅಂತ ನಾವು ಇಟ್ಕೊಂಡಿದ್ವಿ. ಆದ್ರೆ ಇವತ್ತು ರಾಜನೂ ಇಲ್ಲ, ರಾಣಿಯೂ ಇಲ್ಲ. ಇವತ್ತು ನಾವು ಸಂವಿಧಾನಾತ್ಮಕ ಆಡಳಿತದಲ್ಲಿದ್ದೇವೆ, ಪ್ರಜಾಪ್ರಭುತ್ವದಲ್ಲಿದ್ದೇವೆ. ಆದ್ರಿಂದ ಶೆಡಿಷನ್ ಅಂತಕ್ಕಂಥ ಒಂದು ಅಫೆನ್ಸ್ ಅನ್ನ ಈ ಹೊಸ ಕಾನೂನಿನಿಂದ ಕೈ ಬಿಡಲಾಗಿದೆ. ಮತ್ತು ನಾನು ಆಗಲೇ ಹೇಳಿದಂಗೆ, ಮೊದಲು ಇಂಡಿಯಾದಲ್ಲಿ ಇದ್ದು ಒಂದು ಅಪರಾಧವನ್ನು ಮಾಡಿದ್ರೆ ಮಾತ್ರ ಅದು IPC ಯಲ್ಲಿ ಕವರ್ ಆಗ್ತಿತ್ತು. ಈಗ ಇವನ್ ಇಫ್ ಅ ಪರ್ಸನ್ ಸಿಟ್ಸ್ ಇನ್ ಅಬ್ರಾಡ್ ಅಂಡ್ ಮೇಕ್ಸ್ ಅನ್ ಕಾನ್ಸ್ಪಿರಸಿ ಆರ್ ಹಿ ಮೇಕ್ಸ್ ಅ ಪ್ಲಾಟ್, ಏನೋ ಒಂದು ಸಂಚು ಮಾಡಿ ಒಂದು ಅಪರಾಧವನ್ನು ಮಾಡಿದ್ರೆ, ಹಿ ಕ್ಯಾನ್ ಬಿ ಬುಕ್ಡ್ ಅಂಡ್ ಹಿ ಕ್ಯಾನ್ ಬಿ ಪೆನಲೈಸ್ಡ್. ಮತ್ತು ಇವೆಲ್ಲ ಹೊಸ ಅಪರಾಧಗಳಾದವು. ಹಾಗಾದ್ರೆ ಯಾವ್ಯಾವ ಅಪರಾಧಗಳನ್ನ ಈ BNS ನಲ್ಲಿ ಅದನ್ನ ರಿಪೀಲ್ ಮಾಡಿದ್ದಾರೆ, ರದ್ದು ಮಾಡಿದ್ದಾರೆ ಅನ್ನೋನ ನೋಡಿದ್ರೆ, ನಾನು ಆಗಲೇ ಹೇಳಿದಂಗೆ unnatural offenses which was punishable under section 377 of IPC, adultery which was punishable under section 497 of IPC, attempt to commit suicide which was punishable under section 309 of IPC, sedition which was punishable under section 121 of IPC, lurking house trespass by night under section 444 of IPC, house breaking by night under section 446 of IPC. ಸೊ ಈ ಏನ್ ನಾನು ಓದಿದೆ, ಈ ಎಲ್ಲ ಕಾನೂನುಗಳನ್ನ ಈ ಹೊಸ BNS ನಲ್ಲಿ ಇದನ್ನ ರದ್ದುಪಡಿಸಲಾಗಿದೆ. ಸೊ ದೇ ಆರ್ ನೋ ಮೋರ್ ಅಫೆನ್ಸಸ್ ಅಂಡರ್ ದ ನ್ಯೂ BNS. ಇದಿಷ್ಟು ಮುಖ್ಯವಾದಂತ BNS ನಲ್ಲಿ ಮಾಡಿದಂತ ಬದಲಾವಣೆಗಳು. ನಾವು CRPC ಯನ್ನ ಗಮನಿಸಿದರೆ, CRPC 1861ರಲ್ಲಿ ಸ್ಟಿವನ್ಸನ್ ಅವರಿಂದ ಬರೆಯಲ್ಪಟ್ಟಂತ ಕಾನೂನು. ಅದು 1974ರಲ್ಲಿ ಹಳೆ ಕಾನೂನನ್ನ ರಿಪೀಲ್ ಮಾಡಿ ಹೊಸ ಕಾನೂನನ್ನ 1974ರಲ್ಲಿ ತಂದಿದ್ರು. ಅದು ಕೂಡ ಇವತ್ತು 50 ವರ್ಷಗಳ ತನಕ ಆ ಕಾನೂನು ಇವತ್ತು ನಮ್ಮ ದೇಶದಲ್ಲಿ ಜಾರಿಯಲ್ಲಿತ್ತು. ಅದ್ರ ಬಗ್ಗೆ ಅನೇಕ ಹೈಕೋರ್ಟ್ಗಳು, ಸರ್ವೋಚ್ಚ ನ್ಯಾಯಾಲಯ ಅನೇಕ ಈ ಪ್ರೊವಿಷನ್ಸ್ ಗಳನ್ನ ಇಂಟರ್ಪ್ರಿಟ್ ಮಾಡಿ ಪ್ರೆಸಿಡೆಂಟ್ ಗಳನ್ನ ಮಾಡಲಾಗಿದೆ. ಆದ್ರೆ ಆ ಪ್ರೆಸಿಡೆಂಟ್ಗಳು ಈ ಹೊಸ ಕಾನೂನಿಗೆ ಅನ್ವಯ ಆಗ್ತದೆ ಇಲ್ಲ ಅನ್ನೋ ಪ್ರಶ್ನೆ ನಮ್ಮ ಮುಂದಿದೆ. ಈಗ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಎಲ್ಲಾ ಹೊಸ ಕಾನೂನುಗಳು ಬಂದರೂ ಕೂಡ ಹಳೆಯ ಕಾನೂನಲ್ಲಿ ಇದ್ದಂತಹ ಮೂಲಭೂತ ಅಂಶಗಳನ್ನ ಅವು ಒಳಗೊಂಡಿವೆ. ಸುಮಾರು 90% ಏನು ಹೊಸ ಕಾನೂನುಗಳಿದಾವೆ ಇವೆಲ್ಲ ಹಳೆಯ ಕಾನೂನುಗಳ ಮೇಲೆ ಅವಲಂಬಿತ ಆಗಿದ್ದಾವೆ. ಕೇವಲ ಒಂದು 10% ಮಾತ್ರ ಇವುಗಳನ್ನ ಅಪ್ಡೇಟ್ ಮಾಡಲಾಗಿದೆ.
ಬದಲಾವಣೆ ಮಾಡಲಾಗಿದೆ, ಆಧುನೀಕರಣಗೊಳಿಸಲಾಗಿದೆ, ಕೆಲವನ್ನ ಬಿಡಲಾಗಿದೆ, ಕೆಲವನ್ನ ಸೇರಿಸಲಾಗಿದೆ. ಸೊ ಇಟ್ ಇಸ್ ನಥಿಂಗ್ ಬಟ್ ಎ ಓಲ್ಡ್ ವೈನ್ ಇನ್ ಎ ನ್ಯೂ ಬಾಟಲ್, ದಟ್ ಟು ಕಲರ್ಫುಲ್ ಬಾಟಲ್. ಹೊಸ ಒಂದು ಭಾರತೀಯ ಹೆಸರನ್ನ ಕೊಟ್ಟಿದ್ದಾರೆ. ಆದ್ರೆ ಏನು ಒಂದು 90% ಒಂದು ಈ ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್ ಸಿದ್ಧಾಂತಗಳಿದಾವೆ, ಅವುಗಳನ್ನೆಲ್ಲ ಈ ಹೊಸ ಕಾನೂನಲ್ಲಿ ನಾವು ಇಟ್ಕೊಂಡಿದ್ದೇವೆ. ಸೊ CRPC ಬಗ್ಗೆ ನಿಮ್ಗೆ ಗೊತ್ತಿದೆ. CRPC ಇನ್ವೆಸ್ಟಿಗೇಷನ್ ಬಗ್ಗೆ ಹೇಗೆ ಮಾಡ್ಬೇಕಂತ ಹೇಳ್ತದೆ, ಅರೆಸ್ಟ್ ಅನ್ನ ಯಾವ ರೀತಿ ಮಾಡ್ಬೇಕಂತ ಹೇಳ್ತದೆ, ಪ್ರಾಸಿಕ್ಯೂಷನ್ ಅನ್ನ ಯಾವ ರೀತಿ ಮಾಡ್ಬೇಕಂತ ಹೇಳ್ತದೆ, ಬೇಲ್ ಅನ್ನ ಯಾವ್ಯಾವ ಸಂದರ್ಭದಲ್ಲಿ ಕೊಡಬೇಕು ಅನ್ನೋದನ್ನ ಅದು ಹೇಳ್ತದೆ. ಮತ್ತಿದು ಹೊಸ CRPC ಯಾಕೆ ತಂದ್ರು ಅನ್ನುವ ಬಹಳ ಮುಖ್ಯವಾದ ಪ್ರಶ್ನೆ ಏನಪ್ಪಾ ಅಂದ್ರೆ, ದಿಸ್ ಇಂಟೆಂಡ್ಸ್ ಫಾರ್ ಸ್ಪೀಡಿ ಜಸ್ಟಿಸ್. ಯಾಕಂದ್ರೆ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್, ಜಸ್ಟಿಸ್ ಹರೀಡ್ ಇಸ್ ಜಸ್ಟಿಸ್ ಬರೀಡ್. ಆದ್ರೆ ನಾವು ಶೀಘ್ರ ನ್ಯಾಯ ಕೊಡಬೇಕು ಅನ್ನೋ ಒಂದೇ ಕಾರಣಕ್ಕೆ we cannot bypass, we cannot take away the life and liberty of a common man, because right to life has been enshrined under Article 21 of Indian Constitution. Right to life. Right to life is not mere animal existence. Right to life means to live with all dignity, to live with all decency. ಒಬ್ಬ ವ್ಯಕ್ತಿಯ ಲಿಬರ್ಟಿಯನ್ನ, ಸ್ವಾತಂತ್ರ್ಯವನ್ನ ತೆಗೆದುಕೊಳ್ಬೇಕಾದ್ರೆ ಇಟ್ ಶುಡ್ ಬಿ ಇನ್ ಅಕಾರ್ಡೆನ್ಸ್ ವಿತ್ ಲಾ. ಅದನ್ನೇ ನಾವು ಆರ್ಟಿಕಲ್ 22ದಲ್ಲಿ ಹೇಳ್ಕೊಂಡಿದ್ದೇವೆ. ಮತ್ತು ಆರ್ಟಿಕಲ್ 20ಯಲ್ಲಿ ಬಹಳ ಮುಖ್ಯವಾದಂತಹ 3 ಸಿದ್ಧಾಂತಗಳನ್ನ ನಾವು ಸಂವಿಧಾನದಲ್ಲಿ ಹೇಳ್ಕೊಂಡಿದ್ದೇವೆ. ಡಾಕ್ಟ್ರಿನ್ ಆಫ್ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ, ಕ್ರಿಮಿನಲ್ ಲಾಸ್ ಶುಡ್ ನಾಟ್ ಬಿ ಅಪ್ಲಿಕೇಬಲ್ ಮೇಡ್ ರಿಟ್ರೋಸ್ಪೆಕ್ಟಿವ್ಲಿ. ಡಬಲ್ jeopardy, one should not be punished twice for the same offense. Doctrine of self-incrimination, one should not be a witness against himself. ಇವೆಲ್ಲ ಸಿದ್ಧಾಂತಗಳನ್ನ ನಾವು ಭಾರತೀಯ ಸಂವಿಧಾನದಲ್ಲಿ ನಾವು ಹೇಳ್ಕೊಂಡಿದ್ದೇವೆ. ಮತ್ತು ಭಾರತೀಯ ಸಂವಿಧಾನದ 22ನೇ ಆರ್ಟಿಕಲ್ದಲ್ಲಿ ಏನ್ ಹೇಳ್ಕೊಂಡಿದ್ದೇವೆ ಅಂದ್ರೆ, if a person is arrested, he should be produced before the nearest magistrate within 24 hours. That transit will be excluded, transit time is excluded. He should be given a legal aid and he should be made known for what reason he has been arrested. ಯಾವ ಕಾರಣಕ್ಕಾಗಿ ಆತನನ್ನ ಅರೆಸ್ಟ್ ಮಾಡಲಾಗಿದೆ ಅದನ್ನು ನಮ್ಗೆ ಹೇಳಬೇಕು. 24 ಗಂಟೆಗಳಿಗೆ ಆತನನ್ನ ಸಮೀಪದ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕು. ಆತನಿಗೆ ಕಾನೂನಿನ ನೆರವನ್ನ ಕೊಡಬೇಕು. ಈಗ ಯಾರೋ ಕಸಬ್ ಮುಂಬೈದಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ ಅನ್ನೋ ಕಾರಣಕ್ಕೆ we cannot prosecute him directly, we cannot execute him directly. He should be tried in accordance with law. ಅದ್ರ ಬಗ್ಗೆ ಸರಿಯಾದ ತನಿಖೆ, ಇನ್ವೆಸ್ಟಿಗೇಷನ್ ಆಗಬೇಕು, ಚಾರ್ಜ್ ಶೀಟ್ ಆಗಬೇಕು, ಟ್ರಯಲ್ ಆಗಬೇಕು. that offense must be proved beyond reasonable doubt. ಅಂದಾಗ ಮಾತ್ರ ಪನಿಷ್ಮೆಂಟ್ ಆಗಬೇಕು. even the death sentence given by the district court is to be confirmed by the honorable high court. The accused has got right to go to even Supreme Court. Even after this, he can go, he can file a mercy petition before either governor or president. ಈಗ ಮರ್ಸಿ ಪಿಟಿಷನ್ ಕೂಡ ಟೈಮ್ ಲೈನ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಮತ್ತು ಇನ್ನೊಂದು ಬಹಳ ಮುಖ್ಯವಾದಂತ ಸಂಗತಿ ಏನಪ್ಪಾ ಅಂದ್ರೆ, ಈ ಹೊಸ CRPCಯಲ್ಲಿ ಮಾಡರ್ನ್ ಟೆಕ್ನಾಲಜಿಯನ್ನ ಅಳವಡಿಸಿಕೊಳ್ಳಲಾಗಿದೆ. ಅಂದ್ರೆ ಯೂಸ್ ಆಫ್ ಟೆಕ್ನಾಲಜಿ ಅಂಡ್ ಫೋರೆನ್ಸಿಕ್ ಸೈನ್ಸ್ ಇನ್ ದ ಇನ್ವೆಸ್ಟಿಗೇಷನ್ ಆಫ್ ಕ್ರೈಮ್. ಈ ಅಪರಾಧದ ತನಿಖೆಯಲ್ಲಿ ಮತ್ತು ಅದನ್ನ ಸಿದ್ಧ ಮಾಡೋ ಸಲುವಾಗಿ ಅದನ್ನ ವಿಡಿಯೋಗ್ರಾಫ್ ಮಾಡಬೇಕು. ಮೊದಲು ಕೇವಲ ಮಹಜರ್ ಮಾಡಿದ್ರೆ ಸಾಕಾಗಿತ್ತು, ವಿಡಿಯೋಗ್ರಾಫ್ ಮಾಡಬೇಕು, ಅದಕ್ಕೆ ವಿಟ್ನೆಸ್ಗಳ ಸಿಗ್ನೇಚರ್ ತಗೋಬೇಕು ಅನ್ನೋದನ್ನೆಲ್ಲ ಕೇಳಲಾಗಿದೆ. ಯೂಸಿಂಗ್ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಫಾರ್ ಫರ್ನಿಶಿಂಗ್, ಲಾಜಿಂಗ್, ಇನ್ಫಾರ್ಮೇಶನ್, ಸರ್ವಿಸ್ ಆಫ್ ಸಮನ್ಸ್ ಎಟ್ಸೆಟ್ರಾ. ಅಂದ್ರೆ ಮೊದಲು ಏನಾಗ್ತಿತ್ತಂದ್ರೆ, ಈಗ ಸಮನ್ಸ್ ಅನ್ನ ಸರ್ವ್ ಮಾಡ್ಬೇಕಾದ್ರೆ ಈ ನ್ಯಾಯಾಲಯದ ಬೇಲೀಫ್ ಅಲ್ಲಿ ಹೋಗಿ ಕೊಡ್ಬೇಕಾಗಿತ್ತು, ಅವನಿಗೆ ಅದು ಸರ್ವ್ ಆಗಬೇಕಾಗಿತ್ತು. that too on the adult male member of the family. But now, as I said, gender neutrality ಮಾಡೋದ್ರಿಂದ even it can be served to a woman, adult woman. ಮತ್ತು ನಾವು ಕೋರ್ಟ್ ಬೇಲೀಫು ಆ ಆರೋಪಿ ಇದ್ದಲ್ಲಿಗೆ ಖುದ್ದಾಗಿ ಹೋಗಿ ಆ ಸಮನ್ಸ್ ಅನ್ನ, ನೋಟಿಸ್ ಅನ್ನ ಸರ್ವ್ ಮಾಡಬೇಕಾಗಿತ್ತು. ಬಟ್ ನೌ, ಡ್ಯೂ ಟು ದ ಅಡ್ವೆಂಟ್ ಇನ್ ಟೆಕ್ನಾಲಜಿ, ಇವನ್ ದ ಸಮನ್ಸ್ ಕ್ಯಾನ್ ಬಿ ಸರ್ವ್ಡ್ ಥ್ರೂ ವಾಟ್ಸ್ಆಪ್, ಥ್ರೂ SMS, ಥ್ರೂ ಇಮೇಲ್. ಈ ರೀತಿಯೊಳಗೆ ಆಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ಸಮನ್ಸ್ಗಳನ್ನ ಜಾರಿ ಮಾಡಲಿಕ್ಕೆ ಈ ಹೊಸ ಕಾನೂನಲ್ಲಿ
ಅವಕಾಶ ಇದೆ. ಅಂಡ್ ದಟ್ ಈಸ್ ದಟ್ ವಿಲ್ ಬಿ ಹೆಲ್ಡ್ ಆಸ್ ಗುಡ್ ಸರ್ವಿಸ್. ದಟ್ ಸರ್ವಿಸ್ ಆಫ್ ಸಮನ್ಸ್ ವಿಲ್ ಬಿ ಹೆಲ್ಡ್ ಆಸ್ ಸಫಿಶಿಯಂಟ್ ಅಂತ ಹೇಳ್ಬೋದು. ಮತ್ತು ನಾನು ಆಗಲೇ ಹೇಳ್ದಂಗೆ ಈ ಟ್ರಯಲ್ ಮಾಡುವಾಗ ಸ್ಪೆಸಿಫಿಕೇಶನ್ ಆಫ್ ಟೈಮ್ ಲೈನ್ ಫಾರ್ ಟೈಮ್ ಬೌಂಡ್ ಇನ್ವೆಸ್ಟಿಗೇಷನ್, ಟ್ರಯಲ್, ಅನೌನ್ಸ್ಮೆಂಟ್ ಆಫ್ ಜಜ್ಮೆಂಟ್ ಅನ್ನು ಹೇಳಿದ್ದಾರೆ. ಅಂದ್ರೆ ಇಂತಿಷ್ಟು ದಿವಸಗಳಲ್ಲಿ ತನಿಖೆ ಮುಗಿಬೇಕು, ಇಂತಿಷ್ಟು ದಿವಸಗಳಲ್ಲಿ ಚಾರ್ಜ್ ಶೀಟ್ ಕೊಡಬೇಕು, ಇಂತಿಷ್ಟು ದಿವಸಗಳಲ್ಲಿ HBC ಹಿಯರಿಂಗ್ ಬಿಫೋರ್ ಚಾರ್ಜ್ ಅಥವಾ ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕಬೇಕು, ಇಂತಿಷ್ಟು ದಿವಸಗಳಲ್ಲಿ ಆ ಪ್ರಕರಣವನ್ನು ಇತ್ಯರ್ಥಪಡಿಸಬೇಕು ಅಂತಕ್ಕಂಥ ಒಂದು ಸ್ಪೆಸಿಫಿಕ್ ಟೈಮ್ ಲೈನ್ ಹಾಕಿದ್ದಾರೆ. ಯಾಕಂದ್ರೆ ಜಸ್ಟಿಸ್ ತಡ ಆಗಬಾರ್ದು. ಈಗ ನಮ್ಮ ದೇಶದಲ್ಲಿ ಸುಮಾರು 5 ಕೋಟಿ ಪ್ರಕರಣಗಳು ವಿಚಾರಣೆಗೆ ಬಾಕಿ ಇದಾವೆ. ಕೋರ್ಟ್ಸ್ ಆರ್ ಓವರ್ಲೋಡೆಡ್, ಕೋರ್ಟ್ಸ್ ಆರ್ ಓವರ್ ಬರ್ಡನ್. ಎಲ್ಲ 100% ವೇಕೆನ್ಸಿಯನ್ನ ಇನ್ನೂ ನಮಗೆ ಫಿಲ್ಅಪ್ ಮಾಡ್ಲಿಕ್ಕೆ ಆಗಲಿಲ್ಲ. ನಮ್ಗಿನ್ನೂ ಬೇಕಾದಂತ ಇನ್ಫ್ರಾಸ್ಟ್ರಕ್ಚರ್ನ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದರಿಂದ ಜಸ್ಟಿಸ್ ತಡ ಆಗ್ತಾ ಇದೆ. ಮತ್ತು ಕೆಲ ಅಮಾಯಕರು ಬೇಲ್ ಸಿಗ್ಲಾರ್ದನೆ ಅಥವಾ ಕಾನೂನಿನ ಒಂದು ನೆರವು ಸಿಗ್ಲಾರ್ದನೆ ಜೈಲಿನಲ್ಲಿ ಕೊಳಿತಕ್ಕಂಥದನ್ನ ನಾವು ಈಗಲೂ ಕೂಡ ನಾವು ಗಮನಿಸ್ತಾ ಇದ್ದೇವೆ. ಮತ್ತು ಸಪ್ಲೈಯಿಂಗ್ ಕಾಪಿ ಆಫ್ FIR ಟು ದ ವಿಕ್ಟಿಮ್ ಅಂಡ್ ಪ್ರೊವೈಡ್ ಇನ್ಫಾರ್ಮೇಶನ್ ಅಬೌಟ್ ದ ಪ್ರೋಗ್ರೆಸ್ ಆಫ್ ಇನ್ವೆಸ್ಟಿಗೇಷನ್. ಅದು ಮೊದಲು ಏನಾಗ್ತಿತ್ತಂದ್ರೆ FIR ಆದ್ಮೇಲೆ ಆ ತನಿಖೆ ಯಾವ ಹಂತದಲ್ಲಿದೆ ಅನ್ನೋದು ದೂರದವರಿಗೆ ಗೊತ್ತಾಗ್ತಿರ್ಲಿಲ್ಲ. Now within 90 days it is the duty of the IO to inform the informant regarding the status, regarding the stage, regarding the progress of his case. ಮತ್ತು ಮೊದಲು ನಾವು ವಿಡಿಯೋ ಕಾನ್ಫರೆನ್ಸ್ ಥ್ರೂ ವಿಚಾರಣೆಯನ್ನ ಮಾಡ್ತಿದ್ವಿ. ಈಗ ಅದನ್ನ ಕಾನೂನುಬದ್ಧಗೊಳಿಸಲಾಗಿದೆ. ಪ್ರೊವಿಷನ್ ಫಾರ್ ಎಕ್ಸಾಮಿನಿಂಗ್ ದ ಅಕ್ಯೂಸ್ಡ್ ಥ್ರೂ ವಿಡಿಯೋ, ಆಡಿಯೋ, ಎಲೆಕ್ಟ್ರಾನಿಕ್ ಮೀನ್ಸ್ ಲೈಕ್ ವಿಡಿಯೋ ಕಾನ್ಫರೆನ್ಸಿಂಗ್. ಇದನ್ನ ಮೊದಲು ಕೂಡ ಮಾಡಲಾಗ್ತಿತ್ತು. ಯಾಕಂದ್ರೆ ಅಂಡರ್ ಟ್ರಯಲ್ ಪ್ರಿಸನರ್ಸ್ ಅನ್ನ ನ್ಯಾಯಾಲಯಕ್ಕೆ ತಂದು ಹಾಜರುಪಡಿಸಲಿಕ್ಕೆ ಸಾಕಷ್ಟು ಮ್ಯಾನ್ ಪವರ್ ಬೇಕು, ಸಾಕಷ್ಟು ವೆಹಿಕಲ್ಗಳು ಬೇಕು. ಸೊ ಅದು ತರಲಿಕ್ಕೆ ತುಂಬಾ ತಡನೂ ಆಗ್ತಿದೆ. ದಟ್ ವಿಲ್ ಟೇಕ್ ಎ ಟೈಮ್ ಆಲ್ಸೋ. ಕೆಲವೊಂದು ಅಫೆಂಡರ್ಗಳು ಬೇರೆ ಬೇರೆ ಜೈಲಲ್ಲಿ ಇರ್ತಿದ್ರು. ಈಗ ಬೆಳಗಾಂ ಹಿಂಡ್ಲಗ ಜೈಲಿನಲ್ಲಿ ಇರ್ತಕ್ಕಂಥ ಆರೋಪಿಯನ್ನು ಒಮ್ಮೊಮ್ಮೆ ಬೆಂಗಳೂರಿನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕಾಗಿತ್ತು, ಅಥವಾ ಬಳ್ಳಾರಿ ಜೈಲಿನಲ್ಲಿ ಇರ್ತಕ್ಕಂಥ ಆರೋಪಿಯನ್ನ ಬೆಂಗಳೂರಿಗೆ ತರಬೇಕಾಗಿತ್ತು. ಸೊ ಈ ತರ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಬಹಳ ಇತ್ತು. ಸೊ ಅದನ್ನ ವಿಡಿಯೋ ಕಾನ್ಫರೆನ್ಸ್ ಮೊದಲು ಕೂಡ ಇತ್ತು, ಈ ಕಾರಣ ಬರೋಕ್ಕಿಂತ ಮುಂಚೆ ಕೂಡ ದಟ್ ವಿಡಿಯೋ ಕಾನ್ಫರೆನ್ಸ್ ವಾಸ್ ದೇರ್. ಬಟ್ ನೌ ಇಟ್ ಹ್ಯಾಸ್ ಬೀನ್ ಇನ್ಕ್ಲೂಡೆಡ್ ಇನ್ ದಿಸ್ ನ್ಯೂ ಕೋಡ್. ಮತ್ತು ಇನ್ನೊಂದು ಬಹಳ ಮುಖ್ಯವಾದಂತ ವಿಚಾರ ಏನಪ್ಪಾ ಅಂದ್ರೆ, ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್, ಅಸಿಸ್ಟೆಂಟ್ ಸೆಷನ್ ಜಡ್ಜ್ ಈ ಪೋಸ್ಟ್ಗಳನ್ನ ತೆಗೆದುಹಾಕಿದ್ದಾರೆ. ಮೊದಲು ಅದು ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಸ್ ಅಂತ ನಾವು ಕೇಳ್ತಿದ್ವಿ, ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಅಂತ ಕೂಡ ನಾವು ಕೇಳ್ತಿದ್ವಿ. ಅಸಿಸ್ಟೆಂಟ್ ಸೆಷನ್ ಜಡ್ಜ್ ಈ ಪೋಸ್ಟ್ ಇಲ್ವಲ್ಲ, ಇದನ್ನ CRPC ಅಲ್ಲಿ ಇತ್ತು. ಈ ಪೋಸ್ಟ್ಗಳನ್ನ ಈಗ ತೆಗೆದುಹಾಕಿದ್ದಾರೆ. ಮತ್ತು ಮ್ಯಾಜಿಸ್ಟ್ರೇಟ್ ಥರ್ಡ್ ಕ್ಲಾಸ್ ಅಂತ ಒಂದು ಪೋಸ್ಟ್ ಇತ್ತು. ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್ JMFC, ಮ್ಯಾಜಿಸ್ಟ್ರೇಟ್ ಸೆಕೆಂಡ್ ಕ್ಲಾಸ್ ಅಂದ್ರೆ ನಾವು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಕರಿತಿದ್ವಿ. ಮ್ಯಾಜಿಸ್ಟ್ರೇಟ್ ಥರ್ಡ್ ಕ್ಲಾಸ್ ಅಂತ ಒಂದು ಪೋಸ್ಟ್ ಇತ್ತು. ಇಟ್ ಸೀಮ್ಸ್ ಟು ಬಿ ವೆರಿ ವೆರಿ ಹ್ಯೂಮರಸ್. ಈಗ ಮ್ಯಾಜಿಸ್ಟ್ರೇಟ್ ಥರ್ಡ್ ಕ್ಲಾಸ್ ಅನ್ನ ತೆಗೆದುಹಾಕಲಾಗಿದೆ. ಮತ್ತು JMFC ಮ್ಯಾಜಿಸ್ಟ್ರೇಟ್ಗೆ 10,000 ರೂಪಾಯಿ ತನಕ ಫೈನ್ ಹಾಕ್ಲಿಕ್ಕೆ ಅಧಿಕಾರ ಕೊಟ್ಟಿದ್ರು. ಅದನ್ನ ಈಗ ಇನ್ಫ್ಲೇಷನ್ ಹೆಚ್ಚಾಗಿರೋದ್ರಿಂದ ಅದನ್ನ 50,000 ರೂಪಾಯಿಗಳಿಗೆ ಅದನ್ನ ಹೆಚ್ಚು ಮಾಡಲಾಗಿದೆ. ಮತ್ತು ಮೊದಲು CRPC ಸೆಕ್ಷನ್ 31 ಪ್ರಕಾರ ಈ ಯಾವ್ದಾದ್ರು ದ ಸೆಂಟೆನ್ಸ್ ಶಾಲ್ ರನ್ ಕನ್ಕರೆಂಟ್ಲಿ ಅಂತ ಇದ್ರೆ ಅದನ್ನ 14 ವರ್ಷಗಳ ತನಕ ಸೀಮಿತ ಮಾಡಿದ್ರು. ಅಂದ್ರೆ ಎರಡು ನಾವು ಪದಗಳನ್ನ ಬಳಸ್ತೀವಿ. ಒಂದು ದ ಸೆಂಟೆನ್ಸಸ್ ಶಾಲ್ ರನ್ ಕನ್ಕರೆಂಟ್ಲಿ ಅಂತ ಬರಿತೀವಿ, ಅಂದ್ರೆ ಈ ಶಿಕ್ಷೆಗಳು ಏಕಕಾಲದಲ್ಲಿ ಆ ಅಪರಾಧಿ ಅನುಭವಿಸ್ತಕ್ಕದ್ದು, ಕನ್ಕರೆಂಟ್ಲಿ ಅಂತ ಬರಿತೀವಿ. ಒಮ್ಮೊಮ್ಮೆ ದಿ ಸೆಂಟೆನ್ಸಸ್ ಶಾಲ್ ರನ್ ಕಾನ್ಸಿಕ್ಯೂಟಿವ್ಲಿ ಅಂತ ಬರಿತೀವಿ. ಕಾನ್ಸಿಕ್ಯೂಟಿವ್ಲಿ ಅಂದ್ರೆ ದಿ ಸೆಂಟೆನ್ಸಸ್ ಶಾಲ್ ರನ್ ಒನ್ ಆಫ್ಟರ್ ಅನದರ್. ಸೊ CRPC ಸೆಕ್ಷನ್ 31 ಪ್ರಕಾರ ಯಾವುದೇ ಒಂದು ಸೆಂಟೆನ್ಸ್ ಕನ್ಕರೆಂಟ್ ಅಂತ ಆಗಿದ್ರೆ ಅದು 14 ವರ್ಷಗಳಿಗಿಂತ ಮೀರಬಾರದು ಅಂತ ಸೆಕ್ಷನ್ 31 ಆಫ್ CRPC ಹೇಳ್ತದೆ. ಈಗ ಸೆಕ್ಷನ್ 25 ಆಫ್ BNSS ಏನ್ ಹೇಳ್ತದೆ ಅಂದ್ರೆ, ಯಾವುದೇ ಸೆಂಟೆನ್ಸ್ ಕನ್ಕರೆಂಟ್ ಆಗಿದ್ರೆ ಅದು 20 ವರ್ಷಗಳನ್ನ ಮೀರಬಾರದು ಅಂತ ಈ ಹೊಸ ಕಾನೂನು ಹೇಳ್ತದೆ. ನಾನು ಆಗಲೇ ಹೇಳಿದೆ, ದ ಸಮನ್ಸ್ ಕ್ಯಾನ್ ಬಿ ಸರ್ವ್ಡ್ ಟು ದಿ ಅಡಲ್ಟ್ ಫಿಮೇಲ್ ಮೆಂಬರ್ ಆಲ್ಸೋ.
ಯಾಕಂದ್ರೆ ದಿಸ್ ಕೋಡ್ ಹ್ಯಾಸ್ ಮೇಡ್ ಅ ಜೆಂಡರ್ ನ್ಯೂಟ್ರಲಿಟಿ. ಮತ್ತು ಸೆಕ್ಷನ್ 70 ಆಫ್ BNS ಪ್ರಕಾರ ಇವನ್ ದ ಸರ್ವಿಸ್ ಆಫ್ ಸಮನ್ಸ್ ಥ್ರೂ electronic means is held sufficient. ಮತ್ತು ಇನ್ನೊಂದು ಹೊಸ ಕನ್ಸೆಪ್ಟ್ ಈ ಕಾನೂನಲ್ಲಿ ಏನ್ ಬಂದಿದೆ ಅಂದ್ರೆ ಜೀರೋ FIR ಅಂತ ಬಂದಿದೆ. ಜೀರೋ FIR ಅಂದ್ರೆ ಮೊದಲೇನಾಗ್ತಿತ್ತು ಅಂದ್ರೆ ಒಂದು FIR ಅನ್ನ ನಾವು ಲಾಂಚ್ ಮಾಡ್ಬೇಕಾದ್ರೆ we have to lodge a FIR before the jurisdictional police station. ಪೊಲೀಸರು ಹೇಳ್ತಾರೆ ಅಂದ್ರೆ ಈ ಪ್ರಕರಣ ನಮ್ಮ ವ್ಯಾಪ್ತಿಯೊಳಗೆ ಬರುವುದಿಲ್ಲ, it will not fall under our jurisdiction, therefore you go and approach the jurisdictional police station ಅಂತ ಹೇಳ್ತಿದ್ರು. ಆದ್ರೆ ಇವತ್ತು ಜೀರೋ FIR ಕನ್ಸೆಪ್ಟ್ ಬಂದಿರೋದ್ರಿಂದ ನೋ ಪೊಲೀಸ್ ಕ್ಯಾನ್ ಡಿನೈ ಟು ರಿಜಿಸ್ಟರ್ FIR. ಬಟ್ ಇಲ್ಲಿ ಇನ್ನೊಂದು ಏನ್ ಮಾಡಿದಾರೆ ಅಂದ್ರೆ ಪ್ರಿಲಿಮಿನರಿ ಎನ್ಕ್ವೈರಿ ಅಂತ ಒಂದು ಮಾಡಿದ್ದಾರೆ. ಪ್ರಿಲಿಮಿನರಿ ಎನ್ಕ್ವೈರಿ ಅಂದ್ರೆ that IO or SHO will make some preliminary inquiry. He has to satisfy himself that there is some prima facie case. So ಈ ಹೊಸ ಕಾನೂನಲ್ಲಿ ಪೊಲೀಸರಿಗೆ ಹೆಚ್ಚಿನ ಒಂದು ಅಧಿಕಾರವನ್ನ ನೀಡಲಾಗಿದೆ. So the police can conduct preliminary inquiry before registering FIR. A zero FIR can be registered and it will be sent to the jurisdictional police station to investigate. ಮತ್ತು ಈ ವಿಡಿಯೋಗ್ರಫಿ ಮಾಡೋದು ಇದನ್ನ ಕಂಪಲ್ಸರಿ ಮಾಡಿದ್ದಾರೆ. ಆಸ್ ಪರ್ ಸೆಕ್ಷನ್ 105 ಆಫ್ BNSS, ಇಟ್ ಮ್ಯಾಂಡೇಟ್ಸ್ ವಿಡಿಯೋಗ್ರಫಿ ಆಫ್ ಸರ್ಚ್ ಅಂಡ್ ಸೀಸರ್ ಇನ್ಕ್ಲೂಡಿಂಗ್ ಪ್ರಿಪರೇಷನ್ ಆಫ್ ಸೀಸರ್ ಲಿಸ್ಟ್ ಸೈನ್ಡ್ ಬೈ ವಿಟ್ನೆಸಸ್. ಈಗ ಒಂದು ಅಪರಾಧದ ಮಹಜರ್ ಮಾಡುವಾಗ ದಿಸ್ ವಿಡಿಯೋಗ್ರಫಿ ಈಸ್ ಮೇಡ್ ಕಂಪಲ್ಸರಿ. ಮತ್ತು ನಾನು ಆಗಲೇ ಹೇಳಿದಂಗೆ ಪೊಲೀಸರು ಫಿರ್ಯಾದಿದಾರರಿಗೆ ಫ್ರೀ ಆಫ್ ಕಾಸ್ಟ್ FIR ಕಾಪಿ ಕೊಡಬೇಕು. ಮತ್ತು 90 ದಿವಸ ಒಳಗಾಗಿ ಈ ತನಿಖೆಯ ಸ್ಟೇಟಸ್ ಪ್ರೋಗ್ರೆಸ್ ಹಂತ ಏನು ಬಂದಿದೆ ಅನ್ನೋದು ಹೇಳಬೇಕು. ದಟ್ ಇಸ್ ಸೆಕ್ಷನ್ 193+3+2. ಇಟ್ ಮ್ಯಾಂಡೇಟ್ಸ್ ದ ಪೊಲೀಸ್ ಆಫೀಸರ್ ಟು ಸಪ್ಲೈ ರಿಪೋರ್ಟ್ ಟು ವಿಕ್ಟಿಮ್ or informant within 90 days regarding the progress of investigation by any means including through electronic means. ಈ ಮಾಹಿತಿಯನ್ನ ಪೊಲೀಸರು ಈ ಹಾರ್ಡ್ ಕಾಪಿ ಕೊಡಬಹುದು or else they can give it on the electronic means. ಮತ್ತಿನ್ನೊಂದು ಈ ಸೆಕ್ಷನ್ 176+3 of BNS mandates that the offenses involving punishable more than 7 years or more, forensic experts shall visit the crime scene to collect forensic evidence, that is trace of evidence. ಯಾವ್ಯಾವ ಅಪರಾಧಗಳು 7 ವರ್ಷಗಳಿಗಿಂತ ಹೆಚ್ಚು 7 ವರ್ಷ ಅದಕ್ಕಿಂತ ಹೆಚ್ಚು ಪನಿಷಬಲ್ ಇದಾವೆ ಅಂತ ಸಂದರ್ಭಗಳಲ್ಲಿ ಫೋರೆನ್ಸಿಕ್ ಎಕ್ಸ್ಪರ್ಟು ಆ ಸ್ಥಳಕ್ಕೆ ಹೋಗಿ ಅದನ್ನ ಸಾಕ್ಷಿ ಸಂಗ್ರಹ ಮಾಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಬಟ್ ಇದು ಹೌ ಫಾರ್ ಇಟ್ ಇಸ್ ಪ್ರಾಕ್ಟಿಕಲಿ ಪಾಸಿಬಲ್ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಯಾಕೆ ನಾವು ದಿನನಿತ್ಯ ನ್ಯಾಯಾಲಯದಲ್ಲಿ ಏನು ಗಮನಿಸ್ತೀವಿ ಅಂದ್ರೆ FSL ರಿಪೋರ್ಟ್ ಬರ್ಲಿಕ್ಕೆ, ಫೊರೆನ್ಸಿಕ್ ರಿಪೋರ್ಟ್ ಬರ್ಲಿಕ್ಕೆ, ಬ್ಯಾಲಿಸ್ಟಿಕ್ ರಿಪೋರ್ಟ್ ಬರ್ಲಿಕ್ಕೆ ವರ್ಷಾನುಗಟ್ಲೆ ನ್ಯಾಯಾಲಯಗಳು ಕಾದಿದ್ದರೆ ನಾವು ಗಮನಿಸ್ತಾ ಇದ್ದೇವೆ. ಬಿಕಾಸ್ ಆ ಲ್ಯಾಬೊರೇಟರಿಗಳು ಕಡಿಮೆ ಇದಾವೆ, ಆ ಎಕ್ಸ್ಪರ್ಟ್ಸು ಕಡಿಮೆ ಇದ್ದಾರೆ. ಈಗಿನ ಇರ್ತಕ್ಕಂಥ ಒತ್ತಡವನ್ನೇ ತಡೆದುಕೊಳ್ಳುವ ಸ್ಥಿತಿಯಲ್ಲಿ ಅವಿಲ್ಲ. ಆದ್ರಿಂದ ಈ ಹೊಸ ಕಾನೂನಲ್ಲಿ ಏನು ಹೇಳಲಾಗಿದೆ ಅಂದ್ರೆ 5 ವರ್ಷ ರಾಜ್ಯ ಸರ್ಕಾರಕ್ಕೆ ಅವಕಾಶವನ್ನ ನೀಡಲಾಗಿದೆ. ಏನಂದ್ರೆ you have to improve the infrastructure, you have to establish the sufficient FSL and these forensic laboratories, and you have to appoint the sufficient manpower to meet this situation. ಮತ್ತು ಸೆಕ್ಷನ್ 193(8) of BNSS provides for supply of documents to accused through electronic means. Electronic means ಮುಖಾಂತರ ನಾವು ಆರೋಪಿಗಳಿಗೆ ದಾಖಲೆಗಳನ್ನ ಕೊಡಬೇಕು. ಅದು ಚಾರ್ಜ್ ಶೀಟ್ ಆಗಿರ್ಬೋದು, ಅಥವಾ ಈಗ ಕನ್ವಿಕ್ಷನ್ ಆದ ನಂತರ ಜಜ್ಮೆಂಟ್ ಕಾಪಿ ಕೊಡೋದಾಗಿರ್ಬೋದು. ಇವನ್ ದಟ್ ಕಾಪಿ ಇಟ್ ಕ್ಯಾನ್ ಬಿ ಗಿವನ್ ಇನ್ ಬೈ ಎಲೆಕ್ಟ್ರಾನಿಕ್ ಮೀನ್ಸ್. ಮತ್ತು ಸೆಕ್ಷನ್ 254 of BNSS says that examination of witnesses may be through audio video means. ಅಂದ್ರೆ ಎಲ್ಲರೂ ಕೋರ್ಟಿಗೆ ಬಂದು ಸಾಕ್ಷಿ ಹೇಳಬೇಕು ಅಂತ ಏನೋ ಅನಿವಾರ್ಯತೆ ಇಲ್ಲ. ಬಿಕಾಸ್
ಯಾಕಂದ್ರೆ ಈ ಕಾನೂನು ಹೇಳೋದನ್ನೇ ನೀವು ಬೇಗ ಇತ್ಯರ್ಥ ಮಾಡಿ, ಬೇಗ ನ್ಯಾಯ ಕೊಡಿ, ಬೇಗ ಪೆಂಡೆನ್ಸಿಯನ್ನ ಕಡಿಮೆ ಮಾಡಿ, ಸ್ಪೀಡಿ ಜಸ್ಟಿಸ್. ಯಾಕಂದ್ರೆ ನಮ್ದು ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಆಕ್ಟ್ ದ ಧ್ಯೇಯ ವಾಕ್ಯ ಏನಪ್ಪಾ ಅಂದ್ರೆ ದ ಜಸ್ಟಿಸ್ ಶುಡ್ ಬಿ ಸ್ಪೀಡಿ, ದ ಜಸ್ಟಿಸ್ ಶುಡ್ ಬಿ ಇನ್ಎಕ್ಸ್ಪೆನ್ಸಿವ್, ದ ಜಸ್ಟಿಸ್ ಶುಡ್ ಬಿ ರಿಯಲ್. ಕೇಳ್ತಾರೆ, ಜಸ್ಟಿಸ್ ಈಸ್ ನಾಟ್ ಓನ್ಲಿ ಬಿ ಡನ್, ಇಟ್ ಮ್ಯಾನಿಫೆಸ್ಟ್ಲಿ ಅಂಡ್ ಸೀಮ್ ಟು ಬಿ ಡನ್. ಅಂದ್ರೆ ನ್ಯಾಯ ಮಾಡಿದ್ರೆ ಸಾಲದು, ನ್ಯಾಯ ಮಾಡುವಂಗೆ ತೋರ್ಬೇಕು ಅಂತಕ್ಕಂತ ಹೇಳಿದರೆ ಇವೆಲ್ಲವುಗಳ ಸಾಕ್ಷೀಕರಿಸುವ ಸಲುವಾಗಿ ಈ ಹೊಸ ಹೊಸ ಕಾನೂನುಗಳನ್ನ ಮಾಡಲಾಗಿದೆ ಮತ್ತು ಇವಕ್ಕೆ ಟೈಮ್ ಲೈನ್ ಅನ್ನ ಕೂಡ ಫಿಕ್ಸ್ ಮಾಡಲಾಗಿದೆ. As per section 356 clause 1 of BNSS provides trial may proceed against proclaimed offender in absentia and judgments may be pronounced. ನಿಮ್ಗೆ ಗೊತ್ತಿರುವಂಗೆ ಈಗ ದ ಟ್ರಯಲ್ ಶುಡ್ ಬಿ ಕಂಡಕ್ಟೆಡ್ ಇನ್ ದ ಪ್ರೆಸೆನ್ಸ್ ಆಫ್ ದಿ ಅಕ್ಯೂಸ್ಡ್. ಆರೋಪಿ ಒಂದ್ ವೇಳೆ ಅಬ್ಸೆಂಟ್ ಇದ್ದ ಅಂದ್ರೆ ಮೊದಲು 317 ಆಫ್ CRPC ಗಳಿಗೆ ಒಂದು ಎಕ್ಸೆಂಪ್ಷನ್ ಪಿಟಿಷನ್ ಹಾಕ್ತಿದ್ರು. ಯಾಕಂದ್ರೆ ಒಟ್ಟಾರೆ ಈ ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್ ಎದುರು ನಿಂತಿದೆಪ್ಪ ಅಂದ್ರೆ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್, ಆಡಿ ಆಲ್ಟ್ರಮ್ ಪಾರ್ಟಮ್, ಒನ್ ಶುಡ್ ನಾಟ್ ಬಿ ಕಂಡೇಮ್ಡ್ ಅನ್ಹರ್ಡ್. ಅಂದ್ರೆ ಯಾರಿಗೂ ನ್ಯಾಯ ನಿರಾಕರಣೆ ಆಗಬಾರ್ದು, ವಿಚಾರಣೆ ಅವರ ಸಮಕ್ಷಮದಲ್ಲಿ ಆಗ್ಬೇಕು. ಆರೋಪಿ ಒಂದ್ ವೇಳೆ ಗೈರಾದರಾದ್ರೆ ಅವನಿಗೆ 317 ಅಪ್ಲಿಕೇಶನ್ ಹಾಕಿ ಅವನ ಪ್ರೆಸೆನ್ಸ್ ಅನ್ನ ಎಕ್ಸೆಂಪ್ಟ್ ಮಾಡಿ ಅದಕ್ಕೆ ವಿಚಾರಣೆ ನಡೆಸಬಹುದು. ಆದ್ರೆ ಅಬ್ಸ್ಕಾಂಡಿಂಗ್ ಅಫೆನ್ಸ್ ಇದ್ದರೆ ಮೊದಲೇನಿತ್ತು, ಸೆಕ್ಷನ್ 299 ಆಫ್ CRPC ಇತ್ತು. 299 ಆಫ್ CRPC ಕೆಳಗೆ ನಾವು ಎವಿಡೆನ್ಸ್ ಅನ್ನ ರೆಕಾರ್ಡ್ ಮಾಡ್ತಿದ್ವಿ, ಆ ಆರೋಪಿ ಸಿಕ್ಕ ಮೇಲೆ ಅವನನ್ನ ಪನಿಷ್ ಮಾಡ್ತಿದ್ವಿ. ಇಟ್ ಮೀನ್ಸ್ ದ ಟ್ರಯಲ್ ಶುಡ್ ನಾಟ್ ಬಿ ಕಂಡಕ್ಟೆಡ್ ಇನ್ ದ ಅಬ್ಸೆನ್ಸ್ ಆಫ್ ದಿ ಅಕ್ಯೂಸ್ಡ್. ಅದರಲ್ಲಿ ಮಾಡಿದಂತ ಗಮನಾರ್ಹ ಬದಲಾವಣೆ ಏನಪ್ಪಾ ಅಂದ್ರೆ ದ ಟ್ರಯಲ್ ಕ್ಯಾನ್ ಬಿ ಕಂಡಕ್ಟೆಡ್ ಇವನ್ ಇನ್ ದ ಅಬ್ಸೆನ್ಸ್ ಆಫ್ ಅ ಪ್ರೊಕ್ಲೇಮ್ಡ್ ಅಫೆಂಡರ್. ಒಬ್ಬ ಘೋಷಿತ ಅಪರಾಧಿಯ ಗೈರಾಜರಾತಿಯಲ್ಲಿ ವಿಚಾರಣೆಯನ್ನ ಮಾಡಬಹುದು ಮತ್ತು ತೀರ್ಪನ್ನು ಕೂಡ ನೀಡಬಹುದು ಅನ್ನೋದನ್ನ ಹೊಸ BNSS ನಮಗೆ ಹೇಳ್ತದೆ. ಮತ್ತು ಪ್ರೀ ಬಾರ್ಗೇನಿಂಗ್ ಹಳೆ ಕಾನೂನಲ್ಲಿ ಇತ್ತು, ಅದನ್ನ ಅಮೆಂಡ್ಮೆಂಟ್ ಮಾಡಿ ಸೇರಿಸಿದ್ರು. ಬಟ್ ಈಗ ಅದನ್ನ ಸ್ವಲ್ಪ ಅಪ್ಡೇಟ್ ಮಾಡಲಾಗಿದೆ. ಪ್ರೀ ಬಾರ್ಗೇನಿಂಗ್ ಆಸ್ ಪರ್ ಸೆಕ್ಷನ್ 293 ಆಫ್ BNSS the court may impose a sentence equal to 1/4 of minimum sentence prescribed in law for the first time offender with no criminal antecedent. ಒಬ್ಬ ಮೊದಲನೇ ಅಪರಾಧಿ ಇದ್ದ ಅಂದ್ರೆ ಅವನಿಗೆ ಯಾವುದೇ ಅಪರಾಧಿಕ ಹಿನ್ನೆಲೆ ಇಲ್ಲ ಅಂದ್ರೆ ಪ್ಲೀ ಬಾರ್ಗೇನಿಂಗ್ ಅಂದ್ರೆ ಅವನು ಪ್ಲೀಡ್ ಗಿಲ್ಟಿ, ನಾನು ತಪ್ಪು ಒಪ್ಕೋತೀನಿ ಅಂತ ಹೇಳಿದ್ರೆ ಆ ಅಪರಾಧಕ್ಕೆ ಇರ್ತಕ್ಕಂತ ಗರಿಷ್ಠ ಶಿಕ್ಷೆಯ 1/4 ಅನ್ನ ನಾವು ಆತನಿಗೆ ನೀಡಬಹುದಾಗಿದೆ. ಮತ್ತು as per section 360 of BNSS, no prosecution shall be withdrawn without giving opportunity of hearing to victim. ಅಂದ್ರೆ ಕೆಲವೊಂದು ಸಲ ಸರ್ಕಾರಗಳು ಕೆಲವೊಂದು ಮೊಕದ್ದಮೆಗಳನ್ನ ಹಿಂಪಡಿತವೆ, ಕೆಲವೊಂದು ಏನೋ ಗುಂಪು ಗಲಭೆ ಆಗಿರ್ತದೆ, ಕೆಲವೊಂದು ಏನೇನೋ ರಾಜಕೀಯ ಸ್ಟ್ರೈಕ್ ಮಾಡ್ತಿರ್ತಾರೆ. ಸೊ ಅಂತ ಟೈಮ್ದಲ್ಲಿ ಕೇಸ್ಗಳನ್ನ ಹಾಕಿರ್ತಾರೆ. ಸೊ ಅಂತ ಟೈಮ್ದಲ್ಲಿ ದ ಗೌರ್ಮೆಂಟ್ ವಿಲ್ ವಿತ್ಡ್ರಾ ದೋಸ್ ಕೇಸಸ್ ಇನ್ ದ ಪಬ್ಲಿಕ್ ಇಂಟ್ರೆಸ್ಟ್ ಅಂತ ಹೇಳ್ತಾರೆ. ಆದ್ರೆ ಈಗ ಹೊಸ ಕಾನೂನಲ್ಲಿ ಏನ್ ಮಾಡಲಾಗಿದೆ ಅಂದ್ರೆ ವಿದೌಟ್ ದಿ ಪರ್ಮಿಷನ್, ವಿದೌಟ್ ದಿ ಹಿಯರಿಂಗ್ ಆಫ್ ಅ ವಿಕ್ಟಿಮ್. ಯಾಕಂದ್ರೆ ಅಂತಹ ಕೋಮು ಗಲಭೆಗಳಲ್ಲಿ ಕೆಲವೊಬ್ಬರಿಗೆ ಆಸ್ತಿ ನಾಶ ಆಗಿರ್ತದೆ, ಪ್ರಾಣಹಾನಿ ಆಗಿರ್ತದೆ, ಅಂಗ ಉನ್ನತಿ ಉಂಟಾಗಿರ್ತದೆ. ಸೊ ಅಂತವರಿಗೆ ಹಿಯರಿಂಗ್, ಸುನಾವಣೆ ಮಾಡಿ ಅಂತ ಪ್ರಕರಣಗಳನ್ನ ನೀವು ಹಿಂತಗೊಳ್ರಿ ಅಂತ ಈ ಕಾನೂನಲ್ಲಿ ಹೇಳಲಾಗಿದೆ. ಆಸ್ ಪರ್ ಸೆಕ್ಷನ್ 193 ಬ್ರಿಗೇಡ್ 3 ಕ್ಲಾಸ್ 2, supply of report to the victim informant relating to progress of investigation should be within 90 days. ನಾನು ಆಗಲೇ ಹೇಳ್ದಂಗೆ ದೂರು ಕೊಟ್ಟ ದೂರುದಾರನಿಗೆ ತನ್ನ ತನಿಖೆಯ ಪ್ರಗತಿ ಯಾವ ಹಂತದಲ್ಲಿದೆ ಅನ್ನೋದನ್ನ ವಿದಿನ್ 90 days ಇಟ್ ವಾಸ್ ಮ್ಯಾಂಡೇಟರಿ ಆನ್ ದ ಪಾರ್ಟ್ ಆಫ್ ದ IO ಟು ಸಪ್ಲೈ ದಿಸ್ ಇನ್ಫಾರ್ಮೇಶನ್. ಮೊದಲು ಇಂಥ ಅವಕಾಶ ಇರಲಿಲ್ಲ. ಆದ್ರೆ ಈಗ ಜನಸ್ನೇಹಿ, ದೂರುಗಾರ ಸ್ನೇಹಿ, ವಿಕ್ಟಿಮ್ ಸ್ನೇಹಿ ಅಂತ ಮಾಡ್ಕೊಳ್ಳೋ ಸಲುವಾಗಿ ಈ ಹೊಸ ಕಾನೂನಲ್ಲಿ ಇದನ್ನ ಹೇಳಿದ್ದಾರೆ. ಮತ್ತು ನಾವು ಹಳೆಯ ಕಾನೂನಲ್ಲಿ ಸೆಕ್ಷನ್ 197 CRPC ಬಗ್ಗೆ ಶಾಂಕ್ಷನ್ ಬಗ್ಗೆ ಹೇಳ್ತಿದ್ವಿ. ಶಾಂಕ್ಷನ್ ಅಂದ್ರೆ ಯಾವುದೇ ಸರ್ಕಾರಿ ಅಧಿಕಾರಿ ಇರ್ಬೋದು ಅಥವಾ ಯಾವುದೇ ಮಂತ್ರಿ ಮಹೋದಯ ಇರ್ಬೋದು. ಸೊ ಅಂತವ್ರನ್ನ ಪ್ರಾಸಿಕ್ಯೂಟ್ ಮಾಡಬೇಕಾದ ಸಂದರ್ಭದಲ್ಲಿ ಸಕ್ಷಮ ಪ್ರಾಧಿಕಾರದಿಂದ, ಕಾಂಪಿಟೆಂಟ್ ಅಥಾರಿಟಿಯಿಂದ ಒಂದು ಪೂರ್ವಾನುಮತಿಯನ್ನ ತೆಗೆದುಕೊಳ್ಳುವುದು ಕಡ್ಡಾಯವಾಗಿತ್ತು.
ಸೊ ಒಂದೊಂದ್ಸಲ ಪೂರ್ವಾನುಮತಿಗಳು ಬರ್ತಾನೆ ಇರಲಿಲ್ಲ. ಈಗ ಮೂಢ ಹಗರಣದಲ್ಲಿ ಬೆಳಿಗ್ಗೆ ಕೊಟ್ಟ ಕಂಪ್ಲೇಂಟ್ಗೆ ರಾಜ್ಯಪಾಲರು ಖಾಸಗಿ ದೂರಿಗೆ ಪೂರ್ವಾನುಮತಿಯ ಶಾಂಕ್ಷನ್ ನೀಡಿದ್ರು. ಆದ್ರೆ ಲೋಕಾಯುಕ್ತ ಕೊಟ್ಟಂತಹ ಶಾಂಕ್ಷನ್ಗೆ ಯಡಿಯೂರಪ್ಪ ಅವ್ರ ಕೇಸ್ ಇರ್ಬೋದು, ಜನಾರ್ದನ್ ರೆಡ್ಡಿ ಅವ್ರ ಕೇಸ್ ಇರ್ಬೋದು, ಜೊಲ್ಲೆ ಅವ್ರ ಕೇಸ್ ಇರ್ಬೋದು, ಒಬ್ಬ ಸಾಂವಿಧಾನಿಕ ಸಂಸ್ಥೆ ಕೊಟ್ಟಂತಹ ಲೋಕಾಯುಕ್ತ ಕೊಟ್ಟಂತಹ ಶಾಂಕ್ಷನ್ಗೆ ಇಲ್ಲಿಯವರೆಗೆ ಘನತೆವೆತ್ತ ರಾಜ್ಯಪಾಲರು ಶಾಂಕ್ಷನ್ ಅನ್ನ ನೀಡಿಲ್ಲ. ಅಂದ್ರೆ ಇಂತಹ ಕೆಲವು ವಿವೇಚನಾಧಿಕಾರ ಇರ್ತಕ್ಕಂತಹ ಕೆಲವು ಪ್ರಯೋಜನಗಳನ್ನ ಇಟ್ ಶುಡ್ ನಾಟ್ ಬಿ ಅಬ್ಯೂಸ್ಡ್, ಬಿಕಾಸ್ ದ ಡಿಸ್ಕ್ರಿಷನ್ ಶುಡ್ ಬಿ ಎಕ್ಸರ್ಸೈಸ್ಡ್ ಜುಡಿಷಿಯಸ್ಲಿ. ದ ಡಿಸ್ಕ್ರಿಷನ್ ಶುಡ್ ನಾಟ್ ಬಿ ಎಕ್ಸರ್ಸೈಸ್ಡ್ ಆರ್ಬಿಟ್ರರ್ಲಿ ಅನ್ನೋ ಕಾರಣಕ್ಕೆ ಈಗ ಅದಕ್ಕೆ ಟೈಮ್ ಲೈನ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ, ಆಸ್ ಪರ್ ಸೆಕ್ಷನ್ 218(1) of BNSS, granting of sanction in prosecution of judges and public servants should be within 120 days. ಅಂದ್ರೆ 4 ತಿಂಗಳೊಳಗಾಗಿ ಇವರು ಶಾಂಕ್ಷನ್ ಅನ್ನು ಕೊಡಬೇಕು, ಅದನ್ನ ಇತ್ಯರ್ಥ ಮಾಡಬೇಕು. ಒಂದ್ ವೇಳೆ ಅವರು ಇತ್ಯರ್ಥ ಮಾಡಲಾರ್ದನೆ ಸುಮ್ಮನೆ ಇಟ್ಕೊಂಡು ಕುಂತ್ರೆ ದೆನ್ ಇಟ್ ಈಸ್ ಡೀಮ್ಡ್ ಪರ್ಮಿಷನ್. ಅಲ್ಲಿ ಶಾಂಕ್ಷನ್ ಕೊಡಲಾಗಿದೆ ಅಂತ ಪೂರ್ವಭಾವಿಸಿಕೊಂಡು ನ್ಯಾಯಾಲಯಗಳು ಅದನ್ನ ಕಾರ್ಯಗತ ಮಾಡಿಸ್ಕೋಬಹುದು. ಮತ್ತು ಆಸ್ ಪರ್ ಸೆಕ್ಷನ್ 316 of BNSS, within 72 hours, within 3 days, the signature of accused who is examined through electronic communication is to be obtained. ಈಗ ಯಾವುದೇ ಒಬ್ಬ ಅಪರಾಧಿಯನ್ನ ಇಲೆಕ್ಟ್ರಾನಿಕ್ ಈ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಾವು ಏನಾದ್ರು ವಿಚಾರಣೆ ಮಾಡಿದ್ರೆ ವಿದಿನ್ 72 hours, ಅಂದ್ರೆ ವಿದಿನ್ 3 days his signature should be obtained. ಮತ್ತು ಇನ್ನೊಂದು ಈ ಕಾಲದಲ್ಲಿ ಬಹಳ ಮುಖ್ಯವಾಗಿ ಮಾಡಿದ್ದೇನಪ್ಪ ಅಂದ್ರೆ, any police officer not to the below the rank of SP may be appointed as special executive magistrate. ಮೊದಲು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಯಾರು ಇರ್ತಿದ್ರು? ರೆವಿನ್ಯೂ ಆಫೀಸರ್ಸ್ ಇರ್ತಿದ್ರು. ತಹಸೀಲ್ದಾರ್ ಇರ್ಬೋದು, AC ಇರ್ಬೋದು, DC ಇರ್ಬೋದು, ಅವರು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಆಗಿರ್ತಿದ್ರು. ಆದ್ರೆ ಪೊಲೀಸರು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಆಗಿರ್ಲಿಲ್ಲ. ಆದ್ರೆ ಕೆಲವೊಂದು ಮೆಟ್ರೋಪಾಲಿಟನ್ ಸಿಟೀಸ್ಗಳಲ್ಲಿ ಇಲ್ಲಿ ACP ಇರ್ಬೋದು, DCP ಇರ್ಬೋದು, ಕಮಿಷನರ್ ಇರ್ಬೋದು. ಸೊ ಅಂತವರಿಗೆ ಇಲ್ಲಿ ಲಾ ಅಂಡ್ ಆರ್ಡರ್ ನ ಮೇಂಟೈನ್ ಮಾಡ್ಲಿಕ್ಕೆ ಈ ಹೊಸ ಕಾನೂನು ಏನ್ ಮಾಡಿದೆ ಅಂದ್ರೆ, ಎನಿ ಪೊಲೀಸ್ ಆಫೀಸರ್ ನಾಟ್ ಬಿಲೋ ದ ರ್ಯಾಂಕ್ ಆಫ್ SP ಮೇ ಬಿ ಅಪಾಯಿಂಟೆಡ್ ಆಸ್ ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್. SP ಗಿಂತ ಮೇಲಿನ ಅಧಿಕಾರಿಗಳು, SP ಅಥವಾ SP ಗಿಂತ ಮೇಲಿನ ಅಧಿಕಾರಿಗಳನ್ನ ಸಕ್ಷಮ ಸರ್ಕಾರಗಳು ಅವ್ರನ್ನ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಂತ ನೇಮಿಸಬಹುದು ಅಂತ ಹೇಳಲಾಗಿದೆ. ಮತ್ತು ಅದನ್ನ ಆಗದಂಗೆ ಸಮನ್ಸ್ ಅನ್ನ ಮತ್ತು ವಾರಂಟ್ಗಳನ್ನ ಇಲೆಕ್ಟ್ರಾನಿಕ್ ಮೀಡಿಯಾ ಮೂಲಕ ಕೂಡ ಇವತ್ತು ನಮಗೆ ಜಾರಿಗೊಳಿಸಲಿಕ್ಕೆ ಸಾಧ್ಯ ಇದೆ. ಮತ್ತು ನಮ್ಮ ಹಳೆಯ ಕಾನೂನಲ್ಲಿ ಹಳೆಯ CRPC ಅಲ್ಲಿ ಒಂದೇ ತರಹದ ಒಫೆನ್ಸ್ಗಳನ್ನ 1 ವರ್ಷದಲ್ಲಿ ಮಾಡಿದ್ದಲ್ಲಿ ಅವುಗಳನ್ನೆಲ್ಲ ಕ್ಲಬ್ ಮಾಡಿ ಟ್ರಯಲ್ ಮಾಡಲಿಕ್ಕೆ ಅವಕಾಶ ಇತ್ತು. The offenses of the same kind committed within a year, those offenses can be clubbed and tried together ಅಂತ ಇತ್ತು. ಈಗ ಅದನ್ನ section 242 of BNSS, it has been increased 5. ಅಂದ್ರೆ ಒಂದೇ ವರ್ಷದಲ್ಲಿ 5 ಅಪರಾಧಗಳನ್ನ, ಅದೇ ತರದ ಅಪರಾಧಗಳನ್ನ ಆರೋಪಿ ಮಾಡಿದ್ರೆ ಅವುಗಳನ್ನ ಒಂದೇ ಕಡೆ ಕ್ಲಬ್ ಮಾಡಬಹುದು ಅಂತ section 242 of BNSS ಹೇಳ್ತದೆ. ಮತ್ತು ನಾನು ಆಗಲೇ ಹೇಳಿದೆ ಟೈಮ್ ಲೈನ್ ಇದೆ ಇದಕ್ಕೆ ಅಂತ. ಟೈಮ್ ಲೈನ್ ಅಂದ್ರೆ ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕೋಬೇಕು. ಈಗ ಕೇಸು ಕಮಿಟಲ್ ಆಗ್ತದೆ, ಆಮೇಲೆ HBC ಅಂತ ಸ್ಟೇಜ್ ಇದೆ, ಹಿಯರಿಂಗ್ ಬಿಫೋರ್ ಚಾರ್ಜ್ ಅಂತ, ಅವನು ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕೋಬೇಕು. ಈಗ ಏನ್ ಮಾಡಿದಾರೆ ಅಂದ್ರೆ 60 days ಟೈಮ್ ಹ್ಯಾಸ್ ಬಿನ್ ಫಿಕ್ಸ್ಡ್ ಟು ಫೈಲ್ ಅ ಡಿಸ್ಚಾರ್ಜ್ ಅಪ್ಲಿಕೇಶನ್ ಆಸ್ ಪರ್ ಸೆಕ್ಷನ್ 250 of BNSS. ಅಂದ್ರೆ ಆ 60 days ಆಗೋ ತನಕ ದ ಕೋರ್ಟ್ ಕೆನಾಟ್ ಫ್ರೇಮ್ ಅ ಚಾರ್ಜ್. ಮೊದಲು ಏನಾಕಿತ್ತಪ್ಪ ಅಂದ್ರೆ HBC ಸ್ಟೇಜ್ ಅಂತ ಇರ್ತಿತ್ತು, ನಾವು ಕೇಳ್ತಿದ್ವಿ ವೆದರ್ ಡೂ ಯು ಆರ್ಗ್ಯೂ ಫಾರ್ ಡಿಸ್ಚಾರ್ಜ್. ಕೆಲವರು ಡಿಸ್ಚಾರ್ಜ್ಗೆ ಆರ್ಗ್ಯುಮೆಂಟ್ ಮಾಡ್ತಿದ್ರು. ಸೊ ಅದ್ರ ಮೇಲೆ ಏನೋ ಒಂದು ಕನ್ಸಿಡರ್ಡ್ ಆರ್ಡರ್ ಆಗ್ತಿತ್ತು. ಒಂದ್ರೆ ಅವರಿಂದ ನೋ ಚಾರ್ಜ್ ಮೇ ಬಿ ಫ್ರೇಮ್ಡ್ ಅಂತಿದ್ರು. ಸೊ ದ ಇಮಿಡಿಯೇಟ್ ದ ಕೋರ್ಟ್ ವಿಲ್ ಪ್ರೊಸೀಡ್ ಟು ಫ್ರೇಮ್ ದ ಚಾರ್ಜ್. ಬಟ್ ಈಗ ಹಂಗಿಲ್ಲ. ಯಾಕೆಂದ್ರೆ ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ 60 days ಕೊಟ್ಟಿರೋದ್ರಿಂದ that 60 days court has to wait whether the accused files a discharge application or not. If he files the application within 60 days, then the court has to decide it.
then if it rejects the discharge application, then it has to frame the charge. ಮತ್ತು ಕೋರ್ಟ್ಗೂ ಕೂಡ ಏನು ಮ್ಯಾಂಡೇಟರಿ ಮಾಡಿದಾರೆ ಅಂದ್ರೆ ಸೆಕ್ಷನ್ 251 ಆಫ್ BNSS ಏನ್ ಹೇಳಿದಾರಪ್ಪ ಅಂದ್ರೆ time limit for framing a charge shall be 60 days from the date of first hearing. ಮೊದಲು ಈ ತರ ಇರಲಿಲ್ಲ. ಮೊದಲು ಏನೋ ಡ್ಯೂ ಟು ದ ಪ್ರೆಷರ್ ಆಫ್ ದಿ ವರ್ಕ್ ದ ಕೇಸ್ ಇಸ್ ಅಡ್ಜರ್ನ್ಡ್ ಅಂತ ಹಿಂಗ್ ಮಾಡ್ತಿದ್ರು. ಬಟ್ ಹಂಗೆ ಮಾಡ್ಲಿಕ್ಕೆ ಆಗಲ್ಲ. ಮೊದಲನೇ ಸುನಾವಣೆ ಆದ ನಂತರ ವಿದಿನ್ 60 days ದಲ್ಲಿ ಆ ಚಾರ್ಜ್ ಅನ್ನ ಫ್ರೇಮ್ ಮಾಡಲೇಬೇಕು. ಮತ್ತು ನಾನು ಆಗಲೇ ಹೇಳಿದಂಗೆ ಸೆಕ್ಷನ್ 254 ಆಫ್ BNSS, ದ ಎವಿಡೆನ್ಸ್ ಫಾರ್ ಪ್ರಾಸಿಕ್ಯೂಷನ್ ಎವಿಡೆನ್ಸ್ if any witness, public servant or police officer may be taken through video, audio, electronic means. Section 254 BNSS ಈ ಎವಿಡೆನ್ಸ್ ಅನ್ನ ಇಲೆಕ್ಟ್ರಾನಿಕ್ ಮೀಡಿಯಾ ಮುಖಾಂತರ ತಗೊಳ್ಕೊಳ್ಳಕ್ಕೆ ಅದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಬಟ್ ದ ಸಿಗ್ನೇಚರ್ ಶುಡ್ ಬಿ ಅಬ್ಟೈನ್ ವಿದಿನ್ 3 days. ಮತ್ತು ಇನ್ನೊಂದು ಮೊದಲು ಏನಿತ್ತಪ್ಪ ಅಂದ್ರೆ ಎಕ್ಸ್ಪರ್ಟ್ಸ್ ಯೂಸ್ ಟು ಕಮ್ ಟು ದಿ ಕೋರ್ಟ್ಸ್ ಅಂಡ್ ಡಿಪೋಸ್. ಅದು ಫೋರೆನ್ಸಿಕ್ ಎಕ್ಸ್ಪರ್ಟ್ ಇರ್ಬೋದು, ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ಇರ್ಬೋದು, ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ಇರ್ಬೋದು, ಅಥವಾ ಡಾಕ್ಟರ್ ಪೋಸ್ಟ್ ಮಾರ್ಟಮ್ ಅಥವಾ ಓನ್ ಸರ್ಟಿಫಿಕೇಟ್ ಇಂಥವೆಲ್ಲ ಇರ್ತಿತ್ತು. ಬಟ್ ಈಗ ಏನ್ ಮಾಡಿದ್ರೆ ಸೆಕ್ಷನ್ 330 ಆಫ್ BNSS ಅಲ್ಲಿ ಇದನ್ನ ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ದಾರೆ. ಏನ್ ಹೇಳಿದಾರೆ ಅಂದ್ರೆ ನೋ ಎಕ್ಸ್ಪರ್ಟ್ ಶಾಲ್ ಬಿ ಕಾಲ್ಡ್ ಟು ಅಪಿಯರ್ ಬಿಫೋರ್ ದ ಕೋರ್ಟ್ ಅನ್ಲೆಸ್ ದ ರಿಪೋರ್ಟ್ ಆಫ್ ಸಚ್ ಎಕ್ಸ್ಪರ್ಟ್ ಈಸ್ ಡಿಸ್ಪ್ಯೂಟೆಡ್ ಬೈ ಎನಿ ಆಫ್ ದಿ ಪಾರ್ಟೀಸ್ ಟು ದ ಟ್ರಯಲ್. ಅವರು ಬರ್ಬೇಕಂತ ಮ್ಯಾಂಡೇಟರಿ ಇಲ್ಲ. ಆದ್ರೆ ಈ ಟ್ರಯಲ್ಗೆ ಇದ್ದಂತ ಪಕ್ಷಗಾರರು ಅದನ್ನ ಏನಾದ್ರು ಡಿಸ್ಪ್ಯೂಟ್ ಮಾಡಿದ್ರೆ, ಅದನ್ನ ಪ್ರಶ್ನೆ ಮಾಡಿದ್ರೆ, ಅದರ ಜೆನ್ವಿನಿಟಿ, ಅದರ ಸ್ಯಾಂಕ್ಟಿಟಿ, ಅದರ ಬೋನಫೈಡ್ನೆಸ್ ಅನ್ನ ಇವರು ಪ್ರಶ್ನೆ ಮಾಡಿದ್ರೆ ಅಂತ ಸಮಯದಲ್ಲಿ ಮಾತ್ರ ಎಕ್ಸ್ಪರ್ಟ್ಗಳನ್ನ ಕರೆಸಿ ಅಂತ ಈ ಕಾನೂನು ಹೇಳ್ತದೆ. ಮತ್ತು ಮೊದಲೇನಿತ್ತಪ್ಪ ಅಂದ್ರೆ ಅಂಡರ್ ಟ್ರಯಲ್ ಪ್ರಿಸನರ್ಸ್ ಕೋರ್ಟ್ ನಲ್ಲಿ ವರ್ಷಾನುಗಟ್ಲೆ ಕೊಳ್ತಿದ್ರು. ಮತ್ತು ಇನ್ನೊಂದು ಬಹಳ ಪ್ಯಾರಾಡಾಕ್ಸಿಕಲ್ ಥಿಂಗ್ ಏನಂದ್ರೆ ಕೆಲವು ಪ್ರಕರಣಗಳಲ್ಲಿ ಕೆಲವು ಅಂಡರ್ ಟ್ರಯಲ್ ಪ್ರಿಸನರ್ಸ್ ಆ ಅಪರಾಧಕ್ಕೆ ವಿಧಿಸಿದ ಶಿಕ್ಷೆಗಿಂತಲೂ ಹೆಚ್ಚಿನ ಅವಧಿಯಲ್ಲಿ ಜೈಲಿನಲ್ಲಿ ಇದ್ರು. ಉದಾಹರಣೆಗೆ ಒಂದು ದಟ್ ಅಫೆನ್ಸ್ ದಿ ವೆರಿ ಪೆಟಿ ಅಫೆನ್ಸ್ ವಿಚ್ ಇಸ್ ಪನಿಷಬಲ್ ಫಾರ್ 3 months ಅದಿತ್ತು. ಆ 3 months ಗಿಂತ ಹೆಚ್ಚು ಅವರದ್ರಲ್ಲಿದ್ದು. ಬಿಕಾಸ್ ಅವರಿಗೆ ಪವರ್ಟಿ ಇರ್ಬೋದು, ಇಗ್ನೋರೆನ್ಸ್ ಇರ್ಬೋದು, ಅಥವಾ ಲೀಗಲ್ ಏಡ್ ಸಿಗ್ಲಿಕ್ಕೆ ಸಾಧ್ಯ ಆಗದೆ ಇರ್ಬೋದು. ಅಂಥದಕ್ಕೆ ಇಲ್ಲಿ ಅಕ್ಯೂಸ್ಡ್ ಫ್ರೆಂಡ್ಲಿ ಒಂದು ಪ್ರೊವಿಷನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇಟ್ ಇಸ್ ಅ ವೆರಿ ವೆರಿ ಬೋನಫೈಡ್ ಅಂಡ್ ನ್ಯೂ ಪ್ರೊವಿಷನ್. ಏನಪ್ಪ ಅಂದ್ರೆ ಸೆಕ್ಷನ್ 479 ಆಫ್ BNSS ಏನ್ ಮಾಡಿದಾರಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಪೀರಿಯಡ್ ಫಾರ್ ವಿಚ್ ಅಂಡರ್ ಟ್ರಯಲ್ ಕ್ಯಾನ್ ಬಿ ಡಿಟೈನ್ಡ್. ಎಷ್ಟು ದಿವಸ ಒಳಗಿರ್ಬೋದಪ್ಪ ಅಂದ್ರೆ ಅವನು ಫಸ್ಟ್ ಅಫೆಂಡರ್ ಆಗಿದ್ದ ಅಂದ್ರೆ, ಇಫ್ ಈಸ್ ಅ ಫಸ್ಟ್ ಅಫೆಂಡರ್, ಹಿ ಡಸಂಟ್ ಹ್ಯಾವ್ ಎನಿ ಕ್ರಿಮಿನಲ್ ಆಂಟಿಸಿಡೆಂಟ್ಸ್ ಅಂತವನು ಆ ನಿಗದಿತ ಗರಿಷ್ಠ ಅವಧಿಯ 1/3 ಕಳೆದಿದ್ದ ಅಂದ್ರೆ ಅವನಿಗೆ ಜಾಮೀನು ಕೊಡಬೇಕು. ಮತ್ತು ಉಳಿದ ಪ್ರಕರಣಗಳಲ್ಲಿ ಆ ಗರಿಷ್ಠ ಅವಧಿಯ ಅರ್ಧದಷ್ಟನ್ನ ಅವನು ಕಳೆದಿದ್ದ ಅಂದ್ರೆ ಅವನಿಗೆ ಬೇಲ್ ಕೊಡಬೇಕು. ಅಂಡ್ ಕೋರ್ಟ್ ಶುಡ್ ನಾಟ್ ಇನ್ಸಿಸ್ಟ್ ಫಾರ್ ಶ್ಯೂರಿಟಿ. ಮತ್ತು ಅವನು ಬೇಲ್ ಅಪ್ಲಿಕೇಶನ್ ಹಾಕೋಬೇಕಂತೂ ಇಲ್ಲ. ದ ಸೂಪರಿಂಟೆಂಡೆಂಟ್ ಆಫ್ ಜೈಲ್ ಹ್ಯಾಸ್ ರೈಟ್ ಅ ಲೆಟರ್ ಟು ದ ಕೋರ್ಟ್ ಸ್ಟೇಟಿಂಗ್ ದಟ್ ದಿಸ್ ಅಫೆಂಡರ್, ದಿಸ್ ಅಕ್ಯೂಸ್ಡ್ ಈಸ್ ಇನ್ ಜೈಲ್ ಫಾರ್ ಮೋರ್ ದೆನ್ 1/3 or 1/2 of the maximum punishment punishable for this offense. ಈ ತರ ಒಂದು ಪತ್ರ ಬರೆದ ಅಂದ್ರೆ ಕೋರ್ಟ್ ಅವನಿಗೆ ಬೇಲನ್ನ ಕೊಡೋದು. ಮತ್ತು ನಾನು ಆಗಲೇ ಹೇಳಿದಂಗೆ ಈ ಎಲ್ಲ ಹೊಸ ಕಾನೂನುಗಳನ್ನ ರೀಅರೇಂಜ್ ಮಾಡಿದ್ದಾರೆ, ಲಾಜಿಕಲ್ ಸೀಕ್ವೆನ್ಸ್ ಥ್ರೂ ಮಾಡಿದ್ದಾರೆ. ಮತ್ತು ಕೆಲವೊಂದು ಕೆಲವು ಹಳೆಯ ವಿಧಾನಗಳನ್ನ ತೆಗೆದುಹಾಕಿದ್ದಾರೆ. ಹಾಗಿರೋದ್ರಿಂದ ಮೊದಲು CRPC ಯಲ್ಲಿ 531 ಸೆಕ್ಷನ್ಗಳು ಇದ್ದು, ಈಗ ಹೊಸ BNS ನಲ್ಲಿ ಈಗ 484 ಸೆಕ್ಷನ್ಗಳಿಗೆ ಅದನ್ನ ಸೀಮಿತಗೊಳಿಸಲಾಗಿದೆ. ಇದಿಷ್ಟು ನಾನು BNS ಬಗ್ಗೆ ಮಾತಾಡಿದೆ. ಇನ್ನು ಕೊನೆಯ ಮುಖ್ಯವಾದಂತ ಅಧಿನಿಯಮ ಯಾವಪ್ಪ ಅಂದ್ರೆ ಭಾರತೀಯ ಸಾಕ್ಷ್ಯ ಅಧಿನಿಯಮ. ಇದನ್ನ ನಾವು ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಂತ ಕರಿತೀವಿ. ಇದು 1872 ಇಂಡಿಯನ್ ಎವಿಡೆನ್ಸ್ ಆಕ್ಟ್. 1872 ದಲ್ಲಿ ಇದನ್ನ ಜಾರಿಗೆ ತರಲಾಗಿತ್ತು. 150 ವರ್ಷಗಳ ನಂತರ ಇದನ್ನ ಮತ್ತೆ ನಾವು ಬದಲಾಯಿಸ್ತಾ ಇದ್ದೀವಿ. 150 ವರ್ಷಗಳ ತನಕ ಇದನ್ನ ನಾವು ಬದಲಾಯಿಸಿರ್ಲಿಲ್ಲ. ದಿಸ್ ಎವಿಡೆನ್ಸ್ ಆಕ್ಟ್ ಈಸ್ ಬೀಂಗ್ ರಿಟನ್ ಬೈ ದೆನ್ ಲಾ ಕಮಿಷನ್ ಚೇರ್ಮನ್ ಸ್ಟೀವನ್ಸನ್.
ದಿಸ್ ವಾಸ್ ಸೋ ವೆಲ್ ರಿಟನ್, ದಿಸ್ ವಾಸ್ ಸೋ ಕೋಡಿಫೈಡ್. ಅದರ ಒಂದು ನಾವು ಕಾಮಾ ಕೂಡ ಫುಲ್ ಸ್ಟಾಪ್ ಕೂಡ ತೆಗೆದಾಕ್ಲಿಕ್ಕೆ ನಮಗಾಗಿರ್ಲಿಲ್ಲ. ಈಗಲೂ ಕೂಡ more than 90% of that act is kept. ಅದನ್ನೇ ಉಳಿಸ್ಕೊಂಡಿದೀವಿ ನಾವು. ಕೆಲವು ಬದಲಾವಣೆಗಳನ್ನ ಮಾತ್ರ ಇದರಲ್ಲಿ ನಾವು ಮಾಡ್ಕೊಂಡಿದ್ದೇವೆ. 2000 ಇಸ್ವಿದಲ್ಲಿ it was amended to provide for the admissibility of electronic evidence records as secondary evidence. 2000ನೇ ವರ್ಷದಲ್ಲಿ ನಾವು ಇದಕ್ಕೊಂದು ಸಣ್ಣ ಅಮೆಂಡ್ಮೆಂಟ್ ಮಾಡಿ ಏನ್ ಮಾಡಿದಪ್ಪ ಅಂದ್ರೆ ಇಲೆಕ್ಟ್ರಾನಿಕ್ ಎವಿಡೆನ್ಸ್ ಕುಡ್ ಬಿ ಕನ್ಸಿಡರ್ಡ್ ಆಸ್ ಎ ಸೆಕೆಂಡರಿ ಎವಿಡೆನ್ಸ್ ಅಂತ ಮಾಡಿದ್ವಿ, ನಾಟ್ ಎ ಪ್ರೈಮರಿ ಎವಿಡೆನ್ಸ್. ನಿಮ್ಗೆ ಗೊತ್ತಿದೆ ಪ್ರೈಮರಿ ಎವಿಡೆನ್ಸ್ ಅಂದ್ರೆ ಯಾವುದು, ಸೆಕೆಂಡರಿ ಎವಿಡೆನ್ಸ್ ಅಂದ್ರೆ ಯಾವುದು. ವೆನ್ ಸೆಕೆಂಡರಿ ಎವಿಡೆನ್ಸ್ ಇಸ್ ಅಡ್ಮಿಸಿಬಲ್, ಸರ್ಟಿಫೈಡ್ ಕಾಪಿ is a secondary evidence. Secondary evidence is admissible when we convince the court that primary evidence is not available. So in 2013, it was amended to add provision related to the consent in case of rape. ಈ ರೇಪ್ ಪ್ರಕರಣಗಳಲ್ಲಿ ಕನ್ಸೆಂಟ್ ಇತ್ತು ಅಂತ ಅವ್ನು ಡಿಫೆನ್ಸ್ ತೋತಿದ್ದ. ಸೊ ಅದನ್ನ 2013ರಲ್ಲಿ ಇದನ್ನ ಅಮೆಂಡ್ಮೆಂಟ್ ಮಾಡಲಾಗಿದೆ. ಮತ್ತಿನ್ನೊಂದು ಈ ಎವಿಡೆನ್ಸ್ ಅಂತ ಏನ್ ಡೆಫಿನಿಷನ್ ಇತ್ತು, ದ ವರ್ಡ್ ಎವಿಡೆನ್ಸ್ ಶಾಲ್ ಇನ್ಕ್ಲೂಡ್ ಎನಿ ಇನ್ಫಾರ್ಮೇಶನ್ ಗಿವನ್ ಇಲೆಕ್ಟ್ರಾನಿಕಲಿ. ಈಗ ನಾವು FIR ಅಂತ ಬಂದಿದೆ, ಈಗ ಮೇಲ್ ಮುಖಾಂತರ ನಾವು ಕಮ್ಯುನಿಕೇಶನ್ ಮಾಡಬಹುದು. ಸೊ ಇವನ್ ದಿಸ್ ಡಿಜಿಟಲ್ ಇನ್ಫಾರ್ಮೇಶನ್, these digital records have got the admissible value. They are admissible evidence. ಅದರಿಂದ ಈ SMS ಇರ್ಬೋದು, ವಾಟ್ಸ್ಆಪ್ ಇರ್ಬೋದು, ಅಥವಾ ಫೇಸ್ಬುಕ್ ಚಾಟಿಂಗ್ ಇರ್ಬೋದು, ಅಥವಾ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಇರ್ಬೋದು, now they are considered as evidence under the definition of evidence under Indian Evidence Act. So electronic and digital records shall be admissible as documentary evidence. Therefore, the scope of secondary evidence has been expanded. Now the electronic evidence is not considered secondary evidence. It is a primary evidence. Adre, idike it should be from a proper custody and it should be from a proper certification. The competent authority shall certify it. Then only the court will accept it as an evidence. ನಾವು ಬಹಳ ಮುಖ್ಯವಾಗಿ ನಾವು ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಲ್ಲಿ ಓದೋದೇನಪ್ಪ ಅಂದ್ರೆ ಫ್ಯಾಕ್ಟ್ಸ್ ಇನ್ ಇಶ್ಯೂ ಅಂಡ್ ರೆಲೆವೆಂಟ್ ಫ್ಯಾಕ್ಟ್ಸ್. ಯಾಕಂದ್ರೆ ಫ್ಯಾಕ್ಟ್ ಇನ್ ಇಶ್ಯೂ ಅನ್ನ ಕೋರ್ಟ್ ಮುಂದೆ ಪ್ರೂವ್ ಮಾಡ್ಬೇಕಾಗ್ತದೆ. ಅದಕ್ಕೆ ರೆಲೆವೆಂಟ್ ಫ್ಯಾಕ್ಟ್ಸ್ ಬಹಳ ಅವಶ್ಯಕತೆ ಇರ್ತದೆ. ಮತ್ತು ಇದರಲ್ಲೂ ಕೂಡ ಭಾರತೀಯ ಸಾಕ್ಷ್ಯ ಅಧಿನಿಯಮದಲ್ಲೂ ಕೂಡ ಹಳೆ ಕಾನೂನಲ್ಲಿ ಏನು ಹಳೆ ಬ್ರಿಟಿಷ್ ಲೆಗಸಿ ಇತ್ತು, ಹಳೆ ಪದಗಳಿದ್ದು, ಆ ಪದಗಳನ್ನೆಲ್ಲ ಇವತ್ತು ನಾವು ಡಿಲೀಟ್ ಮಾಡಿದ್ದೇವೆ. ಯಾವ್ಯಾವ ಪದಗಳಂದ್ರೆ ದ ಡೆಫಿನಿಷನ್ ಆಫ್ ಡಾಕ್ಯುಮೆಂಟ್ಸ್ ಅಂತ ಇತ್ತು. ದ ಡೆಫಿನಿಷನ್ ಆಫ್ ಡಾಕ್ಯುಮೆಂಟ್ಸ್ ಅಂಡರ್ ಸೆಕ್ಷನ್ 2(1)D ಆಫ್ ಭಾರತೀಯ ಸಾಕ್ಷ್ಯ ಅಧಿನಿಯಮ. ಇದೇನಂದ್ರೆ ನಾವು ಹಳೆವನ್ನ ಬ್ರಿಟಿಷ್ ಲೆಗಸಿನ ನಾವು ತೆಗೆದಾಕಿದೀವಿ. ಈಗ ನಾವು ಡಾಕ್ಯುಮೆಂಟ್ಸ್ ಅಂದ್ರೆ ಏನು ಅನ್ನೋದನ್ನ ಇದರಲ್ಲಿ ಹೇಳ್ಕೊಂಡಿದೀವಿ. ಸೆಕ್ಷನ್ 2(1)D ದಲ್ಲಿ ಏನಂದ್ರೆ ಡಿಜಿಟಲ್ ರೆಕಾರ್ಡ್ಸ್ ಈಸ್ ಕನ್ಸಿಡರ್ಡ್ ಟು ಬಿ ಎ ಡಾಕ್ಯುಮೆಂಟ್. ಮತ್ ಮೊದಲು ವಕೀಲರನ್ನ ಗುರುತಿಸುವಾಗಿ ಅಡ್ವೊಕೇಟ್ಸ್ ಅಂತ ಕರಿತಿದ್ರು, ಆಮೇಲೆ ಬ್ಯಾರಿಸ್ಟರ್ ಅಂತ ಕರಿತಿದ್ರು, ಪ್ಲೀಡರ್ ಅಂತ ಕರಿತಿದ್ರು, ಅಟಾರ್ನಿ ಅಂತ ಕರಿತಿದ್ರು, ವಕೀಲ್ ಅಂತ ಕರಿತಿದ್ರು. ಸೊ ಈಗ ಈ ಎಲ್ಲ ಪದಗಳನ್ನ ತೆಗೆದಾಕ್ಬಿಟ್ಟು ಡಿಲೀಟ್ ಮಾಡಿ ಅಡ್ವೊಕೇಟ್ ಅಂತಕ್ಕಂಥ ಪದವನ್ನ ಮಾತ್ರ ಇವತ್ತು ನಾವು ಉಳಿಸ್ಕೊಂಡಿದ್ದೇವೆ. ಮತ್ತು ನಿಮ್ಗೆ ಗೊತ್ತಿದೆ, ದ ಕೋರ್ಟ್ ಕ್ಯಾನ್ ಟೇಕ್ ಅ ಜುಡಿಷಿಯಲ್ ನೋಟಿಸ್. ಜುಡಿಷಿಯಲ್ ನೋಟಿಸ್ ಅಂದ್ರೆ ಏನು? If the court takes the judicial notice, that fact or that document need not be proved. If, for example, Gazette, the court can take a judicial notice that it is a genuine one and it is an admissible document. It is genuine. ಹಂಗೆ ಮೊದಲು ಏನಿತ್ತಂದ್ರೆ ನಾವು ಹಳೆಯ ಕಾಲದಲ್ಲಿ ನಾವು ಬ್ರಿಟಿಷ್ಗಳನ್ನ ಎಲ್ಲ ನಾವು ಒಪ್ಕೋತಿದ್ವಿ. ಅದರ ಎಕ್ಸಾಂಪಲ್ ಹೇಳ್ತೀನಿ. ಆಲ್ ಪಬ್ಲಿಕ್ ಆಕ್ಟ್ಸ್ ಪಾಸ್ ಬೈ ಪಾರ್ಲಿಮೆಂಟ್ ಆಫ್ ದ ಯುನೈಟೆಡ್ ಕಿಂಗ್ಡಮ್ ಹಳೆದಿತ್ತು. ಆಲ್ ಲೋಕಲ್ ಅಂಡ್ personal acts directed by Parliament of the United Kingdom to be judicial notice ಅಂತಿತ್ತು. ಅದೇ ನಮಗೆ ಅವಾಗ ನಾವು ಸ್ವಾತಂತ್ರ್ಯ ಸಿಗೋ ತನಕ ನಾವು ಬ್ರಿಟಿಷ್ ಅರಸೊತ್ತಿಗೆಯಿಂದ ಆಳಲ್ಪಡ್ತಿದ್ರಿಂದ ಅವೆಲ್ಲ ವರ್ಡಿಂಗ್ಸ್ಗಳು ಹಾಗೆ ಉಳಿದಿದ್ವು. ಸೊ ಈಗ ಅದನ್ನೆಲ್ಲ ಡಿಲೀಟ್ ಮಾಡಲಾಗಿದೆ. ಮತ್ತು ಆರ್ಟಿಕಲ್ಸ್ ಆಫ್ ವಾರ್ ಫಾರ್ ದ ಇಂಡಿಯನ್ ಆರ್ಮಿ, ನೇವಿ ಆರ್ ಏರ್ಫೋರ್ಸ್ ಅಂತ ಇದ್ರೆ ಅದನ್ನ ಹಿಂದೆ ಜುಡಿಷಿಯಲ್ ನೋಟಿಸ್ ತಗೋಬೇಕಂತ ಇತ್ತು. ಯಾಕಂದ್ರೆ ಅವಾಗ ಬ್ರಿಟಿಷ್ ಯುದ್ಧ ಘೋಷಣೆ ಮಾಡ್ತಿದ್ರು.
1914 to 1918, First World War, 1913 to 1945, Second World War. ಸೊ ಈ ಎರಡು ಮಹಾಯುದ್ಧಗಳು ಆಗುವ ಸಂದರ್ಭದಲ್ಲಿ ನಾವು ನಾವು ವಿ ವೇರ್ ದ ಕೊಲೋನಿಯಲ್ ಸ್ಟೇಟ್ಸ್. ಸೊ ಹಂಗಿರೋದ್ರಿಂದ ಆರ್ಟಿಕಲ್ಸ್ ಆಫ್ ವಾರ್ ಫಾರ್ ದ ಇಂಡಿಯನ್ ಆರ್ಮಿ, ನೇವಿ, ಏರ್ ಫೋರ್ಸ್ ಅದನ್ನ ಅವಾಗ ನಾವು ಜುಡಿಷಿಯಲ್ ನೋಟಿಸ್ ತಗೋಬೇಕಾಗಿತ್ತು. ಈಗ ದಟ್ ಹ್ಯಾಸ್ ಬಿನ್ ರಿಪೀಲ್ಡ್ ನಾವು. ಮತ್ತಿನ್ನೊಂದು, ದ ಕೋರ್ಸ್ ಆಫ್ ಪ್ರೊಸೀಡಿಂಗ್ ಆಫ್ ಪಾರ್ಲಿಮೆಂಟ್ ಆಫ್ ಯುನೈಟೆಡ್ ಕಿಂಗ್ಡಮ್, ಎವ್ರಿಥಿಂಗ್ ಇದೆಲ್ಲ ಇತ್ತು, ಅದನ್ನ ಇವತ್ತು ನಾವೆಲ್ಲ ತೆಗೆದಾಕಿದ್ದೇವೆ. ಮತ್ತು ಎವ್ರಿಥಿಂಗ್ ಪರ್ಟೈನಿಂಗ್ ಟು ಇಂಗ್ಲಿಷ್ ಕೋರ್ಟ್ಸ್, ಅಟಾರ್ನಿ, ಪ್ಲೀಡರ್ಸ್, ಪ್ರಾಕ್ಟರ್ಸ್, ವಕೀಲ್ಸ್ ಅಂತ ಇತ್ತು. ಅದ್ರ ಹಿಂದೆ ಅದೆಲ್ಲ ನಾವು ಜುಡಿಷಿಯಲ್ ನೋಟಿಸ್ ತಗೋಬೇಕಂತಂತೂ ಹಳೆ ಕಾನೂನಲ್ಲಿ ಇತ್ತು. ಸೊ ನೌ ಇಟ್ ಹ್ಯಾಸ್ ಬೀನ್ ರಿಮೂವ್ಡ್. ಮತ್ತೀಗ ಪ್ರೂಫ್ ಆಫ್ ಅದರ್ ಅಫಿಷಿಯಲ್ ಡಾಕ್ಯುಮೆಂಟ್ಸ್ ಇವುಗಳನ್ನ ಕೂಡ ನಾವು ಒಮಿಟ್ ಮಾಡಿದ್ದೀವಿ. ಏನು ಒಮಿಟ್ ಮಾಡಿದೀವಿ ಅಂದ್ರೆ ಪ್ರೊಕ್ಲಮೇಷನ್, ಆರ್ಡರ್, ರೆಗ್ಯುಲೇಷನ್ ಇಶ್ಯೂಡ್ ಬೈ ಹರ್ ಮೆಜೆಸ್ಟಿ ಆರ್ ದ ಪ್ರಿವಿ ಕೌನ್ಸಿಲ್, ಇದನ್ನ ನಾವು ಡಿಲೀಟ್ ಮಾಡಿದ್ವಿ. ಇಲ್ಲಿ ನೀವು ಎರಡು ಪದಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಒಂದು ಪ್ರಿವಿ ಕೌನ್ಸಿಲ್, ಒಂದು ಹೌಸ್ ಆಫ್ ಲಾರ್ಡ್ಸ್. ಹೌಸ್ ಆಫ್ ಲಾರ್ಡ್ಸ್ ಅಂದ್ರೆ ಇಟ್ ಇಸ್ ದ ಸುಪ್ರೀಂ ಕೋರ್ಟ್ ಫಾರ್ ಇಂಗ್ಲೆಂಡ್. ಪ್ರಿವಿ ಕೌನ್ಸಿಲ್ ಅಂದ್ರೆ ಇಟ್ ಈಸ್ ಫಾರ್ ಕೊಲೋನಿಯಲ್ ಸ್ಟೇಟ್ಸ್. ಅಂದ್ರೆ ನಿಮ್ಗೆ ಗೊತ್ತಿದೆ, ಬ್ರಿಟಿಷರ್ದು ಸೂರ್ಯ ಮುಳುಗದ ಸಾಮ್ರಾಜ್ಯ. ಅದು ವಿಶ್ವದ ಬಹುತೇಕ ದೇಶಗಳನ್ನ ಅದು ತನ್ನ ಕೊಲೋನಿಯಲ್ ಸ್ಟೇಟ್ಸ್ ಗಳನ್ನಾಗಿ ಮಾಡ್ಕೊಂಡಿತ್ತು. ಸೊ ಆ ಕೊಲೋನಿಯಲ್ ಸ್ಟೇಟ್ಸ್ ಗಳಿಂದ ಯಾವ್ದಾದ್ರು ಪ್ರಕರಣ ಅವಾಗಲ್ಲಿ ಹೋದ್ರೆ ಅದು ಪ್ರಿವಿ ಕೌನ್ಸಿಲ್ ಹೋಗ್ತಿತ್ತು. ಈಗ ಆ ಎಲ್ಲ ಕೊಲೋನಿಯಲ್ ಸ್ಟೇಟ್ಸ್ ಗಳು ಈಗ ಸ್ವಾತಂತ್ರ್ಯ ಪಡ್ಕೊಂಡಿದ್ದಾವೆ, ಅವುಗಳದೇ ಒಂದು ಆರ್ಗನೈಸೇಷನ್ ಮಾಡ್ಕೊಂಡಿದ್ದಾವೆ. ಅದನ್ನ ನಾವು ಇವತ್ತು ಕಾಮನ್ ವೆಲ್ತ್ ನೇಷನ್ಸ್ ಅಂತ ಕೂಡ ಇವತ್ತು ನಾವು ಕರಿತೇವೆ. ಸೊ ಈ ಎಲ್ಲ ಬ್ರಿಟಿಷರ ಸೊತ್ತಿಗೆ ಏನ್ ಪದಗಳಿದ್ದು, ಆ ಕ್ವೀನ್ಸ್ ಪ್ರಿಂಟರ್ ಇರ್ಬೋದು, ಲಂಡನ್ ಗೆಜೆಟ್ ಇರ್ಬೋದು, ಮೆಜೆಸ್ಟಿ ಗೌರ್ಮೆಂಟ್ ಇರ್ಬೋದು, ಸೊ ಇಂಥವುಗಳೆಲ್ಲ ಇವತ್ತೆಲ್ಲ ನಾವು ತೆಗೆದಾಕಿದೀವಿ. ಏನ್ ಬ್ರಿಟಿಷ್ ಇರಾದ್ದು ಕ್ರೌನ್ ರಿಪ್ರೆಸೆಂಟೇಟಿವ್, ಹರ್ ಮೆಜೆಸ್ಟಿ, ಮೆಜೆಸ್ಟೀಸ್ ಗೌರ್ಮೆಂಟ್, ಲಂಡನ್ ಗೆಜೆಟ್, ಕ್ವೀನ್ ಪ್ರಿಂಟರ್, ಸೊ ಇಂಥವೆಲ್ಲ ಏನ್ ಪದಗಳಿದ್ದು ಇವುಗಳನ್ನೆಲ್ಲ ನಾವು ಭಾರತೀಯ ಸಾಕ್ಷ್ಯ ಅಧಿನಿಯಮದಿಂದ ನಾವು ತೆಗೆದಾಕಿದ್ದೇವೆ. ಈ ಮೂರು ಕಾನೂನುಗಳನ್ನ ನಾನು ಬಹಳ ಸಂಕ್ಷಿಪ್ತವಾಗಿ ಅದರ ಹೈಲೈಟ್ಗಳನ್ನ ಮಾತ್ರ ಹೇಳಿದ್ದೇನೆ. ಈಗ ಭಾರತೀಯ ಇಂಡಿಯನ್ ಪೆನಲ್ ಕೋಡ್ದು ಒಂದು 10 ಪ್ರಮುಖ ಹೈಲೈಟ್ಗಳಿದಾವೆ. ಅದನ್ನ ಈಗ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಈ BNS ಭಾರತೀಯ ನ್ಯಾಯ ಸಂಹಿತೆಯ 10 ಪ್ರಮುಖ ಅಂಶಗಳು ಯಾವನ್ನ ಲಿಸ್ಟ್ ಮಾಡ್ಕೊಂಡಿದ್ದೇನೆ. ಒಂದು, ಲಿಂಚಿಂಗ್. ಇಟ್ ಹ್ಯಾಸ್ ಮೇಡ್ ಅ ನೌ ಸಪರೇಟ್ ಒಫೆನ್ಸ್. ಆರ್ಗನೈಸ್ಡ್ ಕ್ರೈಮ್, ಟೆರರ್ ಆಕ್ಟ್, UAP ಅದು ಕೆಲವು ಪ್ರಕರಣದಲ್ಲಿ ಮಾಡಿದ್ದೇವೆ, ಅದು ಹೊಸದು. ಸೆಕ್ಸ್ ವಯಾ ಡಿಸೀಟ್ ವಿಲ್ ಬಿ ಪೆನಲೈಸ್ಡ್, ಅಂದ್ರೆ ಲವ್ ಜಿಹಾದ್ ಅನ್ನು ಕೂಡ ತಂದಿದ್ದೇವೆ. ಅಥವಾ ಮದುವೆ ಆಗ್ತೀನಿ ಅಥವಾ ಉದ್ಯೋಗ ಕೊಡ್ತೀನಿ ಅಂತ ಹಿಂಗೆ ಆಮಿಷಕ್ಕೆ ತೋರಿಸಿ ಲೈಂಗಿಕ ಶೋಷಣೆ ಮಾಡ್ಕೊಂಡಿದ್ರೆ ಅದನ್ನ ಅಫೆನ್ಸ್ ಅಂತ ಕೂಡ ನಾವು ಮಾಡ್ಕೊಂಡಿದ್ದೇವೆ. ಮತ್ತು ಪೊಲೀಸ್ ಕಸ್ಟಡಿಯನ್ನ ಇವತ್ತು ಹೆಚ್ಚು ಮಾಡಲಾಗಿದೆ. ಭಾರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಪೊಲೀಸ್ ಕಸ್ಟಡಿ ನಮಗೆ ಮೊದಲಿನ CRPC ಏನಿತ್ತಪ್ಪ ಅಂದ್ರೆ, ಫಾರ್ ದ ಫಸ್ಟ್ 15 days ದ ಪೊಲೀಸ್ ಕ್ಯಾನ್ ಆಸ್ಕ್ ಫಾರ್ ಅ ಪೊಲೀಸ್ ಕಸ್ಟಡಿ. ಮತ್ತು ಪೊಲೀಸ್ ಕಸ್ಟಡಿ ಕೇಳಬೇಕಾದ್ರೆ not PC or HC or ASI can ask a police custody. Only PSI has to come before the magistrate and ask for the police custody. ಯಾವ್ದು ಈಗ ಪೊಲೀಸ್ ಕಸ್ಟಡಿಯನ್ನ ಎಷ್ಟು ವಿಸ್ತಾರ ಮಾಡಿದಾರೆ ಅಂದ್ರೆ, ನಿಮ್ಗೆ ಗೊತ್ತಿದೆ 60 days 90 days. 60 days ಇನ್ವೆಸ್ಟಿಗೇಷನ್ ಟೈಮ್ ಎದಕ್ಕಪ್ಪ ಅಂದ್ರೆ ದ ಅಫೆನ್ಸ್ ಈಸ್ ಪನಿಷಬಲ್ ಅಪ್ ಟು 10 years. 90 days ಟೈಮ್ ಎದಕ್ಕಪ್ಪ ಅಂದ್ರೆ ದ ಅಫೆನ್ಸ್ ಈಸ್ ಪನಿಷಬಲ್ ಮೋರ್ ದೆನ್ 10 years ಆರ್ ಡೆತ್ ಆರ್ ಲೈಫ್ ಇಂಪ್ರಿಸನ್ಮೆಂಟ್. ಇವೆರಡೂ ಪ್ರಕರಣಗಳಲ್ಲಿ ಇಫ್ ದ ಪೊಲೀಸ್ ಫೇಲ್ಸ್ ಟು ಫೈಲ್ ಎ ಚಾರ್ಜ್ ಶೀಟ್ ವಿದಿನ್ 60 days or 90 days, as the case may be, accused used to get default bail. ಆರೋಪಿಗೆ ಡಿಫಾಲ್ಟ್ ಬೇಲ್ ಅನ್ನ ತಗೊಳ್ಳಿಕ್ಕೆ ಅವಕಾಶ ಆಗಿತ್ತು. ಅದಕ್ಕೆ ಇವೇನ್ ಮಾಡಿದ್ದಾರೆ, 60 days 90 days ದಲ್ಲಿ 40 days 60 days ಅಂತ ಮಾಡಿದ್ದಾರೆ. ಈ 40 days 60 days ದಲ್ಲಿ ದ ಪೊಲೀಸ್ ಕ್ಯಾನ್ ಟೇಕ್ ಪೊಲೀಸ್ ಕಸ್ಟಡಿ, ಬಟ್ ದ ಟೋಟಲ್ ಡ್ಯೂರೇಷನ್ ಆಫ್ ಪೊಲೀಸ್ ಕಸ್ಟಡಿ ಶುಡ್ ನಾಟ್ ಎಕ್ಸೀಡ್ 15 days. ಅಂದ್ರೆ ಫಸ್ಟ್ ಟೈಮ್ ಬಂದು 1-2 ದಿವಸ ಕೇಳ್ಬೋದು, ಸೆಕೆಂಡ್ ಸ್ವಲ್ಪ ದಿವಸ ಬಿಟ್ಟು ಬಂದು ಮತ್ತೆ 3 ದಿವಸ ಕೇಳ್ಬೋದು. ಹೀಗೆ ಅವರು 40 ದಿವಸ ತನಕ ಮತ್ತು 60 ದಿವಸ ತನಕ ಕೇಳ್ಬೋದು. ಬಟ್ ಇಲ್ಲಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಏನಾಗ್ತದೆ ಅಂದ್ರೆ, ಬೇಲ್ ಕೊಡಬೇಕಾದ್ರೆ ಇಲ್ಲಿ ಕಷ್ಟ. ಯಾಕೆ ಬೇಲ್ ಕೊಡಬೇಕಾದ್ರೆ ವಕೀಲರು ಬೇಲ್ ಆಪ್ಷನ್ ಏನ್ ಬರೀತಾರೆ ಅಂದ್ರೆ, ದ ಇನ್ವೆಸ್ಟಿಗೇಷನ್ ಇಸ್ ಕಂಪ್ಲೀಟೆಡ್, ದ ಪ್ರೆಸೆನ್ಸ್ ಆಫ್ ದಿ ಅಕ್ಯೂಸ್ಡ್ ಇಸ್ ನಾಟ್ ನೆಸೆಸರಿ ಫಾರ್ ಎನಿ ಕಸ್ಟೋಡಿಯಲ್ ಇನ್ವೆಸ್ಟಿಗೇಷನ್,
Therefore, the police is no more, the accused is no more required for any interrogatory investigation. Therefore, kindly grant the bail ಅಂತ ಬರ್ತಾರೆ. ಬಟ್ ಈ ಸಮಸ್ಯೆ ಏನಂದ್ರೆ ಈ 40 days ತನಕ ಪೊಲೀಸು ಕಸ್ಟಡಿ ಕೇಳಬಹುದು, 60 days ತನಕ ಕಸ್ಟಡಿ ಕೇಳಬಹುದು. ಈ ವಕೀಲರು ಬೇಲ್ ಅಪ್ಲಿಕೇಶನ್ ಹಾಕಿದಾಗ APP or PP can file a application seeking custody of the accused. ಸೊ ಈ ಗೊಂದಲವನ್ನ ಯಾವ ರೀತಿಯಾಗಿ ನ್ಯಾಯಾಲಯಗಳು ನಿಭಾಯಿಸ್ತವೆ ಮತ್ತು ಇದ್ರ ಬಗ್ಗೆ ಸಾಂವಿಧಾನಿಕ ನ್ಯಾಯಾಲಯಗಳು ಹೈಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, ಇದ್ರ ಬಗ್ಗೆ ಯಾವ ರೀತಿಯಾಗಿ ಬೆಳಕು ಚೆಲ್ತವೆ ಅನ್ನೋದು ಬಹಳ ಮುಖ್ಯ. ಯಾಕಂದ್ರೆ ಈಗ 40 days ತನಕ 60 days ತನಕ ಬೇಲ್ ಗ್ರಾಂಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಬೇಲ್ is a general rule, jail is an exception, as rightly said by Justice Krishna Iyer. Personal liberty as enshrined under Article 21 of Indian Constitution. The personal liberty of any innocent person cannot be taken away. It should be taken away only in accordance with law. ಅದರಿಂದ ಈ 40 days ಮತ್ತು 60 days ದಲ್ಲಿ ವಕೀಲರು ಬೇಲ್ ಅಪ್ಲಿಕೇಶನ್ ಹಾಕಿದಾಗ whether the court can grant a bail or whether the IO can file application for police custody ಅನ್ನೋದು ಬಹಳ ಡಿಬೇಟೇಬಲ್ ಇಶ್ಯೂ ಇದೆ. ಇದ್ರ ಬಗ್ಗೆ ಮಾನ್ಯ ಹೈಕೋರ್ಟ್ಗಳು, ಸರ್ವೋಚ್ಚ ನ್ಯಾಯಾಲಯ ಏನು ತೀರ್ಪುಗಳನ್ನ ಕೊಡ್ತದೆ, ಏನು ಪ್ರೆಸಿಡೆಂಟ್ ನಮ್ಗೆ ಕೊಡ್ತದೆ ಅನ್ನೋದನ್ನ ನಾವು ಕಾದು ನೋಡೋಣ. ಮತ್ತು ಫೋಕಸ್ ಆನ್ ಸ್ಪೀಡಿ ಜಸ್ಟಿಸ್, ಜಸ್ಟಿಸ್ ಡಿಲೇಡ್ ಜಸ್ಟಿಸ್ ಡಿನೈಡ್. ಅದಕ್ಕೆ ಇವತ್ತು ಸ್ಪೀಡಿ ಜಸ್ಟಿಸ್ ಮಾಡಿದ್ದಾರೆ. ಅಂದ್ರೆ ಎಲ್ಲದಕ್ಕೊಂದು ಟೈಮ್ ಲೈನ್ ಮಾಡಿದ್ದಾರೆ. ಡಿಸ್ಚಾರ್ಜ್ ಅಪ್ಲಿಕೇಶನ್ ಶುಡ್ ಬಿ ಫೈಲ್ಡ್ ವಿದಿನ್ 60 days. Charge should be framed within 60 days from the first hearing. Judgment is to be delivered within 45 days from the date of argument, from the date of the hearing the arguments. ಅದಕ್ಕೆ ಟೈಮ್ ಲೈನ್ ಫಿಕ್ಸ್ ಮಾಡಿದ್ದಾರೆ. ಬಟ್ ಈ ಟೈಮ್ ಲೈನ್ಗಳನ್ನ ಯಾವ ರೀತಿಯಾಗಿ ನ್ಯಾಯಾಲಯಗಳು ನಿಭಾಯಿಸ್ತವೆ? ಬಿಕಾಸ್ ಕೋರ್ಟ್ಸ್ ಆರ್ ಓವರ್ ಬರ್ಡನ್ಡ್, ದೇರ್ ಇಸ್ ಅ ಹೆವಿ ಪೆಂಡೆನ್ಸಿ. ಹೌ ದ ಕೋರ್ಟ್ ವಿಲ್ ಕೋಪ್ ಅಪ್ ವಿತ್ ದೀಸ್ ಟೈಮ್ ಲೈನ್ಸ್? ಬಿಕಾಸ್ ಸ್ಟಿಲ್ ವಿ ಹ್ಯಾವ್ ಟು ಇಂಪ್ರೂವ್ ದ ಇನ್ಫ್ರಾಸ್ಟ್ರಕ್ಚರ್. ನಾನು ಆಗಲೇ ಹೇಳಿದಂಗೆ ಸುಮಾರು 5 ಕೋಟಿ ಪ್ರಕರಣಗಳು ನಮ್ಮ ದೇಶದಲ್ಲಿ ವಿಚಾರಣೆಗೆ ಬಾಕಿ ಇದಾವೆ, ಸಿವಿಲ್ ಕೇಸ್ಗಳನ್ನ ಒಳಗೊಂಡಂತೆ. ಸೊ ಆದ್ರಿಂದ ಈ ಟೈಮ್ ಲೈನ್ ಅನ್ನ ನಾವು ಪ್ರಾಕ್ಟಿಕಲ್ ಆಗಿ ರೀಚ್ ಮಾಡಲಿಕ್ಕೆ ವೆದರ್ ಇಸ್ ಇಟ್ ಪ್ರಾಕ್ಟಿಕಲಿ ಪಾಸಿಬಲ್ ಅನ್ನೋದನ್ನ ಕೂಡ ನಾವು ಕಾಲವೇ ಅದಕ್ಕೆ ಉತ್ತರಿಸಬೇಕಾಗಿದೆ. ಮತ್ತು 0 FIR ಅನ್ನ ದಾಖಲಿಸಬಹುದು ಅಂತ ನಾನು ಆಗ್ಲೇ ಹೇಳಿದೆ, ಇರ್ರೆಸ್ಪೆಕ್ಟ್ ಆಫ್ ಜುರಿಸ್ಡಿಕ್ಷನ್. ಮತ್ತು ಸೆಡಿಷನ್ ತೆಗೆದಾಕಿದ್ದಾರೆ. ಟ್ರೇಸನ್, ರಾಜದ್ರೋಹ ಅಥವಾ ದೇಶದ್ರೋಹವನ್ನ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಇಂಟರ್ಕೋರ್ಸ್ ವಿತ್ ಮೈನರ್ ವುಮನ್ ಈಸ್ ಕನ್ಸಿಡರ್ಡ್ ಆಸ್ ಎ ರೇಪ್. ಮೊದಲು ದ ವೈಫ್ ಬಿಲೋ ದ ಏಜ್ ಆಫ್ 15 years, ಇಫ್ ಈ ಇಂಟರ್ಕೋರ್ಸ್ ದಟ್ ವಾಸ್ ಕನ್ಸಿಡರ್ಡ್ ಆಸ್ ರೇಪ್. ಬಟ್ ಈಗ ದ ವೈಫ್ ಬಿಲೋ 18 years, ಇಫ್ ದರ್ ಇಸ್ ಇಂಟರ್ಕೋರ್ಸ್ ಇಟ್ ಇಸ್ ಕನ್ಸಿಡರ್ಡ್ ಆಸ್ ಎ ರೇಪ್. ಈಗ ನನಗೇನು ಆಶ್ಚರ್ಯ ಅಂದ್ರೆ ಚೈಲ್ಡ್ ಮ್ಯಾರೇಜ್ ಪ್ರಿವೆನ್ಷನ್ ಆಕ್ಟ್ ಇದೆ, ಆದ್ರೂ ಕೂಡ ಬಾಲ್ಯ ವಿವಾಹಗಳು ಅವ್ಯಾಹತವಾಗಿ ನಡೀತಾನೆ ಇದ್ದಾವೆ. ದ ಗೌರ್ಮೆಂಟ್ ರೆಕಾರ್ಡ್ ಶೋಸ್ ಎಷ್ಟೋ ಪ್ರಕರಣಗಳು ಬಾಲ್ಯ ವಿವಾಹ ನಡೀತವೆ. ಸೊ ಅಂತ ಪ್ರಕರಣದಲ್ಲಿ ಪ್ರಸ್ತಾವ ಆದ್ರೆ ವೆದರ್ ಇಟ್ ಅಮೌಂಟ್ಸ್ ಟು ರೇಪ್. ಸೊ ಇದೆಲ್ಲ ಪ್ರಾಕ್ಟಿಕಲ್ ಕ್ವಶನ್ಗಳನ್ನ ಕಾಲವೇ ಇದಕ್ಕೆ ಉತ್ತರಿಸಬೇಕಾಗಿದೆ. ಮತ್ತು ಟ್ರಯಲ್ ಇನ್ ಅಬ್ಸೆನ್ಸ್ ಇಸ್ ಇಂಟ್ರೊಡ್ಯೂಸ್ಡ್. ನಾನು ಆಗಲೇ ಹೇಳಿದೆ 299 CRPC ಕೆಳಗೆ ಮೊದಲು ಟ್ರಯಲ್ ಅನ್ನ ಮಾಡ್ತಿದ್ರು. ಈಗ ಪ್ರೊಕ್ಲೈಮ್ಡ್ ಅಫೆಂಡರ್ ಇದ್ರೆ ದ ಟ್ರಯಲ್ ಕ್ಯಾನ್ ಬಿ ಕಂಡಕ್ಟೆಡ್ ಇನ್ ಹಿಸ್ ಅಬ್ಸೆನ್ಸ್ ಅಂಡ್ ದ ಜಜ್ಮೆಂಟ್ ಕ್ಯಾನ್ ಬಿ ಡೆಲಿವರ್ಡ್ ಅಂತ ಹೇಳಲಾಗಿದೆ. ಇವಿಷ್ಟು ಹೊಸ ಕಾನೂನುಗಳು ಜುಲೈ 1ರಿಂದ ಜಾರಿಯಲ್ಲಿ ಬಂದಿದ್ದಾವೆ. ಬಟ್ ಈಗ ನಮಗೆ ಪೆಂಡಿಂಗ್ ಕೇಸ್ಗಳಿಗೆ ಒಂದೆಡೆ ಈಗ ಪೆಂಡಿಂಗ್ ಕೇಸ್ ಏನಿದೆ ಅವಕ್ಕೆ ಹಳೆ ಕಾನೂನುಗಳು, ಇವನ್ ದೋ ದ ಓಲ್ಡ್ ಲಾಸ್ ವರ್ ರಿಪೀಟ್, ಆದ್ರೆ ಹಳೆ ಕೇಸುಗಳಿಗೆ ಹಳೆ ಕಾನೂನುಗಳು ಅನ್ವಯ ಆಗ್ತವೆ. ಬಿಕಾಸ್ ಈ ಕಾನೂನುಗಳು ಬಂದಿದ್ದು ಜೂನ್ 30 ಮಧ್ಯರಾತ್ರಿಯಿಂದ. ಸೊ ನಿಮ್ಗೆ ಗೊತ್ತಿರಲಿ, ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಪ್ರಿನ್ಸಿಪಲ್ ಎನ್ಶ್ರೈನ್ಡ್ ಇನ್ Article 20 of Indian Constitution that criminal laws should not be made applicable retrospectively. Criminal laws should be made applicable
ಪ್ರೊಸ್ಪೆಕ್ಟಿವ್ಲಿ. ಸೊ ಹಾಗಿರೋದ್ರಿಂದ ಪೆಂಡಿಂಗ್ ಕೇಸ್ಗಳಿಗೆ ನನ್ನ ಅಭಿಪ್ರಾಯದಲ್ಲಿ ಹಳೆಯ ಕಾನೂನುಗಳು ಅನ್ವಯ ಆಗ್ತದೆ. ಈ ಹೊಸ ಜುಲೈ 1ರಿಂದ ಈ ಹೊಸ ಕಾನೂನುಗಳು ಅನ್ವಯ ಆಗ್ತದೆ. ಆದ್ರೆ ಪೆಂಡಿಂಗ್ ಕೇಸು ಇತ್ಯರ್ಥ ಆದ ನಂತರ ನೀವೇನಾದ್ರೂ ಅಪೀಲ್ ಮಾಡೋರಿದ್ರೆ ಆವಾಗ ಹೊಸ ಕಾನೂನುಗಳು ಅನ್ವಯ ಆಗ್ತದೆ. ಈ ಎಲ್ಲ ಹೊಸ ಕಾನೂನುಗಳು ಜನರಿಗೆ ಬೇಗ ನ್ಯಾಯ ಕೊಡಬೇಕು, ತ್ವರಿತ ನ್ಯಾಯ ಕೊಡಬೇಕು ಮತ್ತು ಈ ಜನಪರ ಇರಬೇಕು ಅನ್ನೋದು ಕಾರಣಗಳನ್ನ ಇಟ್ಕೊಂಡು ಇವುಗಳನ್ನ ಮಾಡಲಾಗಿದೆ. ಇವುಗಳು ಎಷ್ಟು ಮಟ್ಟಿಗೆ ಜಾರಿಯಲ್ಲಿ ಬರ್ತವೆ ಅನ್ನೋದನ್ನ ಇದಕ್ಕೆ ಕಾಲವೇ ಉತ್ತರ ಹೇಳಬೇಕು ಅಂತ ಹೇಳ್ತಾ, ನನಗಿಲ್ಲಿ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಗೆಳೆಯ ಪುರುಷೋತ್ತಮ್ ಅವರಿಗೂ ಮತ್ತು ಎಲ್ಲ ಸಂಘಟನೆಗಳಿಗೂ ನಾನು ವಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಬಹಳ ಧನ್ಯವಾದಗಳು ಸರ್. ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಒಂದ್ 2 ಪ್ರಶ್ನೆಗಳನ್ನ ಕೇಳಿ. ಸಾಹೇಬ್ರಿದ್ದಾರೆ, ನಮ್ಗೆ ಏನು ಗ್ರೌಂಡ್ ರಿಯಾಲಿಟಿ ಕೇಳಿ. ನಮಸ್ಕಾರ ಸರ್. ಒಂದು ನಮಸ್ತೆ. ಪ್ರಶ್ನೆ ಇದೆ. ಈಗ ಪನಿಷ್ಮೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಈ ಟೆರರಿಸ್ಟ್ ಈ ದಾವೂದ್ ಇಬ್ರಾಹಿಂ ಆಗಿರ್ಬೋದು, ಆಮೇಲೆ ನಮ್ಮ ಇದು ಯಾವ್ದು ವಿಜಯ ಮಲ್ಯ ಸಾಲದಿಂದ ಅಬ್ಸ್ಕ್ಯಾಂಡಿಂಗ್ ಆಗಿರ್ಬೋದು. ಅವ್ರು ವರ್ಷಗಟ್ಲೆ ವಿದೇಶದಲ್ಲಿ ಆರಾಮವಾಗಿ ಕಾಲ ಕಳೀತಾ ಇರ್ತಾರೆ. ನಾವು ಭಾರತಕ್ಕೆ ಬೇಕಾದ ಖೈದಿ ಅಂತ ಹೇಳಿ ನಾವು ಅದನ್ನ ನಿರೂಪಣೆ ಮಾಡ್ತೀವಿ. ಅವ್ರ ಡೆತ್ ಕೂಡ ಆಗುತ್ತೆ. ನ್ಯಾಯ ಇದನ್ನ ಏನ್ ಹೇಳ್ತೀರಾ, ಇಷ್ಟಪಡ್ತೀರಾ ಸರ್? ಈ ಟೈಪ್ ಕೇಸಸ್ ಎಲ್ಲ, ಹೈ ಪ್ರೊಫೈಲ್ ಕೇಸಸ್ ಎಲ್ಲ ಓಕೆ 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 ನಮ್ಮಲ್ಲಿ ಒಂದು ಇಂಟರ್ನ್ಯಾಷನಲ್ ಲಾ ಅಂತ ಕೂಡ ಇದೆ. ಇಂಟರ್ನ್ಯಾಷನಲ್ ಲಾದಲ್ಲಿ ಎವ್ರಿ ಸ್ಟೇಟ್ ಅಂದ್ರೆ ನೇಷನ್, ಸ್ಟೇಟ್ ಮೀನ್ಸ್ ನೇಷನ್. ಎವ್ರಿ ಸ್ಟೇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಸಾವರೆಂಟಿ. ಈಗ ನಾವು ಪಕ್ಕದ ಬಾಂಗ್ಲಾದೇಶದಲ್ಲಿ ನಮ್ಮ ಪೊಲೀಸ್ ಹೋಗ್ಲಿಕ್ಕೆ ಆಗಲ್ಲ, ಪಕ್ಕದ ನೇಪಾಳದಲ್ಲಿ, ಪಕ್ಕದ ಪಾಕಿಸ್ತಾನದಲ್ಲಿ ಅಥವಾ ಬೇರೆ ಯಾವುದೇ ದೇಶಗಳಲ್ಲಿ ನಮ್ಮ ಪೊಲೀಸ್ ಹೋಗ್ಲಿಕ್ಕೆ ಆಗಲ್ಲ. ಸೊ ಆದ್ರಿಂದ ನಾವು ಇಂಟರ್ನ್ಯಾಷನಲ್ ಅಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ಒಂದು ಎಕ್ಸ್ಟ್ರಾಡಿಷನ್ ಟ್ರೀಟಿ, ಪ್ರತ್ಯರ್ಪಣಾ ಒಪ್ಪಂದ ಅಂತಾರೆ ಅದಕ್ಕೆ. ಎಕ್ಸ್ಟ್ರಾಡಿಷನ್ ಟ್ರೀಟಿ ಅಂದ್ರೆ ಅಪರಾಧಿಗಳ ಹಸ್ತಾಂತರ ಮಾಡ್ತಕ್ಕಂಥ ಒಂದು ಒಪ್ಪಂದ. ಈಗ ವಿಜಯ್ ಮಲ್ಯ ಇರ್ಬೋದು, ಚೊಮಸ್ಕಿ ಇರ್ಬೋದು, ನೀರವ್ ಮೋದಿ ಇರ್ಬೋದು, ಇವರು ಲಂಡನ್ ಅಲ್ಲಿ ಅಡಿಕೊಂಡಿದ್ದಾರೆ. ದಾವೂದ್ ಇಬ್ರಾಹಿಂ ಪಾಕಿಸ್ತಾನದಲ್ಲಿ ಕರಾಚಿಯಲ್ಲಿ ಅಡಿಕೊಂಡಿದ್ದಾನೆ. ಅವರನ್ನ ನಮ್ಮ ಪೊಲೀಸರು ಹೋಗಿ ಹಿಡ್ಕೊಂಡ್ ಬರ್ಲಿಕ್ಕೆ ಯಾಕೆ ಸಾಧ್ಯ ಆಗುದಿಲ್ಲ ಅಂದ್ರೆ ದರ್ ಇಸ್ ನೋ ಎಕ್ಸ್ಟ್ರಾಡಿಷನ್ ಟ್ರೀಟಿ ಬಿಟ್ವೀನ್ ದೋಸ್ ಕಂಟ್ರೀಸ್. ಆ ದೇಶಗಳ ಜೊತೆಗೆ ನಮ್ದು ಎಕ್ಸ್ಟ್ರಾಡಿಷನ್ ಟ್ರೀಟಿ ಆಗದೇ ಇರೋದ್ರಿಂದ ಇಂತಹ ಸಮಸ್ಯೆಗಳು ಉದ್ಭವ ಆಗಿದ್ದಾವೆ. ಈ ಸಮಸ್ಯೆಗೆ ಉತ್ತರ ಸಿಗಬೇಕಾದ್ರೆ ನಾವು ಆ ದೇಶಗಳೊಂದಿಗೆ ರಾಜತಾಂತ್ರಿಕ ಒಪ್ಪಂದವನ್ನ ಮಾಡಿಕೊಂಡು ಎಕ್ಸ್ಟ್ರಾಡಿಷನ್ ಟ್ರೀಟಿಯನ್ನ ನಾವು ಮಾಡ್ಕೊಂಡ್ರೆ ಅಂತ ಸಂದರ್ಭದಲ್ಲಿ ಇಂತಹ ಅಪರಾಧಿಗಳ ಹಸ್ತಾಂತರಕ್ಕೆ ಅವಕಾಶ ಆಗ್ತದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್ ಒಂದು ಪ್ರಶ್ನೆ ಸರ್. ಈ ಜುಡಿಷಿಯಲ್ ಡಿಸ್ಕ್ರಿಷನ್ ಅಥವಾ ಜಡ್ಜಸ್ ಡಿಸ್ಕ್ರಿಷನ್ ಮತ್ತು ಜುಡಿಷಿಯಲ್ ಆಕ್ಟಿವಿಸಂ, ಅದ್ರ ಬಗ್ಗೆ ತಮ್ಮ ಉಲ್ಲೇಖ ಏನಾದ್ರು ಇದೆಯಾ ಸರ್? ಅದ್ರ ಬಗ್ಗೆ ಜುಡಿಷಿಯಲ್ ಡಿಸ್ಕ್ರಿಷನ್ ಅಂದ್ರೆ ಅದು ನ್ಯಾಯಾಲಯಕ್ಕೆ ಕೊಟ್ಟಂತ ವಿವೇಚನಾಧಿಕಾರ. ಸೊ ಯಾವುದೇ ವಿವೇಚನಾಧಿಕಾರ ಯು ಶುಡ್ ಬಿ ಎಕ್ಸರ್ಸೈಸ್ಡ್ ಜುಡಿಷಿಯಸ್ಲಿ. ಯಾವುದೇ ಒಂದು ವಿವೇಚನಾಧಿಕಾರವನ್ನ ವಿವೇಕಯುತವಾಗಿ ಚಲಾಯಿಸಬೇಕು. ಅದಕ್ಕೆ ಹೇಳೋದು ಜಸ್ಟಿಸ್, ಗುಡ್ ಕಾನ್ಸೈನ್ಸ್ ಅಂಡ್ ಇಕ್ವಿಟಿ ಅಂತ ಹೇಳ್ಕೊಳ್ಳೋದು ನಾವು. ಅದಕ್ಕೆ ಇನ್ನೊಂದು ಮಾತು ಹೇಳ್ತಾರೆ ಜೂರಿಸ್ಪ್ರುಡೆನ್ಸ್ ಅಲ್ಲಿ, ಜಸ್ಟಿಸ್ ಈಸ್ ನಾಟ್ ಓನ್ಲಿ ಬಿ ಡನ್, ಇಟ್ ಮ್ಯಾನಿಫೆಸ್ಟ್ಲಿ ಅಂಡ್ ಸೀಮ್ ಟು ಬಿ ಡನ್. ಅಂದ್ರೆ ನ್ಯಾಯ ಕಾಣದಂಗೆ ಮಾಡದಂಗೆ ತೋರೋದಷ್ಟೇ ಅಲ್ಲ, ಅದು ಕಾಣುವಂಗೆ ನಾವು ಮಾಡಿರ್ಬೇಕು ಅಂತ. ಜಸ್ಟಿಸ್ ಈಸ್ ನಾಟ್ ಓನ್ಲಿ ಬಿ ಡನ್, ಇಟ್ ಮ್ಯಾನಿಫೆಸ್ಟ್ಲಿ ಅಂಡ್ ಸೀಮ್ ಟು ಬಿ ಡನ್ ಅಂತಕ್ಕಂಥ ಮಾತನ್ನ ನಾವು ಜೂರಿಸ್ಪ್ರುಡೆನ್ಸ್ ಅಲ್ಲಿ ಓದ್ತೇವೆ. ಮತ್ತು ಜುಡಿಷಿಯಲ್ ಆಕ್ಟಿವಿಸಂ ಅಂತಕ್ಕಂಥ ಒಂದು ಪದವನ್ನ ಕೂಡ ತಾವು ಕೇಳಿದ್ರಿ. ಜುಡಿಷಿಯಲ್ ಆಕ್ಟಿವಿಸಂ ಅಂದ್ರೆ ನಮ್ಮ ಈ ವ್ಯವಸ್ಥೆಯಲ್ಲಿ 3 ಅಂಗಗಳಿವೆ: ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ. ಸೊ ಈ ಅಂಗಗಳಿಗೆ ತಮ್ಮದೇ ಆದಂತಹ ವ್ಯಾಪ್ತಿ ಇದೆ. ಸೊ those organs have to discharge their duties in their given sphere. One should not overlap, one should not transgress in the area of other. That is known as this one, interference or trespass. ಅದರಿಂದ ಒಂದು ಅಂಗ ಇನ್ನೊಂದು ಅಂಗದ ಕ್ಷೇತ್ರದೊಳಗೆ ಕೈ ಹಾಕಬಾರ್ದು. ಬಿಕಾಸ್ ಅವರ್ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಟೇಕನ್ ದಿ ಥಿಯರಿ ಆಫ್ ಮಾಂಟೆಸ್ಕ್ಯೂ ಥಿಯರಿ ಆಫ್ ಸಪರೇಷನ್ ಆಫ್ ಪವರ್. ಸೊ ಅದರಿಂದ ಈ ಲೆಜಿಸ್ಲೇಚರ್ ಕಾನೂನನ್ನೇ ಮಾಡಬೇಕು, ಎಕ್ಸಿಕ್ಯೂಟಿವ್ ಕಾರ್ಯಾಂಗವಾದ ಕಾರ್ಯವನ್ನು ನಿರ್ವಹಿಸಬೇಕು, ನ್ಯಾಯಾಂಗ ಕಾನೂನನ್ನ ಅರ್ಥೈಸಬೇಕು. ಆದರೆ when the legislature
and executive fails to discharge their duties effectively, at that time the gavel of the court becomes strong, and it will hit the corrupt executives, power drunken police officers, and lethargic executives and irresponsible legislatures also. ಸೊ ಆದ್ರಿಂದ ಈ ಯಾವಾಗ ಶಾಸಕಾಂಗ ಮತ್ತು ಕಾರ್ಯಾಂಗಗಳು ತಮ್ಮ ನಿರೀಕ್ಷಿತ ಕೆಲಸವನ್ನ ಮಾಡುವಲ್ಲಿ ವಿಫಲ ಆಗ್ತವೆ, ಆವಾಗ ನ್ಯಾಯಾಂಗದ ಸುತ್ತಿಗೆ ಬಿಗಿ ಆಗ್ತದೆ ಮತ್ತು ಅದು ನ್ಯಾಯಾಂಗ ತನ್ನ ಚಾಟಿಯನ್ನ ಬೀಸ್ತದೆ. ಇದಕ್ಕೆ ನಾವು ಜುಡಿಷಿಯಲ್ ಆಕ್ಟಿವಿಸಂ ಅಂತ ನಾವು ಕರಿತೇವೆ, ನ್ಯಾಯಾಂಗದ ಕ್ರಿಯಾಶೀಲತೆ ಅಂತಲೂ ಕೂಡ ನಾವು ಅದನ್ನ ಕರಿತೇವೆ. ಸೊ ಈ ದಿನ ಕಾರ್ಯಕ್ರಮಕ್ಕೆ ವೆಂಕಟೇಶ್ ವರ್ಸೆ ಅಂತ ಹೇಳಿ ಡಿಸ್ಟ್ರಿಕ್ಟ್ ಜಡ್ಜ್ ಸಾಹೇಬ್ರು ಬೆಂಗಳೂರು ಅಂತ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಅವರು ಸಹ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಅವ್ರಿಗೂ ಸಹ ಒಂದು ಧನ್ಯವಾದಗಳನ್ನ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಅವ್ರಿಗೂ ಸಹ ನೀಡ್ತಾ ಇದ್ದೀವಿ, ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ಮತ್ತು ನಮ್ಮ ಈ ಯಾವುದೇ ಕಾರ್ಯಕ್ರಮಕ್ಕೆ ಡಾಕ್ಟರ್ ಶ್ರೀರಾಮಯ್ಯ, ಡಾಕ್ಟರ್ ಎ ಗಿರಿ ಮತ್ತು ಕೆಲವು ನಮ್ಮ ಸ್ನೇಹಿತರು ಈ ಸಿವಿಲ್ ಜಡ್ಜಸ್ ಟ್ರೈನಿಂಗ್ ಪ್ರೋಗ್ರಾಮ್ಗೆ ಬರುವಂತ ಎಲ್ಲ ಅಭ್ಯರ್ಥಿಗಳು ಸಹ ಇದ್ದಾರೆ ಸರ್ ಇಲ್ಲಿ. ಸೊ ಈ ನಿಟ್ಟಿನಲ್ಲಿ ಈಗ ತಾವು ನಮ್ಗೆ ರೋಲ್ ಮಾಡೆಲ್ ಆಗಿ ಕಾಣಿಸ್ತಾ ಇದ್ದೀರಾ. ಸೊ ಈ ನಿಟ್ಟಿನಲ್ಲಿ ಯಂಗ್ಸ್ಟರ್ಸ್, ಯಂಗ್ ಅಡ್ವೊಕೇಟ್ಸ್ ಗಳಿಗೆ ಮತ್ತು ಜನಸಾಮಾನ್ಯರಿಗೆ ಈ ನ್ಯಾಯಾಲಯದ ಬಗ್ಗೆ ಎಲ್ಲ ಒಂದ್ ಕಡೆ ಸಮಾಧಾನ ಇದ್ರೂ ಎಲ್ಲ ಒಂದ್ ಕಡೆ ಅಸಮಾಧಾನನೂ ಇದೆ ಅನ್ಕೊಂತೀನಿ. ಯಾಕೆಂತಂದ್ರೆ ಹೆಚ್ಚು ಪೆಂಡೆನ್ಸಿ ಇರೋದ್ರಿಂದ ಎಲ್ಲೋ ನ್ಯಾಯ ಸಿಗ್ತಾ ಇಲ್ವೇನೋ, ಹೆಚ್ಚು ಅಥವಾ ಜ್ಞಾನದ ಕೊರತೆಯಿಂದನೂ ಎಲ್ಲೋ ಒಂದ್ ಕಡೆ ಒಂದು ಅಳುಕು ಇದೆ ಅಂತ ನನ್ಗೆ ಅನ್ಸುತ್ತೆ ಸರ್. ಈ ನಿಟ್ಟಿನಲ್ಲಿ ಆಸ್ ಎ ಏನು ಡಿಸ್ಟ್ರಿಕ್ಟ್ ಜಡ್ಜ್, ರಿಟೈರ್ಡ್ ಡಿಸ್ಟ್ರಿಕ್ಟ್ ಜಡ್ಜ್, ಸೊ ವಾಟ್ ಈಸ್ ಯುವರ್ ಮೆಸೇಜ್ ಟು ದ ಸೊಸೈಟಿ ಸರ್? ಇಲ್ಲ, ಈಗ ನ್ಯಾಯಾಲಯದಲ್ಲಿ ಪ್ರಕರಣಗಳು ಸರ್ ನೀವ್ ಹೇಳಿ. ಮಾತಾಡಿ ಎಲ್ಲರಿಗೆ ನಮಸ್ಕಾರಗಳು. ಮಾತಾಡಿ ಸರ್, ಮಾತಾಡಿ. ಗುಡ್ ಈವ್ನಿಂಗ್ ಟು ಆಲ್. ಸರ್, ನಾನು ರಿಟೈರ್ಡ್ ಡಿಸ್ಟ್ರಿಕ್ಟ್ ಜಡ್ಜು, ಇಲ್ಲೇ ಬೆಂಗಳೂರಿನಲ್ಲಿ ರಿಟೈರ್ಡ್ ಆಗಿದ್ದು. ಹೌದು ಸರ್. ಜಿಂದಾಲ್ಕರ್ ಸಾಹೇಬ್ರು ನಮ್ ಕೊಲೀಗ್ಸು. ಅವ್ರದ್ದು ಇವತ್ತು ಈ ಹೊಸ ಕಾನೂನಿನ ಬಗ್ಗೆ ಒಂದು ಲೆಕ್ಚರ್ ಇದೆ ಅಂತಂದ್ರಿಂದ ಸರ್ ರಿಕ್ವೆಸ್ಟ್ ಮಾಡ್ಕೊಂಡೆ, ಸಾಹೇಬ್ರ ಸ್ವಲ್ಪ ಲಿಂಕ್ ಕೊಡಿ, ನಾನು ತಮ್ಮ ಇದನ್ನ ಕೇಳ್ತೀನಿ, ಹೊಸ ಕಾನೂನು ಬಗ್ಗೆ ನಾನು ಇನ್ನೂ ಸ್ಟಡಿ ಮಾಡಿಲ್ಲ, ಅದೇ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಅಂದದಕ್ಕೆ ಅವ್ರು ಲಿಂಕ್ ಕಳಿಸಿದ್ರು. ಸೊ ಐ ಹ್ಯಾವ್ ಜಾಯಿನ್ಡ್ ದಿ ಜೂಮ್ ಮೀಟಿಂಗ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನನಗೆ ಪರಿಚಯ ಮಾಡಿಸಿದ ತಮ್ಮೆಲ್ಲರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಜಿಂದಾಲ್ಕರ್ ಸಾಹೇಬ್ರು ಏನೋ ಹೇಳ್ತಾರೆ. ಮಾತಾಡಿ ಸರ್, ಮಾತಾಡಿ ಸರ್. ತಾವೇನೋ ಹೇಳ್ತಿದ್ರಿ ಸರ್. ಜಿಂದಾಲ್ಕರ್ ಸಾಹೇಬ್ರು ಮಾತಾಡಿ. ಹಾ, ಈಗ ತಾವು ಕೇಳಿದ್ರಿ ನ್ಯಾಯಾಂಗದ ಬಗ್ಗೆ ಪ್ರಶ್ನೆಗಳನ್ನ ಕೇಳಿದ್ರಿ. ಈಗ ನ್ಯಾಯಾಲಯದಲ್ಲಿ ಪ್ರಕರಣಗಳು ಹೆಚ್ಚೆಚ್ಚು ವಿಚಾರಣೆಗೆ ಬಾಕಿ ಇದಾವೆ. ಇದ್ರ ಅರ್ಥ ಏನಂದ್ರೆ ಜನ ನ್ಯಾಯಾಲಯಗಳ ಕಡೆಗೆ ಹೆಚ್ಚು ಬರ್ತಾ ಇದ್ದಾರೆ ಅಂತ ಅರ್ಥ. ಅಂದ್ರೆ ನ್ಯಾಯಾಂಗದಲ್ಲಿ ಹೆಚ್ಚು ವಿಶ್ವಾಸವನ್ನ ಹೊಂದಿದ್ದಾರೆ ಅಂತ ಅರ್ಥ. ಆದ್ರಿಂದ ಆದ್ರೆ ನ್ಯಾಯಾಲಯಗಳು ಕೂಡ ತುಂಬಾ ಓವರ್ಬರ್ಡನ್ ಆಗಿದಾವೆ. ನಾವು ಫಾರಿನ್ ಕಂಟ್ರೀಸ್ಗಳನ್ನ ನಾವು ಲೆಕ್ಕ ತಗೊಂಡ್ರೆ ಅಲ್ಲಿ ಇರ್ತಕ್ಕಂಥ ಜನಸಂಖ್ಯೆಗೆ ಅಲ್ಲಿ ಎಷ್ಟು ನ್ಯಾಯಾಲಯಗಳಿದಾವೆ, ಅಲ್ಲಿ ಎಷ್ಟು ಜನ ನ್ಯಾಯಾಧೀಶರು ನೇಮಕಾತಿ ಆಗಿದೆ, ಅದು ನಮ್ಮಲ್ಲಿ ಅಷ್ಟಾಗಿಲ್ಲ. ಯಾಕಂದ್ರೆ ನಮ್ದು ದೇಶದ್ದು 140 ಕೋಟಿ ಜನಸಂಖ್ಯೆಯನ್ನ ನಾವು ಹೊಂದಿದ್ದೇವೆ. ಇಡೀ ವಿಶ್ವದಲ್ಲಿ ನಾವು ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವೂ ಹೌದು, ಅತಿ ದೊಡ್ಡ ಜನಸಂಖ್ಯೆಯನ್ನ ಉಳ್ಳಂತ ರಾಷ್ಟ್ರವೂ ಹೌದು. ಅದರಿಂದ ನಮ್ಮಲ್ಲಿ ಇರ್ತಕ್ಕಂಥ ಜನಸಂಖ್ಯೆಗೆ ಅನುಗುಣವಾಗಿ ನ್ಯಾಯಾಲಯಗಳ ಸ್ಥಾಪನೆಗಳಾಗಬೇಕು, ನ್ಯಾಯಾಧೀಶರ ನೇಮಕ ಆಗಬೇಕು, ಮತ್ತು ಇನ್ಫ್ರಾಸ್ಟ್ರಕ್ಚರ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಮತ್ತು ಈ ಮಿನಿಸ್ಟೀರಿಯಲ್ ಸ್ಟಾಫ್, ಈ ಏನು ಲಿಪಿಕ ವರ್ಗ ಇದೆ, ಮಿನಿಸ್ಟ್ರಿಯಲ್ ಸ್ಟಾಫ್ ಅನ್ನು ಕೂಡ ನಾವು ಹೆಚ್ಚು ಮಾಡ್ಕೋಬೇಕು. ಹಾಗೆ ಮಾಡಿದಾಗ ನಾವು ಬೇಗ ಬೇಗ ನ್ಯಾಯವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದ್ರ ಜೊತೆಗೆ ಈಗ ನಾವು ಏನ್ ಮಾಡಿದೀವಿ ಅಂದ್ರೆ ನಿಮ್ಗೆ ಗೊತ್ತಿರೋಂಗೆ ಸೆಕ್ಷನ್ 89 ಆಫ್ CPCಗೆ ತಿದ್ದುಪಡಿಯನ್ನ ತಂದಿದ್ದೀವಿ. ADR ಸಿಸ್ಟಮ್ ಅನ್ನ ತಂದಿದ್ದೀವಿ, ಅಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಸಿಸ್ಟಮ್, ಆರ್ಬಿಟ್ರೇಷನ್, ಕನ್ಸಿಲೇಷನ್, ಮೀಡಿಯೇಷನ್, ಲೋಕ್ ಅದಾಲತ್, ಇವುಗಳ ಮೂಲಕ ಕೂಡ ನಾವು ಬಹಳಷ್ಟು ಪ್ರಕರಣಗಳನ್ನ ಪ್ರತಿ 2ನೇ ಶನಿವಾರ ಲೋಕ್ ಅದಾಲತ್ನ ಇಟ್ಕೊಳ್ಳೋದ್ರ ಮೂಲಕ ಇಡೀ ರಾಷ್ಟ್ರವ್ಯಾಪಿ ಈ ಲೋಕ್ ಅದಾಲತ್ ಮೂಲಕ ಕೂಡ ನಾವು ವ್ಯಾಜ್ಯಗಳನ್ನ ಇತ್ಯರ್ಥ ಮಾಡ್ತಾ ಇದೀವಿ. ಅದೇ ರೀತಿ ಒಳಗೆ ಈ ಕ್ರಿಮಿನಲ್ ಪ್ರಕರಣಗಳು ಕೂಡ ರಾಜ್ಯ ಆಗಲಿ ಅನ್ನೋ ಕಾರಣಕ್ಕೆ ನಾವು ಕಂಪೌಂಡಬಲ್ ಅಫೆನ್ಸಸ್ ಗಳನ್ನ ಎಷ್ಟು ಸಣ್ಣ ಪುಟ್ಟ ಪ್ಲೀ ಬಾರ್ಗೇನಿಂಗ್ ತಂದಿದ್ದೀವಿ, ಕಂಪೌಂಡಬಲ್ ಅಫೆನ್ಸ್ ಗಳನ್ನ ಮಾಡ್ತಾ ಇದೀವಿ. ಈಗ NI ಆಕ್ಟ್ ಕೂಡ ಕಂಪೌಂಡಬಲ್ ಅಫೆನ್ಸ್ ಆಗಿದೆ. ಈ ರೀತಿ ಒಳಗೆ ನಮ್ಮ ನ್ಯಾಯಾಂಗ ಹೆಚ್ಚು ಶ್ರಮ ಪಡ್ತಾ ಇದೆ.
ಅದು ನ್ಯಾಯಾಂಗವನ್ನ ಇನ್ನೂ ನಾವು ನ್ಯಾಯಾಲಯಗಳನ್ನ ಹೆಚ್ಚು ಮಾಡಬೇಕು, ನ್ಯಾಯಾಧೀಶರನ್ನ ನೇಮಿಸಬೇಕು, ಇವೆಲ್ಲ ಮಾಡಿದ್ರೆ ತಾವು ಕೇಳುವ ಪ್ರಶ್ನೆಗೆ ಒಂದು ಉತ್ತರ ಸಿಗ್ತದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಸರ್ ನಮಸ್ಕಾರ ಸರ್. ಧನ್ಯವಾದಗಳು ಸರ್, ಧನ್ಯವಾದಗಳು ಸರ್. ನಾನು ಶ್ರೀರಾಮಯ್ಯ ಸರ್, ಕೇಳಿ. ಸರ್ ನಾನು ಡಾಕ್ಟರ್ ಶ್ರೀರಾಮಯ್ಯ ಅಂತ ಸರ್. ಸರ್ ನಾನು ಡಾಕ್ಟರ್ ಶ್ರೀರಾಮಯ್ಯ. ನಮಸ್ಕಾರ ಸರ್. ನಮಸ್ತೆ ಸರ್. ತಮ್ಮ ಒಂದು ವ್ಯಾಲಿಡಿಕ್ಟರಿ ಫಂಕ್ಷನ್ ಅಲ್ಲಿ ನೀವು ಏನ್ ಕೊಟ್ಟಿದ್ರಿ ಇವತ್ತು ಮಾಹಿತಿ ಬಹುಶಃ ಅಭೂತಪೂರ್ವವಾಗಿದೆ ಸರ್ ಅದು. ಯಾಕೆಂದ್ರೆ ಇಡೀ ದಿವಸ ಏನು ಥಿಯರಿ ಕೇಳೋದಕ್ಕಿಂತ ಈ ಅಬ್ಸ್ಟ್ರಾಕ್ಟ್ ಅಂತಾರಲ್ಲ ಸರ್, ಅದು ಬಹಳ ತಲೆ ಒಳಗೆ ಬಹಳ ಬೇಗ ಕೂತ್ಕೊಳ್ಳುತ್ತೆ ಈ ಅಬ್ಸ್ಟ್ರಾಕ್ಟ್ ವೈಸ್ ಅಲ್ಲಿ. ಆ ತರ ನೀವು ಅಬ್ಸ್ಟ್ರಾಕ್ಟ್ ಮಾಡಿ ನಮ್ಗೆ ತುಂಬಾ ಉಪಕಾರ ಮಾಡಿದ್ರಿ ಸರ್. ನಂದೊಂದು ರಿಕ್ವೆಸ್ಟ್ ಏನಂದ್ರೆ, ತಮ್ಮನ್ನ ವೈಯಕ್ತಿಕವಾಗಿ ಭೇಟಿ ಮಾಡ್ಲಿಕ್ಕೆ ತಮ್ಮ ಸಮಯ ಸಿಗ್ಬೋದಾ ಅಥವಾ ತಮ್ಮ ನಂಬರ್ ಸಿಗ್ಬೋದಾ? ಸರ್ ನಾನು ಅದನ್ನು ಪ್ರೊವೈಡ್ ಮಾಡ್ತೀನಿ ಸರ್. ಡಾಕ್ಟರ್ ಶ್ರೀರಾಮಯ್ಯ ಸರ್, ನಾನು ಪ್ರೊವೈಡ್ ಮಾಡ್ತೀನಿ. ಸಾಹೇಬ್ರ ನಂಬರ್ ನಾನು ಪ್ರೊವೈಡ್ ಮಾಡ್ತೀನಿ. ಎಲ್ಲಿ ಸರ್? ಅಭಿವೃದ್ಧಿ ನಿಗಮ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ. ಓಕೆ ಸರ್. ಓಕೆ ಸರ್. ಶ್ರೀಧರ್ ಅವರೇ ಪ್ರಶ್ನೆ ಕೇಳಿ, ಕೊನೆ ಪ್ರಶ್ನೆ ಕೇಳಿ ಸರ್. ನೀವು ಅದನ್ನೊಂದು ಹೇಳ್ತಾ ಇದ್ರಿ, ಈ ಪೆಂಡಿಂಗ್ ಕೇಸಸ್ ಎಲ್ಲ ನ್ಯಾಯಾಧೀಶ ನೇಮಕಾತಿ ಆಗ್ಬೇಕು ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ಬೇಕು ಅಂತ ಹೇಳ್ತಾ ಇದ್ರಿ. ನಾನೊಂದು ತಪ್ಪಾಗಿ ಹೇಗೆ ಹೇಳಿದ್ರೆ ಕ್ಷಮಿಸ್ಬಿಡಿ, ನಾನು ಫಸ್ಟಿಗೆ ಕ್ಷಮೆ ಕೇಳ್ಕೊಂಡು ಮುಂದುವರಿತೀನಿ. ಈಗ ಬಹಳಷ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೆವಲಪ್ ಆಗಿದೆ ಸರ್. ಈಗ ನೀವು ಯಾವುದೇ ಒಂದು ಕಾರ್ಖಾನೆ ತಗೊಂಡಿರ್ಬೋದು ಅಥವಾ ಬೇರೆ ಮೆಡಿಕಲ್ ಫೀಲ್ಡ್ ತಗೊಂಡಿರ್ಬೋದು, ಎಲ್ಲಾ ಕಡೆಗೆ ಏನಾಗಿದೆ, ಓನ್ಲಿ ಡಿಸಿಷನ್ ಮೇಕಿಂಗ್ ನಲ್ಲಿ ಪ್ರೋಸೆಸ್ ನಲ್ಲಿ ಮಾತ್ರ ಇನ್ವಾಲ್ವ್ ಆಗ್ತಾರೆ. ಅಂದ್ರೆ ನಾನು ಹೇಳೋದು ಏನಂತಂದ್ರೆ, ಎಲ್ಲಾ ಆರ್ಟಿಫಿಷಿಯಲ್ ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇನ್ವಾಲ್ವ್ ಮಾಡಿದರೆ ನ್ಯಾಯಾಧೀಶರು ಓನ್ಲಿ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ ನಲ್ಲಿ ಮಾತ್ರ ಇನ್ವಾಲ್ವ್ ಆದ್ರೆ ನಂಬರ್ ಆಫ್ ಕೇಸಸ್ ಕ್ಯಾನ್ ಬಿ ಹ್ಯಾಂಡಲ್ಡ್ ಬೆಟರ್ ಅಲ್ಲ ಅಂತ ನನ್ನ ಒಂದು ಅನಿಸಿಕೆ. ನನಗೆ ಸರಿಯಾಗಿ ಗೊತ್ತಿಲ್ಲ, ಇದ್ರ ಬಗ್ಗೆ ಎಕ್ಸ್ಪರ್ಟೈಸ್ ಅಲ್ಲ, ನನ್ನ ಅನಿಸಿಕೆ. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, it is a very good session and it is a very welcome session, but this will be this we should bring to the notice of the law commission. ಪ್ರತಿಯೊಂದು ರಾಜ್ಯಗಳಲ್ಲಿ ಒಂದು ಲಾ ಕಮಿಷನ್ ಇರ್ತದೆ, ಅದೇ ರೀತಿಯೊಳಗೆ ರಾಷ್ಟ್ರದಲ್ಲೂ ಕೂಡ ಲಾ ಕಮಿಷನ್ ಇರ್ತದೆ. ಈ ಲಾ ಕಮಿಷನ್ಗೆ ಇದನ್ನ ಗಮನದಲ್ಲಿ ತಂದು, ಸೊ ಇಂಥವೆಲ್ಲ ಈ ರೆಸಿಡರಿ ವರ್ಕ್ಸ್ ಅಥವಾ ಸಬ್ಸಿಡರಿ ವರ್ಕ್ಸ್, ಈ ಪೂರಕ ಕೆಲಸಗಳನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡಿಕೊಂಡು ಓನ್ಲಿ ಡಿಸಿಷನ್ ಮೇಕಿಂಗ್ ಅನ್ನ ನ್ಯಾಯಾಧೀಶರ ಮೂಲಕ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಇದು ಲಾ ಕಮಿಷನ್ಗಳು ಇದ್ರ ಬಗ್ಗೆ ಅಧ್ಯಯನ ಮಾಡಬೇಕು. ಇದ್ರ ಬಗ್ಗೆ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಬೇಕು. ಸರ್ಕಾರ ಇದನ್ನ ಪಾರ್ಲಿಮೆಂಟ್ ನಲ್ಲಿ ಇರ್ಬೋದು ಅಥವಾ ವಿಧಾನಸಭೆಯಲ್ಲಿರ್ಬೋದು ಅದನ್ನ ಇಟ್ಟು ಅದನ್ನ ಬಹುಮತದ ಮೇಲೆ ಅವರಿಗೆ ಅವ್ರ ವೇತನಕ್ಕೆ ಈ ಶಾಸಕಾಂಗಕ್ಕೆ ಇದು ಮನವರಿಕೆ ಆದ್ರೆ ಇಂತಹ ಹೊಸ ಪ್ರಯೋಗವನ್ನು ಕೂಡ ಮಾಡ್ಲಿಕ್ಕೆ ಅವಕಾಶ ಇದೆ. ಇದು ಆಲ್ರೆಡಿ ಹೊರಗಿನ ಕೆಲವು ರಾಷ್ಟ್ರಗಳಲ್ಲಿ ಇಂಪ್ಲಿಮೆಂಟ್ ಆಗಿದೆ ಸರ್. ಕೆಲವೊಂದು ಆರ್ಟಿಕಲ್ಸ್ ನೆಲ್ಲ ಓದಿದಾಗ ಆಲ್ರೆಡಿ ಕೆಲವು ಕ್ರಿಮಿನಲ್ ಕೇಸಸ್ ನೆಲ್ಲ ಅದನ್ನ ಆಲ್ರೆಡಿ ಪ್ರೋಗ್ರಾಮ್ಡ್ ಇನ್ ಸಚ್ ಎ ಫ್ಯಾಷನ್ ದಟ್ ಎವಿಡೆನ್ಸಸ್ ಕೊಟ್ಬಿಟ್ರೆ artificial they will give a decision. Only judge will be review that decision and they will finalize it. But ನಾವು ತೀರಾ ಯಾಂತ್ರಿಕವಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ, because we have to take the demeanor of witnesses. ಈಗ ವಿಟ್ನೆಸ್ ಅನ್ನ ವೆದರ್ we should accept or we should reject or to what extent we should accept ಅನ್ನೋದು ಡೆಮಿನಿಯರ್ ಅಂದ್ರೆ ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳುವಾಗ ಅವನ ಹಾವಭಾವಗಳನ್ನು ಕೂಡ ನಾವು ನೋಡ್ಲಿಕ್ಕೆ ಸಾಧ್ಯ ಇರ್ತದೆ. ಅದರಿಂದ ಯಾಕಂದ್ರೆ ಈ ಜಜ್ಮೆಂಟ್ ಅನ್ನೋದೇನಿದೆ, ಸೊ ಇಟ್ ಇಸ್ ಅ ಕ್ವಶನ್ ಆಫ್ ಲೈಫ್ ಅಂಡ್ ಡೆತ್ ಅಂಡ್ ಪ್ರಾಪರ್ಟಿ ಆಫ್ ಅ ಪರ್ಸನ್. ಅದರಿಂದ ಬಹಳ ಸೂಕ್ಷ್ಮವಾಗಿ ಬಹಳ ನಾವು ಇದರಲ್ಲಿ we should put our heart and soul in it and we have to come to the final conclusion. ಸೊ ಅದರಿಂದ ಇದನ್ನ ಎಷ್ಟು ಮಟ್ಟಿಗೆ ಇದು ಪ್ರಾಕ್ಟಿಕಲ್ ಪಾಸಿಬಲ್ ಅನ್ನೋದನ್ನು ನಾವು ಶಾಸಕಾಂಗದ ವಿವೇಚನಕ್ಕೆ ಬಿಡಬೇಕು. ಯಾಕಂದ್ರೆ ಇದ್ರ ಶಾಸಕಾಂಗದಲ್ಲಿ ಎಲ್ಲಾ ಕ್ಷೇತ್ರದ ಬಹು ಪಂಡಿತರು, ವಿದ್ವಾಂಸರು, ಅನುಭವಿಗಳು ಇರ್ತಾರೆ. ಅಲ್ಲೆಲ್ಲ ಚಿಂತನ ಮಂಥನ ಆಗ್ಲಿ, ಅಲ್ಲಿ ಶಾಸಕಾಂಗನ ಒಪ್ಕೊಂಡ್ರೆ ಒಂದು ಹೊಸ ಕಾನೂನಾಗಿ ಹೊರಬರಲಿ ಅಂತ ನಾನು ಆಶಿಸ್ತೇನೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿ ಮೂಡ್ ಬಂತು ಅಂತ ನಾನು ಭಾವಿಸ್ತೀನಿ. ಸೊ ಅಟ್ ಲಾಸ್ಟ್ ವಾಟ್ ಐ ವಾಂಟ್ ಟು ಕೋಟ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕೋಟಿನ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ನಾವು ಅಂತ್ಯಗೊಳಿಸೋಣ ಅಂತ ಹೇಳ್ತಾ, ಡಾಕ್ಟರ್ ಬಾಬಾ ಸಾಹೇಬ್ ಅವರು ಹೇಳ್ತಾರೆ, ಎಜುಕೇಶನ್ ಇಸ್ ವಾಟ್ ಮೇಕ್ಸ್ ಎ ಪರ್ಸನ್ ಫಿಯರ್ಲೆಸ್, ಟೀಚಸ್ ಹಿಮ್ ದ ಲೆಸನ್ ಆಫ್ ಯೂನಿಟಿ, ಮೇಕ್ಸ್ ಹಿಮ್ ಅವೇರ್ ಆಫ್ ಹಿಸ್ ರೈಟ್ಸ್ ಅಂಡ್ ಇನ್ಸ್ಪೈರ್ಸ್ ಹಿಮ್ ಟು ಸ್ಟ್ರಗಲ್ ಫಾರ್ ಹಿಸ್ ರೈಟ್ಸ್ ಅಂತ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬ್ರು ಹೇಳ್ತಾರೆ.
ಸೊ ನಮ್ಗೆ ಜ್ಞಾನ ಏನು ಒಂದು ಶಕ್ತಿಯನ್ನ ತಂದ್ಕೊಡುತ್ತೆ, ಯೂನಿಟಿಯನ್ನ ತಂದ್ಕೊಡುತ್ತೆ, ನಮ್ಮ ಹಕ್ಕುಗಳ ಬಗ್ಗೆ ನಮ್ಗೆ ವಿವೇಚನೆಯನ್ನ ತಂದ್ಕೊಡುತ್ತೆ, ನಮ್ಮ ಹಕ್ಕುಗಳನ್ನ ಹೋರಾಟ ಮಾಡೋದಕ್ಕೆ ಎಲ್ಲಾ ಪೂರಕ ಒಂದು ಶಕ್ತಿಯನ್ನ ತಂದ್ಕೊಡುತ್ತೆ. ಕಲ್ಟಿವೇಶನ್ ಆಫ್ ದಿ ಮೈಂಡ್ ಶುಡ್ ಬಿ ದ ಅಬ್ಜೆಕ್ಟಿವ್ ಆಫ್ ಎಜುಕೇಶನ್ ಅಂತ ಹೇಳ್ತಾರೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಒಂದು ಸಂಸ್ಥೆ ಆ ಈ ಒಂದು ಏನು ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್ ನಿಟ್ಟಿನಲ್ಲಿ ಕಾರ್ಯವನ್ನ ಮಾಡ್ತಾ ಇರುತ್ತೆ. ಈ ನಿಟ್ಟಿನಲ್ಲಿ ಆ ಬಾಬಾ ಸಾಹೇಬ್ ಇನ್ನು ಜನರಲ್ಕ ಸಾಹೇಬ್ರು ಇವತ್ತು ನಮ್ ಜೊತೆಗಿದ್ದಾರೆ. ಸೊ ಅವರು ನಮ್ಗೆ ಈ ಹ್ಯಾಡ್ ಮೇಡ್ ಅಸ್ ಟು ಥಿಂಕ್ ಆನ್ ಏನು ವೆರೈಟಿ ಆಫ್ ಇಶ್ಯೂಸ್, ಸಾಕಷ್ಟು ವಿಚಾರಗಳ ಬಗ್ಗೆ ನಮ್ಗೆ ತಿಳುವಳಿಕೆಯನ್ನ ಕೊಟ್ರು. ಸಾಕಷ್ಟು ಜ್ಞಾನಾರ್ಜನೆ ಆಯ್ತು, ಸಾಕಷ್ಟು ತಿಳುವಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಮುಂದೆನೂ ಸಹ ನಮ್ಮ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿ ಸಾಕಷ್ಟು ವಿಚಾರಗಳನ್ನ ನಮ್ಗೆ ತಿಳಿಸ್ಕೊಡ್ಬೇಕು ಅಂತ ಅವ್ರಿಗೆ ಮತ್ತೊಮ್ಮೆ ಪ್ರಾರ್ಥನೆಯನ್ನ ನಾನು ಮಾಡ್ಕೊತಾ ಇದ್ದೀನಿ. ಇನ್ನು ಮುಂದೆನೂ ಸಹ ಈ ತರ ಒಂದು ಕಾರ್ಯಕ್ರಮಗಳಿಗೆ ಬರ್ತಾ ಇರ್ಬೇಕು ಸರ್. ತಾವು ಬಂದು ನಮ್ಗೆಲ್ಲ ನಾಲೆಜ್ ಅನ್ನ ಕೊಡ್ತಾ ಇರ್ಬೇಕು. ಸೊ ವೇರ್ ಫ್ರಮ್ ದಟ್ ನಾಲೆಜ್ ವಿಲ್ ಏನು ಗೆಟ್ ಪವರ್ ಟು ಫೈಟ್ ಫಾರ್ ಅವರ್ ರೈಟ್ಸ್ ಅಂತ ಹೇಳ್ತಾ, ಸೊ ಇವತ್ತು ಈ ಒಂದು ಏನು ಹೊಸ ಕ್ರಿಮಿನಲ್ ಕಾನೂನು ಕಾರ್ಯಾಗಾರದ ಸಮಾಪ್ತಿಯನ್ನ ನಾವು ಮಾಡ್ತಾ ಇದೀವಿ. ಇದು ಸಮಾಪ್ತಿ ಅಲ್ಲ, ದಿಸ್ ಈಸ್ ಅ ಬಿಗಿನಿಂಗ್ ಫಾರ್ ಲರ್ನಿಂಗ್ ಪ್ರೋಸೆಸ್ ಅಂತ ಹೇಳ್ತಾ, ಸೊ ಎಲ್ರಿಗೂ ಧನ್ಯವಾದಗಳನ್ನ ನಾನು ಅರ್ಪಿಸ್ತೀನಿ. ಕೊನೆಯದಾಗಿ ಯಾರಾದ್ರೂ ಈ ಕಾರ್ಯಕ್ರಮದ ಬಗ್ಗೆ ಹೇಗೆ ಮೂಡು ಬಂತು ಅಂತ ಯಾರಾದ್ರೂ ಒಂದು 2 ನಿಮಿಷ ಅಥವಾ 1 ನಿಮಿಷ ಮಾತಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ. ದಯವಿಟ್ಟು ಯಾರಾದ್ರೂ ಈ ಕಾರ್ಯಕ್ರಮ ಹೇಗ್ ಮೂಡು ಬಂತು? ಸುಮಾರು 15 ದಿನದಿಂದ ನಾವು ಮಾಡ್ತಾ ಇದೀವಿ ಸರ್. ಇದು ನಾವು ತಿಳ್ಕೊಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿ ದಿನ ಏನು ಈ 20-30 ಜನ ಇದ್ದಾರೆ, 30 ಜನ ಬರ್ತಾರೆ, 50 ಮೆಂಬರ್ಸ್ 60 ಮೆಂಬರ್ಸ್ ಎಲ್ಲ ಬಂದಿದ್ದಾರೆ ಸರ್. ಬಟ್ ರೆಗ್ಯುಲರ್ ಆಗಿ ಎಲ್ಲರೂ ಸಹ ವಾಚ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಇದು ನಮ್ಮ ತುಮಕೂರು ಮೀಡಿಯಾ ಚಾನೆಲ್ ನಲ್ಲಿ ಪ್ರಸಾರ ಆಗ್ತಾ ಇದೆ. ಸೊ ಆ ಒಂದು ಮೀಡಿಯಾ ಚಾನೆಲ್ ನಲ್ಲಿ ಈ ವಿಡಿಯೋಸ್ ಎಲ್ಲ ರೆಕಾರ್ಡ್ ಆಗಿದ್ದು ಇದು ಲಕ್ಷಾಂತರ ಜನಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಸರ್. ದಯವಿಟ್ಟು ಯಾರಾದ್ರೂ ಈ ಕಾರ್ಯಕ್ರಮದ ವಿಚಾರವಾಗಿ ಒಂದು ಸಣ್ಣ ಫೀಡ್ಬ್ಯಾಕ್ ಅನ್ನ ಕೊಡ್ಬೇಕು ದಯವಿಟ್ಟು. ನಮಸ್ಕಾರ ಸರ್. ನಮಸ್ಕಾರ ಕೊಡಿ ಸರ್. ಸರ್ ಪ್ರೋಗ್ರಾಮ್ ಬಹಳ ಚೆನ್ನಾಗಿ ಸರ್. ಅರೌಂಡ್ ಒಂದು 80-90% ನಾ ಕ್ಲಾಸ್ ಎಲ್ಲವೂ ಅಟೆಂಡ್ ಆಗಿದ್ದೀನಿ. ಒಂದು 10% ಮಿಸ್ ಆದಾಗ ನೀವು ರೆಕಾರ್ಡಿಂಗ್ ಹಾಕಿರ್ತೀರ, ಅದನ್ನೆಲ್ಲ ಕೇಳಿದೀನಿ. ನನಗೆ ಕಾನೂನು ಬಗ್ಗೆ ನನಗೇನು ಗೊತ್ತಿಲ್ಲ. ಏನು ಅಂದ್ರೆ ಏನು ABCD ಇಂದ ಸ್ಟಾರ್ಟ್ ಆಗಿದ್ದು. ನಿಮ್ಮ ಕಾರ್ಯಕ್ರಮನ ಅಟೆಂಡ್ ಆದ್ಮೇಲೆ ಬಹಳಷ್ಟು ವಿಷಯಗಳು ಅರ್ಥ ಆಗ್ತಾ ಇದೆ. ಆಮೇಲೆ ಅರ್ಥ ಆಗಿದ್ದನ್ನ ಪ್ರಶ್ನೆ ಕೇಳಿದಾಗ ತಿಳುವಳಿಕೆ ಬರ್ತಾ ಇದೆ. ಅದ್ರ ಬಗ್ಗೆ ಒಂದು ಹವ್ಯಾಸ ಒಂದು ಕ್ರಿಯೇಟ್ ಆಗಿದೆ ಸರ್, ಹಾಬಿ. ಐ ಆಮ್ ನಾಟ್ ಎ ಲಾ ಸ್ಟೂಡೆಂಟ್, ಅದ್ರ ಬಗ್ಗೆ ಏನೂ ಇಲ್ಲ, ಗೊತ್ತಿಲ್ಲ. ಬಹಳ ಚೆನ್ನಾಗಿ ನೀವು ಹೇಳೋ ಪ್ರೋಗ್ರಾಮ್ ಹೆಂಗಿದ್ರೆ ಒಂದು ABCD ಇಂದ ಸ್ಟಾರ್ಟ್ ಆಗಿ ಒಂದು ಪೂರ್ತಿ ಓದೋ ಒಂದು ಲಾ ಕಾನೂನು ಪುಸ್ತಕವನ್ನು ಓದೋ ಒಂದು ಹ್ಯಾಬಿಟ್ ಕೂಡ ಸ್ಟಾರ್ಟ್ ಆಗಿದೆ ಸರ್. ಬಹಳ ಚೆನ್ನಾಗಿತ್ತು. ಆಮೇಲೆ ಯಾರಿಗೆ ಗೊತ್ತಾಗ್ಲಾರ್ದವ್ರಿಗೆ ಒಂದು ಈ ದಾರಿಯಿಂದ ಹೋಗ್ಲಿ ಅಂತ ಹೇಳಿ ಒಂದು ಗೈಡ್ ಮಾಡುವಷ್ಟು ಕೂಡ ಒಂದು ಜ್ಞಾನಾರ್ಜನೆ ಆಗಿದೆ ಸರ್. ಬಹಳ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಬಾಬಾ ಸಾಹೇಬ್ ಜನರಾಳ್ಕರ್ ಸರ್, ತಾವು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯು ಹ್ಯಾವ್ ಮೇಡ್ ಅಸ್ ಫೀಲ್ ದಿ ಪವರ್ ಆಫ್ ನಾಲೆಜ್ ಅಂತ ನಾನು ಭಾವಿಸ್ತೀನಿ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಮಾತಾಡಿ ಸರ್, ಮಾತಾಡಿ. ನನಗೊಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ತಮ್ಗೆಲ್ಲ ಧನ್ಯವಾದಗಳು. ಈಗ ಪೆಂಡೆನ್ಸಿ ಆಫ್ ಕೇಸಸ್ ರೆಡ್ಯೂಸ್ ಮಾಡೋ ಉದ್ದೇಶದಿಂದನೇ ಈ 3 ಹೊಸ ಕಾನೂನುಗಳನ್ನು ಜಾರಿಗೆ ತಂದದ್ದು. ಇದು ಒಂದು. ಎರಡನೇದ್ದು, ನಮ್ಮ ಈಗಾಗಲೇ ಜನರಲ್ಕರ್ ಸಾಹೇಬ್ರು ಹೇಳಿದ ಹಾಗೆ ಸೆಕ್ಷನ್ 89 ಕೆಳಗಡೆ. ಹಲೋ, ಹೇಳಿ ಸರ್, ಕೇಳಿಸ್ತಾ ಇದೆ, ಹೇಳಿ ಸರ್. ವಾಯ್ಸ್ ಕಟ್ ಆಯ್ತು ಸರ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ವೆಂಕಟೇಶ್ ಸರ್. ಓಕೆ. ಹೇಳಿ ಸರ್. ಸೆಕ್ಷನ್ 89 ಹೇಳ್ತಿದ್ರಿ ಸರ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಸರಿ, ಮಾತಾಡಿ ಸರ್, ಮಾತಾಡಿ. ಏನು ತಾಂತ್ರಿಕ ದೋಷ ಆಗ್ತಾ ಇದೆ ಅಂತ ಕಾಣುತ್ತೆ. ಮತ್ತೆ ಯಾರಾದ್ರೂ ಏನಾದ್ರು ಒಂದು ಮಾತಾಡೋದಿದೆ ದಯವಿಟ್ಟು ಮಾತಾಡಿ, 2 ನಿಮಿಷ ಮಾತಾಡಿ. ಸರ್ ಮಾತಾಡಿ. ಸರ್ ನಮಸ್ತೆ ಸರ್, ಸಿದ್ದರಾಜ್ ಅಂತ ಮಾತಾಡೋದು. ಮಾತಾಡಿ ಸಿದ್ದರಾಜ್ ಅವರೇ. ಸರ್ ನಮಸ್ತೆ ಸರ್. ನಂದು ವಿಚಾರ ಏನಂತ ಹೇಳಿದ್ರೆ, ಈ ಹಿಂದೆ ನಡೆದಂತ ಈಗ
ಹುಡುಗರಿಂದನೇ ಎಲ್ಲ ಪ್ರತಿಯೊಂದು ಮೋಸ ಆಗಿ ಹೋದಂತ ಹೆಂಗಸರಲ್ಲಿ ಬಂದಿದ್ದಾರೆ. ಆದ್ರೆ ಇಂದಿನ ವಿಚಾರದಲ್ಲಿ ಹಿಂದಿನ ಕಾಲದಲ್ಲಿ ಬರೀ ಹುಡುಗರೇ ಮಾಡ್ತಾ ಇದ್ದು ಹೆಂಗಸರು ಮಾತ್ರ ಆಗ್ತಾ ಇದ್ರು. ಆದ್ರೆ ಇವತ್ತಿನ ಟೈಮಲ್ಲಿ ಬರೀ ಹೆಣ್ಮಕ್ಳಿಂದಲೇ ಇಂದು ಪ್ರಾಬ್ಲಮ್ ಎಲ್ಲ ಬಂದು ಗಂಡಸ್ರೆ ಆಟೋಮೆಟಿಕ್ ತುಂಬಾ ಜನ ಸತ್ತೋಗಿದ್ದಾರೆ. ಪ್ರಾಬ್ಲಮ್ ರೀತಿ ಬರ್ತಾ ಇದೆ. ಈಗ ಆಲ್ರೆಡಿ 3-4 ಕಡೆನೇ ತಿಳಿದಿದೆ. ಇದಕ್ಕೆ ಯಾವ ಕಾನೂನು ಏನ್ ಮಾಡಿದ್ರೆ ಅಂತ ನಂಗೊಂದು ಮಾಹಿತಿ ಬೇಕಾಯ್ತು ಸರ್. ಅದಕ್ಕೆ ಸರ್ ಇವರು ಅಬ್ಯೂಸ್ ಆಫ್ ವುಮೆನ್ ಲಾಸ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಅನ್ಸುತ್ತೆ ಸರ್. ಸೊ ದಿಸ್ ಆಕ್ಟ್ ಹ್ಯಾಸ್ ಮೇಡ್ ಎ ಜೆಂಡರ್ ನ್ಯೂಟ್ರಲಿಟಿ. ಈಗ ಕೇವಲ ಗಂಡಸು ಮಾತ್ರ ಹೆಂಗಸಿಗೆ ಮೋಸ ಮಾಡ್ತಾರಂತಲ್ಲ, ಹೆಂಗಸು ಕೂಡ ಗಂಡಸಿಗೆ ಮೋಸ ಮಾಡಬಹುದು. ದಟ್ ಇಸ್ ಅಫೆನ್ಸ್. ಸೊ ಹಂಗಿರೋದ್ರಿಂದ ಈಗ ದ BNS ಆಕ್ಟ್ ಹ್ಯಾಸ್ ಮೇಡ್ ಎ ಜೆಂಡರ್ ನ್ಯೂಟ್ರಲಿಟಿ. ನಾವು ಅದನ್ನ ಲಿಂಗ ನಿರ್ಲಿಪ್ತತೆಯನ್ನ ಮಾಡಿದ್ದೇವೆ. ಇವನ್ ಮೇಲ್ ಕ್ಯಾನ್ ಫೈಲ್ ಅ ಕಂಪ್ಲೇಂಟ್ ಅಗೇನ್ಸ್ಟ್ ವುಮನ್. ಸರಿ ಸರ್. ಥ್ಯಾಂಕ್ ಯು ಸರ್. ವೆಂಕಟೇಶ್ ಸರ್ ಏನೋ ಹೇಳ್ತಾ ಇದ್ರು ಸರ್. ಸೆಕ್ಷನ್ 89 ಬಗ್ಗೆ ಹೇಳ್ತಾ ಇದ್ರು, ಲೈನ್ ಕಟ್ ಆಯ್ತು ಸರ್. ವೆಂಕಟೇಶ್ ಸರ್ ಮಾತಾಡಿ ಸರ್. ವೆಂಕಟೇಶ್ ವರ್ಸೆ. ವೆಂಕಟೇಶ್ ಸರ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ಮಾತಾಡಕ್ ಟ್ರೈ ಮಾಡಿ ಸರ್. ಈಗ ಸರ್ ಈಗ ಮಾತಾಡ್ಬೋದು ಸರ್. ಈ 3 ಆಕ್ಟ್ಸ್ ಚೇಂಜ್ ಆಗಿದ್ದೆ ಟು ಡಿಸ್ಪೋಸ್ ಆಫ್ ಸ್ಪೀಡಿಲಿ ಅಂತ ಹೇಳಿನೇ ಮಾಡಿದ್ದು. ಇದು ಸ್ಪೀಡಿ ಡಿಸ್ಪೋಸಲ್ ಪರ್ಪಸ್ ಇವು 3 ಆಕ್ಟ್ಗಳನ್ನ ಅಮೆಂಡ್ ಮಾಡಿ ಜುಲೈನಿಂದ ಎನ್ಫೋರ್ಸಿಗೆ ತಂದದ್ದು ಫಸ್ಟ್. ಸೆಕೆಂಡ್, ನಮ್ಮಲ್ಲಿ ಬರ್ಡನ್ ಇರೋದು ಅಂದ್ರೆ ಹೆವಿ ಕೇಸ್ ಇರೋದು. ಎರಡನೇದ್ದು ಸಫಿಶಿಯಂಟ್ ಜಡ್ಜಸ್ ಇರೋದಿಲ್ಲ. ಎರಡನೇದ್ದು ಲೆಂಗ್ದಿ ಪ್ರೊಸೀಜರು. ನಮ್ಮ ಪ್ರೊಸೀಜರಲ್ ಲಾ ಎಲ್ಲ ವಿ ಹ್ಯಾವ್ ಟು ಕಂಪ್ಲೈ ಆಲ್ ದಿ ಪ್ರೊಸೀಜರಲ್ ಇದು. ಅದರಿಂದ ಮತ್ತು ಈಗಾಗಲೇ ನಾವು ಲೀಗಲ್ ಸರ್ವಿಸ್ ಅಥಾರಿಟಿ ಕೆಳಗಡೆ ಸೆಕ್ಷನ್ 89 ಇದು ಲೋಕ್ ಅದಾಲತ್ತು, ಕನ್ಸಿಲೇಷನು, ಆರ್ಬಿಟ್ರೇಷನು, ಈ ಎಲ್ಲ ಒಂದೊಂದು ಆಕ್ಟ್ಗಳು ತಂದದ್ದು. ಇವೆಲ್ಲ ಕಾನ್ಸಿಲೇಷನ್, ಇವೆಲ್ಲ ದೀಸ್ ಆರ್ ದಿ ಮೋಡ್ಸ್. ಬಹಳ ಜನ ಕಾಂಪ್ರಮೈಸ್ಗೆ ಒಪ್ತಾ ಇಲ್ಲ. ಮೀಡಿಯೇಷನ್ ದಿಂದು ಬಹಳ ಜನ ಒಪ್ತಾ ಇಲ್ಲ. ಎಲ್ಲರೂ ಜಜ್ಮೆಂಟ್ಸ್ ಗೆ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಹಿಂಗಾಗಿ ನಮ್ಮಲ್ಲಿ ಜಜ್ಮೆಂಟ್ಸ್ ಬೇಗ ಆಗ್ಬೇಕಾದ್ರೆ ಲೆಂಗ್ದಿ ಪ್ರೊಸೀಜರು, ಹಿಂಗಾಗಿ ಪೆಂಡೆನ್ಸಿ ಆಗತ್ತೆ. ಅದಕ್ಕೆ ಜನರಲ್ ಕರ್ ಸಾಹೇಬ್ರು ಹೇಳಿದಾಗೆ ನಾವು ಈಗ ಜಜಸ್ ಕೋರ್ಟ್ಸ್ ಹೆಚ್ಚು ಮಾಡಿದ್ರೇನೆ ಪೆಂಡೆನ್ಸಿ ಸ್ವಲ್ಪ ರೆಡ್ಯೂಸ್ ಆಗತ್ತೆ. ಇದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನಮ್ಮ ಒಂದು ಏನು ವಿಧಿಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆ ಒಂದು ಸಿವಿಲ್ ಜಡ್ಜಸ್ ಟ್ರೈನಿಂಗು ಸಹ ನಾವು ಕೊಡ್ತಾ ಇದೀವಿ ಸರ್. ಯುವ ವಕೀಲರಿಗೆ ಸಹ ಕೊಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ. ಮತ್ತು ಇನ್ನು ಮುಂದೆ ಏನು LLB ಫೈನಲ್ ಇಯರ್ LLB ಸ್ಟೂಡೆಂಟ್ಸ್ ಗಳು ಈ ಜುಡಿಷಿಯರಿ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಒಂದು ಮೂವ್ಮೆಂಟ್ ಅನ್ನೇ ಮಾಡಬೇಕು ಅಂತ ಇದೀವಿ ಸರ್. ಈ ನಿಟ್ಟಿನಲ್ಲಿ ತಮ್ಮ ಸಹಕಾರ ಬೇಕು ಅಂತ ತಾವು ಕೇಳ್ಕೊಂತೀವಿ ಸರ್. ಎಸ್ ಸರ್, ಡೆಫಿನೆಟ್ಲಿ ಜನರಲ್ ಕರ್ ಸಾಹೇಬ್ರ ಜೊತೆ ನಾನು ಬಂದಿರ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಯಾಕೆಂತಂದ್ರೆ ಎಲ್ಲರನ್ನು ನಾವು ನ್ಯಾಯಾಧೀಶರ ಆಗಿ ನೋಡೋದಕ್ಕೆ ಬಹಳ ಉತ್ಸುಕರಾಗಿದ್ದೀವಿ ಸರ್. ಬಹಳ ಖುಷಿ ಆಗ್ತದೆ. ಈಗೆಲ್ಲ ಯಂಗ್ಸ್ಟರ್ಸ್ ಗಳು ಮ್ಯಾಜಿಸ್ಟ್ರೇಟ್ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಒಂದು ಕೆಲಸವನ್ನು ಸಹ ಮಾಡ್ತಾ ಇದೀವಿ ಸರ್. ಆಯ್ತು ಸರ್, ಬರ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರಿಗೂ ಧನ್ಯವಾದಗಳು. ಶುಭರಾತ್ರಿ ಅಂತ ಹೇಳ್ತಾ ಸೊ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ವಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು. ಗುಡ್ ನೈಟ್. ಗುಡ್ ನೈಟ್ ಸರ್.